ಇಂದಿನ ಗೋಪಿ ಸೇನಾ ಸತ್ಸಂಗ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ, ಸುಸ್ವಾಗತ. ಇಂದಿನ ಈ ಗೋಪಿ ಸೇನಾ ಕಾರ್ಯಕ್ರಮವನ್ನ ನಾವು ಮಂಗಳಾಚರಣದೊಂದಿಗೆ ಪ್ರಾರಂಭ ಮಾಡೋಣ. ಓಂ ಅಜ್ಞಾನಾತಿಮಿರಾಂಧಸ್ಯ ಜ್ಞಾನಾಂಜನಶಲಾಕಯ ಚಕ್ಷುರುನ್ಮಿಲಿತಂ ಯೇನ ತಸ್ಮೈ ಶ್ರೀ ಗುರುವೇ ನಮಃ. ಶ್ರೀ ಚೈತನ್ಯ ಮನೋಭೀಷ್ಟಂ ಸ್ಥಾಪಿತಂ ಯೇನ ಭೂತಲೆ ಸ್ವಯಂ ರೂಪ ಕದಾ ಮಹ್ಯಂ ದದಾತಿ ಸ್ವಪದಾಂತಿಕಂ. ವಂದೇಹಂ ಶ್ರೀ ಗುರು ಶ್ರೀಯುತ ಪದಕಮಲಂ ಶ್ರೀ ಗುರು ವೈಷ್ಣವಾಂಶ್ಚ ಶ್ರೀರೂಪಂ ಸಾಗ್ರಜಾತಂ ಸಹಗಣ ರಘುನಾಥಾನ್ವಿತಂ ತಂ ಸಜೀವಂ ಸಾದ್ವೈತಂ ಸಾವಧೂತಂ ಪರಿಜನ ಸಹಿತಂ ಶ್ರೀ ಕೃಷ್ಣ ಚೈತನ್ಯ ದೇವಂ ಶ್ರೀ ರಾಧಾ ಕೃಷ್ಣ ಪಾದಾನ್ ಸಹಗಣ ಲಲಿತಾ ಶ್ರೀ ವಿಶಾಖಾನ್ವಿತಾಂಶ್ಚ. ಹೇ ಕೃಷ್ಣ ಕರುಣಾ ಸಿಂಧು ದೀನಬಂಧು ಜಗತ್ಪತೆ ಗೋಪೇಶ ಗೋಪಿಕಾ ಕಾಂತ ರಾಧಾ ಕಾಂತ ನಮೋಸ್ತುತೆ. ತಪ್ತ ಕಾಂಚನ ಗೌರಾಂಗಿ ರಾಧೆ ವೃಂದಾವನೇಶ್ವರಿ ವೃಷಭಾನುಸುತೆ ದೇವಿ ಪ್ರಣಮಾಮಿ ಹರಿ ಪ್ರಿಯೆ. ವಾಂಚಾ ಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯ ಏವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ನಮೋ ಓಂ ವಿಷ್ಣುಪಾದಾಯ ಕೃಷ್ಣ ಪ್ರೇಷ್ಠಾಯ ಭೂತಲೆ ಶ್ರೀಮತೆ ಭಕ್ತಿ ವೇದಾಂತ ಸ್ವಾಮಿನ್ಯಿತಿ ನಾಮಿನೆ. ನಮಸ್ತೆ ಸಾರಸ್ವತೆ ದೇವೆ ಗೌರವಾಣಿ ಪ್ರಚಾರಿಣೆ ನಿರ್ವಿಶೇಷ ಶೂನ್ಯವಾದಿ ಪಾಶ್ಚಾತ್ಯ ದೇಶಧಾರಿಣೆ. ಜೈ ಶ್ರೀ ಕೃಷ್ಣ ಚೈತನ್ಯ ಪ್ರಭು ನಿತ್ಯಾನಂದ ಶ್ರೀ ಅದ್ವೈತ ಗದಾಧರ ಶ್ರೀವಾಸಾದಿ ಗೌರ ಭಕ್ತ ವೃಂದ. ಹರೇ ಕೃಷ್ಣ 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 ಹರೇ 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 ರಾಮ 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 ಹರೇ ಹರೇ. ಈಗ ವೈಷ್ಣವ ಭಜನೆ, ಇದನ್ನು ಹಾಡಲು ನಮ್ಮೊಂದಿಗೆ ಆದರಣೀಯ ಭಕ್ತಿನಿ ಪುಷ್ಪ ಮಾತಾಜಿ ಅವರು ನಮ್ಮೊಂದಿಗೆ ಇದ್ದಾರೆ. ಮಾತಾಜಿ ಅವರು ಮೈಸೂರಿನವರು. ಇವರು 4 ವರ್ಷಗಳಿಂದ ಗೋವರ್ಧನ ಪ್ರವಚನ ಮಂದಿರದ ಇವರ ಮನೆಯಲ್ಲಿ ಇವರು ಭಕ್ತಿ ವೃಕ್ಷ ಕಾರ್ಯಕ್ರಮವನ್ನ ಸಹ ನಡೆಸ್ತಾ ಇದ್ದಾರೆ. ತುಂಬಾ ವಿನಮ್ರ ಭಕ್ತರು, ಮತ್ತೆ ಸದಾ ಸೇವೆಯನ್ನ ಮಾಡ್ಲಿಕ್ಕೆ ಮಾತಾಜಿ ಅವರು ಸಿದ್ಧರಾಗಿರ್ತಾರೆ. ಮಾತಾಜಿ ಅವ್ರ ಬಗ್ಗೆ ಎಲ್ಲರಿಗೂ ಗೊತ್ತಿದೆ ಅನ್ಕೊಳ್ತೀನಿ, ಯಾಕೆಂದ್ರೆ ಎಲ್ಲರೂ ನಿತ್ಯಂ ಭಾಗವತ ಸೇವೆಯ ಕಾರ್ಯಕ್ರಮವನ್ನ ಬೆಳಗ್ಗೆ ಅಟೆಂಡ್ ಮಾಡ್ತಾ ಇರ್ತಿರಲ್ವಾ. ಬೆಳಗ್ಗೆ 7:30 8 ಗಂಟೆ ತನಕ ಮಾತಾಜಿ ಅವರೇ ಆ ಕಾರ್ಯಕ್ರಮವನ್ನ ನಡೆಸ್ಕೊಡ್ತಾ ಇರ್ತಾರೆ. ಹಾಗಾಗಿ ಮಾತಾಜಿ ಅವ್ರನ್ನ ನೋಡೋಣ. ಹರೇ ಕೃಷ್ಣ 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 ಹರೇ 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 ರಾಮ 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 ಹರೇ ಹರೇ. ಮಾತಾಜಿ, ಈಗ ನೀವು ವೈಷ್ಣವ ಭಜನೆಯನ್ನ ಹಾಡಬೇಕಾಗಿ ನಾವು ನಿಮ್ಮಲ್ಲಿ ವಿನಂತಿಯನ್ನ ಮಾಡ್ಕೊಳ್ತೇವೆ. ಓವರ್ ಟು ಯು ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ರಾಜೇಶ್ವರಿ ಮಾತಾಜಿ ಪ್ರಣಾಮಗಳು. ಹರೇ ಕೃಷ್ಣ. ಮಾತಾಜಿ ಕೇಳಿಸ್ತಾ ಮಾತಾಜಿ? ಹರೇ ಕೃಷ್ಣ. ಎಲ್ಲರಿಗೂ ಪ್ರಣಾಮಗಳು. ಇಂದಿನ ವೈಷ್ಣವ ಕೀರ್ತನೆಯನ್ನು ಭಕ್ತಿ ವಿನೋದ ಠಾಕೂರರ ಗೀತಾವಳಿಯಿಂದ ಶ್ರೀ ರಾಧಿಕಾಷ್ಟಕಂನ ಹಾಡ್ತಾ ಇದ್ದೀನಿ. ಹರೇ ಕೃಷ್ಣ. ರಸಿಕ ನಾಗರಿ ಗಾನ ಶಿರೋಮಣಿ ಕೃಷ್ಣ ಪ್ರೇಮೇತರಹಂಸಿ. ರಸಿಕ ನಾಗರಿ ಗಾನ ಶಿರೋಮಣಿ ಕೃಷ್ಣ ಪ್ರೇಮೇತರಹಂಸಿ. ವೃಷಭಾನುರಾಜ ಶುದ್ಧ ಕಲ್ಪಬಲ್ಲಿ ಸರ್ವಲಕ್ಷ್ಮೀ ಗಣಾಂಶಿ. ವೃಷಭಾನುರಾಜ ಶುದ್ಧ ಕಲ್ಪಬಲ್ಲಿ ಸರ್ವಲಕ್ಷ್ಮೀ ಗಣಾಂಶಿ. ರಕ್ತಪಟ್ಟ ವಸ್ತ್ರಾನಿ ತಂಬವು
क्षुद्रगण्टी दुलिताय रक्तपट्ट वस्त्रानितम्बोपरि क्षुद्रगण्टी दुलिताय कुञ्चयुगोपरि धूलिमुक्ता माला चित्तहरि शोभा पाया कुञ्चयुगोपरि धूलिमुक्ता माला चित्तहरि शोभा पाया सरसी जावरा कर्णिकसामना अतिशोया कांतिमती सरसी जावरा कर्णिकसामना अतिशोया कांतिमती कैशोरामृता तारुण्यकर्पूरा मिश्रस्मिता धरा सती कैशोरामृता तारुण्यकर्पूरा मिश्रस्मिता धरा सती बानन्ते आगता ब्रजपति सुता परम चंचल बारे बानन्ते आगता ब्रजपति सुता परम चंचल बारे हेरि शंकाकुला नयन भंजिते आदरे स्तवा कोरे हेरि शंकाकुला नयन भंजिते आदरे स्तवा कोरे ब्रजेर महिला गणेर पारण यशोमती प्रिय पत्री ब्रजेर महिला गणेर पारण यशोमती प्रिय पत्री ललिता ललिता स्नेहिते प्रफुल्ला सरिल ललिता गात्री ललिता ललिता स्नेहिते प्रफुल्ला सरिल ललिता गात्री विशाकरासने बनफुला तुली गान्ति वैजयन्ती माला विशाकरासने बनफुला तुली गान्ति वैजयन्ती माला सकल श्रेयसी कृष्ण वक्षस्थिता परम प्रेयसी बाला सकल श्रेयसी कृष्ण वक्षस्थिता परम प्रेयसी बाला स्निग्धवे नूरवे द्रुतगति जय कुंजे पे ये नटबरे स्निग्धवे नूद्रता गति जय कुंजे पे ये नटबरे हसित नयनी नम्रमुखी सती कर्णकुंदयना कोरे हसित नयनी नम्रमुखी सती कर्णकुंदयना कोरे स्पर्शीय कमला वायु सुशीतला कोरे जबे कुंडलीरा स्पर्शीय कमला वायु सुशीतला
ಕೋರೆ ಜಬೆ ಕುಂಡನೀರ ನಿಧಗೆ ತಾತಯ ನಿಜಗನ ಸಹ ತುಷಯ ತುಷಯ ಗೋಕುಲ ವೀರ ನಿಧಗೆ ತಾತಯ ನಿಜಗನ ಸಹ ತುಷಯ ಗೋಕುಲ ವೀರ ಭಕ್ತಿ ವಿನೋಧಾರ್ परगुणते कोहरि चरण दोरी भक्ति विनोधार परगुणते कोहरि चरण दोरी हेनो राधा दस्या सुधीर संपदा कबे दिबे कृपा कोरी येनो राधा दस्या सुधीर संपदा कबे दिबे कृपा कोरी कबे दिबे कृपा कोरी रसिक नागरी गान शिरोमणि कृष्ण प्रेमे सरहंसी वृषभानुरजा सुधा कल्पबली सर्वलक्ष्मी गणांशी सर्वलक्ष्मी गणांशी हरे कृष्णा कृष्ण कृष्ण हरे 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 रामा राम राम हरे हरे जयो राधे जयो कृष्ण जयो राधे जयो कृष्ण जय प्रभुपदा प्रभुपदा श्रील प्रभुपदा जय गुरुदेवा गुरुदेवा जय गुरुदेवा निताय गौर प्रेमानंदे हरि हरि बोल हरि हरि बोल हरि हरि बोल हरे कृष्ण ಹರಿ ಬೋಲ್ ಮಾತಾಜಿ. ತುಂಬಾ ಮಧುರವಾಗಿ ನೀವು ವೈಷ್ಣವ ಗೀತೆಯನ್ನ ಹಾಡಿದ್ದೀರಾ ಮಾತಾಜಿ. ಮಾತಾಜಿ ಮೀನಿಂಗ್ ಗೊತ್ತಾ? ಓದಿ ಮಾತಾಜಿ. ಹರೇ ಕೃಷ್ಣ. ಶ್ರೀ ರಾಧಿಕಾಷ್ಟಕಂನ ಕೀರ್ತನೆಯ ಭಾವಾರ್ಥ. ಭಕ್ತಿ ವಿನೋದ ಠಾಕೂರರ ಶ್ರೀಮತಿ ರಾಧಾರಾಣಿಯು ದಂತಾತೀತ ಮಧುರತೆಯನ್ನು ಆಸ್ವಾದಿಸುವ ಎಲ್ಲ ರಸಿಕ ಯುವ ಕನ್ಯೆಯರ ಶಿಖರ ರತ್ನವಾಗಿದ್ದಾಳೆ. ಶ್ರೀರಾಧೆಯು ಕೃಷ್ಣನ ಮೇಲಿನ ಪ್ರೀತಿಯ ನೀರಿನಲ್ಲಿ ಸುಂದರ ಹಂಸ. ರಾಜ ವೃಷಭಾನುವಿನ ವಂಶ ವೃಕ್ಷದ ಮೇಲೆ ಅಲೌಕಿಕ ಆಶಯಗಳನ್ನು ಪೂರೈಸುವ ಬಳ್ಳಿ ಮತ್ತು ಎಲ್ಲ ಅದೃಷ್ಟ ದೇವತೆಗಳ ಮೂಲ. ಶ್ರೀ ರಾಧಾರಾಣಿಯು ಸೊಂಟದ ಮೇಲೆ ಕೆಂಪು ರೇಷ್ಮೆ ಬಟ್ಟೆಗಳನ್ನು ಧರಿಸಿದ್ದಾಳೆ. ಅದರ ಮೇಲೆ ಸಣ್ಣ ಗಂಟೆಗಳು ತೂಗಾಡುತ್ತಿವೆ ಮತ್ತು ಶ್ರೀರಾಧೆಯ ಸ್ತನಗಳ ಮೇಲೆ ಮುತ್ತಿನ ಹಾರವು ತೂಗಾಡುತ್ತಿದೆ. ಈ ರೀತಿಯಾಗಿ ಆಕೆ ತುಂಬಾ ಸುಂದರವಾಗಿ ಕಾಣುತ್ತಾಳೆ. ನೋಡುಗರ ಹೃದಯವನ್ನು ಶ್ರೀ ರಾಧಾರಾಣಿಯು ಕದಿಯುತ್ತಾಳೆ. ಶ್ರೀ ರಾಧಾರಾಣಿಯ ದೈಹಿಕ ಹೊಳಪು ಅತ್ಯಂತ ಪ್ರಕಾಶಮಾನವಾಗಿದ್ದು ಅತ್ಯುತ್ತಮವಾದ ಕಮಲವಾದ ಹೂವುಗಳ ಚಿನ್ನದ ಸುರುಳಿಯಂತೆ. ಆಕೆಯ ಎರಡು ಸಿಹಿಯಾಗಿ ನಗುತ್ತಿರುವ ತುಟಿಗಳು ಅಮರವಾದ ಹದಿಹರೆಯದ ಅಮೃತವನ್ನು ಹೊಸ ಯೌವನದ ಪರಿಮಳಯುಕ್ತ ಕರ್ಪೂರದೊಂದಿಗೆ ಬೆರೆಸಿ ಪ್ರದರ್ಶಿಸುತ್ತವೆ. ಶ್ರೀ ರಾಧಾರಾಣಿಯು ಶ್ರೀಕೃಷ್ಣನಿಗೆ ಸಂಪೂರ್ಣವಾಗಿ ಇಷ್ಟಳಾಗಿದ್ದಾಳೆ. ಗೋವುಗಳನ್ನು ಮೇಯಿಸಿ ಹಿಂತಿರುಗುವಾಗ ವೃಂದಾವನವನದ ಹೊರವಲಯಕ್ಕೆ ನಂದನ ಪರಮ ದುಷ್ಟ ಮಗ ಬಂದಿರುವುದನ್ನು ನೋಡಿ
ರಾಧೆಯು ಆತಂಕದಿಂದ ಬಳಲುತ್ತಾಳೆ ಮತ್ತು ತನ್ನ ಕಣ್ಣುಗಳ ಸುಳಿವುಗಳು ಮತ್ತು ಸಂಕೇತಗಳ ಮೂಲಕ ಪ್ರೀತಿಯಿಂದ ಅವನಿಗೆ ಪ್ರಾರ್ಥನೆ ಸಲ್ಲಿಸುತ್ತಾಳೆ. ಶ್ರೀಮತಿ ರಾಧಾರಾಣಿ ವ್ರಜದ ಎಲ್ಲ ಹಿರಿಯ ಮಹಿಳೆಯರ ಜೀವನ ಮತ್ತು ಆತ್ಮ ಮತ್ತು ವಿಶೇಷವಾಗಿ ತಾಯಿ ಯಶೋದೆಗೆ ಪ್ರಿಯಳು. ಆಕರ್ಷಕ ಲಲಿತಾ ದೇವಿಯ ವಾತ್ಸಲ್ಯದಲ್ಲಿ ನಿಂದು ರಾಧೆಯ ದೈಹಿಕ ರೂಪವು ಕಮಲದಂತೆ ಸಂಪೂರ್ಣವಾಗಿ ಹರಡಿದೆ. ಹೀಗೆ ಅವಳ ಸುಂದರ ಮತ್ತು ಆಕರ್ಷಕವಾದ ಅಂಗಗಳನ್ನು ಪ್ರದರ್ಶಿಸುತ್ತದೆ. ವಿಶಾಖೆಯ ಜೊತೆಯಲ್ಲಿ ರಾಧೆಯು ಅರಣ್ಯದ ಹೂವುಗಳನ್ನು ಆರಿಸಿಕೊಂಡು ಕೃಷ್ಣನಿಗಾಗಿ ವೈಜಯಂತಿ ಹೂವಿನ ಮಾಲೆಯನ್ನು ಜೋಡಿಸುತ್ತಾಳೆ. ಅವಳು ಎಲ್ಲರ ಹಿತೈಷಿ ಮತ್ತು ಯಾವಾಗಲೂ ಭಗವಂತನ ಎದೆಯ ಮೇಲೆ ನೆಲೆಸಿರುತ್ತಾಳೆ. ಕೃಷ್ಣನ ಅತ್ಯಂತ ಪ್ರೀತಿಯ ಯುವ ಗೆಳತಿ. ಕೊಳಲಿನ ಮೃದುವಾದ ನಾದವನ್ನು ಕೇಳಿ ಅವಳು ಕಾಡಿನ ಮೂಲಕ ವೇಗವಾಗಿ ಚಲಿಸುತ್ತಾಳೆ ಮತ್ತು ವ್ರಜದ ಬಿಲ್ಲುಗಳಲ್ಲಿ ಅತ್ಯುತ್ತಮ ನೃತ್ಯ ನಟರನ್ನು ಕಂಡುಕೊಂಡಳು. ನಗುತ್ತಿರುವ ಕಣ್ಣುಗಳನ್ನು ಹೊಂದಿರುವ ಪವಿತ್ರ ರಾಧೆಯು ನಾಚಿಕೆಯಿಂದ ತನ್ನ ಮುಖವನ್ನು ಕೆಳಕ್ಕೆ ತಿರುಗಿಸುತ್ತಾ ಅಶಾಂತವಾಗಿ ತನ್ನ ಕಿವಿಯನ್ನು ಕೆರೆದುಕೊಳ್ಳುತ್ತಾಳೆ. ಕಮಲದ ಹೂಗಳ ಪರಿಮಳಯುಕ್ತ ತಂಗಾಳಿಯು ರಾಧಾಕುಂಡದ ನೀರನ್ನು ತುಂಬಾ ತಂಪಾಗಿಸಿದಾಗ ಬೇಸಿಗೆಯ ಉಷ್ಣತೆಯಲ್ಲಿ ಆ ತಂಪಾದ ನೀರಿನಲ್ಲಿ ರಾಧೆಯು ತನ್ನ ಎಲ್ಲ ಗೆಳತಿಯರೊಂದಿಗೆ ಗೋಕುಲದ ನಾಯಕನನ್ನು ತೃಪ್ತಿಪಡಿಸುತ್ತಾಳೆ. ಭಕ್ತಿ ವಿನೋದನು ರೂಪ ಮತ್ತು ರಘುನಾಥರಿಗೆ ತಮ್ಮ ಪಾದ ಕಮಲಗಳನ್ನು ಹಿಡಿದುಕೊಂಡು, ನೀವು ಯಾವಾಗ ನನ್ನ ಮೇಲೆ ಕರುಣೆ ತೋರಿರುತ್ತೀರಿ ಮತ್ತು ಇಂತಹ ರಾಧೆಗೆ ಶಾಶ್ವತ ಸೇವೆಯನ್ನು ನೀಡುವಿರಿ, ಏಕೆಂದರೆ ಆಕೆಯ ಸೇವೆಯು ನಿಜವಾದ ಜ್ಞಾನಿಗಳ ಸಂಪತ್ತು ಎಂದು ಹೇಳುತ್ತಾನೆ. ಹರೇ ಕೃಷ್ಣ. ಎಲ್ಲರಿಗೂ ಪ್ರಣಾಮಗಳು. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಪ್ರಣಾಮಗಳು. ಪ್ರಣಾಮಗಳು ಮಾತಾಜಿ. ಹರೇ ಕೃಷ್ಣ. ಮಾತಾಜಿ ತುಂಬಾ ಮಧುರವಾಗಿ ಕೀರ್ತನೆಯನ್ನ ಹಾಡಿದ್ದೀರಾ, ಹಾಗೆ ಅದರ ಅರ್ಥವನ್ನ ಸಹ ತಿಳಿಸ್ಕೊಟ್ಟಿದ್ದೀರಾ. ಹೀಗೆ ನಿಮ್ ಸೇವೆ ನಿರಂತರವಾಗಿ ನಮ್ಮ ಗೋಪಿಸೇನಾ ಕಾರ್ಯಕ್ರಮಕ್ಕೆ ಕೊಡ್ತಾ ಇರಿ ಅಂತೇಳಿ ನಾವೆಲ್ಲರೂ ನಿಮ್ಮಲ್ಲಿ ಕೇಳ್ಕೊಳ್ತೀವಿ ಮಾತಾಜಿ. ನಿಮ್ಗೆ ತುಂಬಾ ತುಂಬಾ ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ. ಈಗ ನಮ್ಮ ಮುಂದಿನ ಕಾರ್ಯಕ್ರಮ ಬಂದು ಪ್ರವಚನ ಕಾರ್ಯಕ್ರಮ. ಇದನ್ನ ನಡೆಸ್ಕೊಡಲು ನಮ್ಮೊಂದಿಗೆ ಹರ್ಗ್ರೇಸ್ ಚಂಪಕಲತಾ ಸುಮುಖಿ ದೇವಿದಾಸ ಮಾತಾಜಿ ಅವರು ಇದ್ದಾರೆ. ಮಾತಾಜಿ ಅವರು ಈಗ ಬೆಂಗಳೂರಿನಲ್ಲಿದ್ದಾರೆ. ಮೊದಲು ಇವರು ಮೈಸೂರಿನಲ್ಲಿದ್ರು. ಆಗ ತಮ್ಮ ಸೇವೆಯನ್ನ ಅಲ್ಲಿಯೇ ಮಾಡ್ತಾ ಇದ್ರು. ಮತ್ತೆ ಮಾತಾಜಿ ಅವರು ಪರದಿಂದ ಹರಿನಾಮ್ ದೀಕ್ಷೆಯನ್ನ ಪಡೆದುಕೊಂಡಿದ್ದಾರೆ. ಮಾತಾಜಿ ಅವರು ಕರೋನಾ ಟೈಮ್ ನಲ್ಲಿ ಆನ್ಲೈನ್ ಕ್ಲಾಸ್ಗಳಲ್ಲಿ ಸಹ ಅವರು ಸೇವೆಯನ್ನ ಮಾಡ್ತಾ ಇದ್ರು. ತುಂಬಾ ಚೆನ್ನಾಗಿ ಮಾತಾಜಿ ಅವರು ಸೇವೆಯನ್ನ ಮಾಡ್ತಾ ಇದ್ರು. ಮಾತಾಜಿ ಅವರ ಕುಟುಂಬದವರೆಲ್ಲರೂ ಸಹ ಕೃಷ್ಣ ಪ್ರಜ್ಞೆಯಲ್ಲಿದ್ದಾರೆ. ಮತ್ತೆ ಎಲ್ಲರೂ ಸಹ ಮಾತಾಜಿ ಅವರಿಗೆ ಸಹಕಾರವನ್ನ ಚೆನ್ನಾಗಿ ಕೊಡ್ತಾರೆ. ಇವರು ಚೆನ್ನಾಗಿ ಕೀರ್ತನೆಯನ್ನ ಮಾಡ್ತಾರೆ, ಮತ್ತೆ ಪ್ರವಚನವನ್ನ ಕೂಡ ತುಂಬಾ ಚೆನ್ನಾಗಿ ಮಾಡ್ತಾರೆ. ಮಾತಾಜಿ ಅವರು ತುಂಬಾ ವಿನಮ್ರ ಭಕ್ತರು. ಮತ್ತೆ ಎಷ್ಟೇ ಒಂದು ಶಾರ್ಟ್ ಟೈಮ್ ನಲ್ಲಿ ಸಹ ಮಾತಾಜಿ ಅವ್ರಿಗೆ ನಾವು ಕ್ಲಾಸ್ ಕೊಡ್ತೀರಾ ಮಾತಾಜಿ ಅಂತ ಕೇಳಿದ್ರೆ ಯಾವತ್ತೂ ಮಾತಾಜಿ ಅವರು ಇಲ್ಲ ಅಂತ ಹೇಳೋದಿಲ್ಲ. ನಮ್ಗೆ ಪ್ರವಚನ ಕೊಡ್ಲಿಕ್ಕೆ ಸದಾ ಅವರು ಸಿದ್ಧರಾಗಿರ್ತಾರೆ. ಮತ್ತೆ ಮಾತಾಜಿ ಅವರು ನಾವೆಲ್ಲರಿಗೂ ಮಾತಾಜಿ ಅವ್ರ ಬಗ್ಗೆ ನಾ ಹೇಳ್ಬೇಕಂತಾನೆ ಇಲ್ಲ, ಎಲ್ಲರಿಗೂ ಗೊತ್ತಿದೆ. ಯಾಕೆಂದ್ರೆ ಮಾತಾಜಿ ಅವ್ರನ್ನ ನಾವು ದಿನಾ ಬೆಳಗ್ಗೆ ಅವ್ರ ವಾಣಿಯ ಮೂಲಕ ನಾವು ಮಾತಾಜಿ ಅವ್ರ ಜೊತೆ ಡೈಲಿ ಬೆಳಗ್ಗೆ ಕನೆಕ್ಟ್ ಆಗಿರ್ತೀವಿ. ನಿತ್ಯಂ ಭಾಗವತ ಸೇವೆಯ ಕಾರ್ಯಕ್ರಮದಲ್ಲಿ ಇದರಲ್ಲಿ ತುಂಬಾ ಮುಖ್ಯವಾದ ಜವಾಬ್ದಾರಿಯ ಪಾತ್ರವನ್ನ ಮಾತಾಜಿ ಅವರು ನಿಭಾಯಿಸ್ತಾ ಇದ್ದಾರೆ. ಆ ಮೂಲಕ ನಮ್ಮೆಲ್ಲರಿಗೂ ಸಹ ಡೈಲಿ ಭಾಗವತ ಕ್ಲಾಸ್ ನಾವು ಕೇಳೋ ಹಂಗಾಗಿದೆ. ನಮ್ದು ಜೊತೆಗೆ ಉದ್ಧಾರ ಆಗ್ತಾ ಇದೆ. ಹಾಗಾಗಿ ನಾವೆಲ್ಲರೂ ಸಹ ಮಾತಾಜಿ ಅವರಿಗೆ ನಮ್ಮ ಒಂದು ಥ್ಯಾಂಕ್ಸ್ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಈಗ ಮಾತಾಜಿ ಅವ್ರನ್ನ ನಾವು ಹರೇ ಕೃಷ್ಣ ಮಹಾಮಂತ್ರದ ಮೂಲಕ ಈ ಕಾರ್ಯಕ್ರಮಕ್ಕೆ ಬರಮಾಡಿಕೊಳ್ಳೋಣ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಮಾತಾಜಿ ಅವರು ಇವಾಗ ಪ್ರವಚನವನ್ನ ನಡೆಸ್ಕೊಡ್ಬೇಕಾಗಿ ನಾವು ಮಾತಾಜಿ ಅವರಲ್ಲಿ ವಿನಂತಿ ಮಾಡ್ಕೊಳ್ತೇವೆ. ಓವರ್ ಟು ಯು ಮಾತಾಜಿ. ಹರೇ ಕೃಷ್ಣ. ಜೈ ಹರೇ ಕೃಷ್ಣ.
ಥ್ಯಾಂಕ್ ಯು ರಾಜೇಶ್ವರಿ ಮಾತಾಜಿ. ಮಾತಾಜಿ ತುಂಬಾ ಹೇಳ್ಬಿಟ್ರಿ. ಆತರ ಏನಿಲ್ಲ ಮಾತಾಜಿ, ಎಲ್ಲಾ ಗುರುಗಳ ಕೃಪೆ. ಮಾತಾಜಿ ಕೇಳಿಸ್ತಾ ಇದೆಯಾ? ವಾಯ್ಸ್ ಕೇಳಿಸ್ತಾ ಇದೆಯಾ ಮಾತಾಜಿ? ಮಾತಾಜಿ ಕ್ಲಿಯರ್ ಆಗಿದೆ. ಕ್ಲಿಯರ್ ಇದೆ ಆಗಿದ್ಯಾ? ಮಾತಾಜಿ. ಹರೇ ಕೃಷ್ಣ, ಥ್ಯಾಂಕ್ ಯು. ಸ್ವಲ್ಪ ವೆಹಿಕಲ್ ಸೌಂಡ್ ಅದಕ್ಕೆ ಕೇಳಿದೆ ಮಾತಾಜಿ, ಪಕ್ಕ ವೆಹಿಕಲ್ ಸೌಂಡ್ ಇದೆ. ಓಕೆ, ಜೈ ಮಾತಾಜಿ. ಹರೇ ಕೃಷ್ಣ. ಥ್ಯಾಂಕ್ ಯು ಸೋ ಮಚ್ ಮಾತಾಜಿ. ಜೈ. ಸೊ ಮತ್ತೊಮ್ಮೆ ನೆರೆದಿರ್ತಕ್ಕಂತಹ ಎಲ್ಲ ಗೋಪಿ ಸೇನಾ ವೈಷ್ಣವಿಯರಿಗೆ ನನ್ನ ಅನಂತಾನಂತ ಕೋಟಿ ದಂಡವತ್ ಪ್ರಣಾಮಗಳು ಮತ್ತು ಹೃತ್ಪೂರ್ವಕ ಸುಸ್ವಾಗತ. ಹರೇ ಕೃಷ್ಣ. ಸೊ ಸೊ ಜಾಸ್ತಿ ತಡ ಮಾಡದೆ ನಾವು ಇವತ್ತಿನ ಟಾಪಿಕ್ ಬಗ್ಗೆ ಡಿಸ್ಕಷನ್ ಸ್ಟಾರ್ಟ್ ಮಾಡೋಣ. ಇಂದಿನ ಟಾಪಿಕ್ ತುಂಬಾ ಸೊಗಸಾಗಿರುವಂತದ್ದು. ಮುಂದೆ ನಾಳೆ ನಾಡಿದ್ದು ಇರುವಂತಹದ್ದೇ ಒಂದು ಹಬ್ಬದ ವಾತಾವರಣ. ಎಲ್ರಿಗೂ ವರ್ಷದಲ್ಲಿ ಪ್ರಥಮವಾಗಿ ಯಾವಾಗ್ಲೂ ಎವ್ರಿ ಇಯರ್ ಫಸ್ಟ್ ನಾವು ಆಚರಣೆ ಮಾಡ್ತಕ್ಕಂಥ ಹಬ್ಬ ಇದು. ಸೊ ಸಂಕ್ರಾಂತಿ, ಮಕರ ಸಂಕ್ರಾಂತಿ. ಮಕರ ಸಂಕ್ರಾಂತಿ ಹಬ್ಬ ಸೊ ನಮ್ಮೆಲ್ಲರಿಗೂ ಗೊತ್ತಿರುವಂತದ್ದು. ತುಂಬಾ ದಕ್ಷಿಣ ಭಾರತದ ತುಂಬಾ ಪ್ರಾಂತ್ಯಗಳಲ್ಲಿ ಈ ಹಬ್ಬವನ್ನ ಆಚರಿಸಲಾಗುತ್ತೆ. ತುಂಬಾ ಒಳ್ಳೆ ಒಂದು ಎಲ್ಲರೂ ಸೇರಿ ಮಾಡತಕ್ಕಂತ ಒಂದು ಪರ್ವ ಇದು. ಸೊ ಇದ್ರ ಬಗ್ಗೆ ಒಂದು ಏನು ಉಲ್ಲೇಖ ಇದೆ ಅಂತ ಹೇಳಿದ್ರೆ, ಮಹಾನ್ ವೈಷ್ಣವರು ಭಕ್ತರು ಶ್ರೀಪಾದ್ ಮಧ್ವಾಚಾರ್ಯರು ಅವರು ಒಂದು ಲೇಖನ ಬರೆದಿದ್ದಾರೆ, ಸದಾಚಾರ ವೈಭವ ಅನ್ನೋದೊಂದು ಲೇಖನ ಇದೆ. ಸೊ ಅದ್ರದ್ದು ಒಂದು ಹರೇ ಕೃಷ್ಣ, ಹರೇ ಕೃಷ್ಣ. ಓಕೆ, ಏನಾದ್ರೂ ಇತ್ತಾ ಮಾತಾಜಿ? ಹೇಳೋದಿತ್ತಾ? ಏನಿಲ್ಲ ಅಲ್ಲ. ಓಕೆ ಓಕೆ, ಜೈ. ಸೊ ಅವ್ರು ಏನ್ ಹೇಳ್ತಾರೆ ಅಂತ ಹೇಳಿದ್ರೆ, ಅವರ ಲೇಖನದಲ್ಲಿ ಸದಾಚಾರ ವೈಭವ ಅನ್ನೋದು ಒಂದು ಲೇಖನ ಅವ್ರದ್ದು. ಸೊ ಅದನ್ನ ಈ ರೀತಿ ಅನುವಾದ ಮಾಡಿದಾರಂತೆ. ಮಕರ ಸಂಕ್ರಾಂತಿಯ ಬಗ್ಗೆ ಅದರಲ್ಲಿ ಹೇಳಿದ್ದಾರೆ. ಏನಂತ ಹೇಳಿದ್ದಾರೆ? ಮಕರ ಸಂಕ್ರಾಂತಿ ಅಂತ ಹೇಳಿದ್ರೆ ಏನದು? ಸೂರ್ಯ ಇದಾನಲ್ವಾ, ಸೂರ್ಯ ಭಗವಾನ್, ಸೂರ್ಯ ಇದಾನಲ್ಲ, ಅವನು ಉತ್ತರಾಭಿಮುಖವಾಗಿ ಪ್ರಯಾಣ ಪ್ರಾರಂಭಿಸ್ತಾನೆ. ಅಂದ್ರೆ ಉತ್ತರಾಯಣವಾಗಿ ಅವನು ಇವತ್ತಿನ ದಿವಸ ಅವನು, ಅಂದ್ರೆ ಯಾವತ್ತು ಮಕರ ಸಂಕ್ರಾಂತಿ ಇರುತ್ತೆ ಅವತ್ತಿನ ದಿವಸ ಅವನು ಉತ್ತರಾಯಣ, ಅವನ ದಿಕ್ಕು ಬದಲಾಗತ್ತೆ. ಉತ್ತರಾಯಣದ ಮೂಲಕ ಅವನು ದಿಕ್ಕನ್ನ ಬದಲಾಯಿಸ್ತಾನೆ. ಅಂದ್ರೆ ಇವಾಗ ಭೂಮಧ್ಯ ರೇಖೆ ಇದೆ ಅಲ್ವಾ, ಈಕ್ವಿಟೋರ್ ಅಂತ ನಾವೇನ್ ಇಂಗ್ಲಿಷ್ ಅಲ್ಲಿ ಕರಿತೀವಿ. ಸೊ ಅದರ ಮೇಲ್ಭಾಗ ಬಂದು ಉತ್ತರ, ಕೆಳಗಿನ ಭಾಗ ಬಂದು ದಕ್ಷಿಣ. ಸೊ ಅವನು ಉತ್ತರದ ಕಡೆ ತನ್ನ ಡೈರೆಕ್ಷನ್ ಅನ್ನ ಚೇಂಜ್ ಮಾಡ್ತಾನೆ. ಸೊ ಅದು ಬಂದು ಉತ್ತರಾಯಣ ಅಥವಾ ಸಂಕ್ರಾಂತಿಯ ಪರ್ವಕಾಲ. ಸೊ ಅದನ್ನ ಪುಣ್ಯಕಾಲ ಅಂತಾನು ಕರೀತಾರೆ. ಸೊ ಈ ಸಮಯದಲ್ಲಿ ಏನಾಗತ್ತೆ ಏನಂದ್ರೆ, ಸೂರ್ಯ ಭಗವಾನ್ ಏನಿರ್ತಾನಲ್ವಾ, ಅವನು ಕರ್ಕಾಟಕ ರಾಶಿನಲ್ಲಿ ಇರ್ತಾನಂತೆ ಇಷ್ಟು ದಿವಸ. ಕರ್ಕಾಟಕ ಒಂದು ಚಿಹ್ನೆ, ಅದು ಇದ್ರಲ್ಲಿ ದಿಕ್ಕಿನ ಆ ಒಂದು ಮನೆಯಲ್ಲಿ ಇರ್ತಾನೆ ಅವನು. ಕರ್ಕಾಟಕ ಅದರಲ್ಲಿ ಇರ್ತಾನೆ. ಓಕೆ, ಕರ್ಕಾಟಕ ಅಂದ್ರೆ ನಾವು ಇಂಗ್ಲಿಷ್ ಅಲ್ಲಿ ಕ್ಯಾನ್ಸರ್ ಅಂತ ಕರಿತೀವಿ, ಅದು ಕರ್ಕಾಟಕ ರಾಶಿ ಅಂತ ಹೇಳಿದ್ರೆ. ಅಲ್ಲಿಂದ ಅವನು ಮಕರ ರಾಶಿಗೆ ಬರ್ತಾನೆ. ಮಕರ ರಾಶಿ ಅಂತ ಹೇಳಿದ್ರೆ ಕೇಪ್ರಿಕಾರ್ನ್, ಇಂಗ್ಲಿಷ್ ಅಲ್ಲಿ ಕೇಪ್ರಿಕಾರ್ನ್ ಅಂತ ಹೇಳ್ತೀವಿ. ಸೊ ಆ ಮಕರ ರಾಶಿಯನ್ನ ಪ್ರವೇಶಿಸ್ತಾನಂತೆ ಈ ಸಮಯದಲ್ಲಿ. ಸೊ ಇದನ್ನ ವಿಷುವತ್ ಸಂಕ್ರಾಂತಿ ಅಂತಾನು ಹೇಳ್ತಾರೆ. ಇದನ್ನ ವಿಷುವತ್ ಸಂಕ್ರಾಂತಿ ಅಂತ ಏನ್ ಹೇಳಿದ್ರೆ, ಏನಂದ್ರೆ ಅದ್ರದ್ದು ಮಹಿಮೆ ಏನು ಅಂತ ಹೇಳಿದ್ರೆ, ಹಗಲು ರಾತ್ರಿ ಎರಡು ಒಂದೇ ಆಗಿರುತ್ತದೆ. ಅಂದ್ರೆ ಒಂದೇ ಕಾಲ ಇರುತ್ತೆ, ಸೇಮ್. ಒಂದು ನಿಮಿಷನೂ ಆ ಕಡೆ ಈ ಕಡೆ ಆಗೋದಿಲ್ಲ. ಎಷ್ಟು ಹಗಲಿರುತ್ತೋ, ಎಷ್ಟು ಗಂಟೆ ಹಗಲಿರುತ್ತೋ ಅಷ್ಟೇ ಗಂಟೆ ರಾತ್ರಿ ಸಹ ಇರುತ್ತೆ. ಈಕ್ವಿನಾಕ್ಸ್ ಅಂತ ಹೇಳ್ತಾರೆ ಇಂಗ್ಲಿಷ್ ಅಲ್ಲಿ, ಅದನ್ನ ಈಕ್ವಿನಾಕ್ಸ್ ಅಂತ ಕರಿತೀವಿ. ಸೊ ಅದನ್ನ ವಿಷುವತ್ ಸಂಕ್ರಾಂತಿ ಅಂತ, ನಮ್ಮ ಸಂಸ್ಕೃತದಲ್ಲಿ ಅದನ್ನ ವಿಷುವತ್ ಸಂಕ್ರಾಂತಿ ಅಂತಾನು ಕರೀತಾರೆ. ಸೊ ಇದು ಶ್ರೀಪಾದ್ ಮಧ್ವಾಚಾರ್ಯರು ಬರೆದಿರ್ತಕ್ಕಂಥದ್ದು. ಸೊ ಇವತ್ತು ಅಂದ್ರೆ ಏನಾಗುತ್ತೆ, ಇವತ್ತು ದಕ್ಷಿಣಾಯಣ ಇರುತ್ತೆ ಇಷ್ಟು ದಿವಸ ತನಕ, ಇವತ್ತಿನ ತನಕ ದಕ್ಷಿಣಾಯಣ ಇರುತ್ತೆ. ಸೊ ನಾಳೆಯಿಂದ ಅದು ಒಂದು ಉತ್ತರಾಯಣಕ್ಕೆ ಪ್ರಾರಂಭ ಆಗತ್ತೆ. ಓಕೆ, ಸೊ ಮಕರ ಸಂಕ್ರಾಂತಿ ಇದ್ರದ್ದು ಎರಡು ವಿಷಯಗಳನ್ನ ಸೂಚಿಸುತ್ತಂತೆ. ಒಂದು ನಾವು ಆಗ್ಲೇ ಮಾತಾಡ್ದಂಗೆ ಸೂರ್ಯನ ಅದು ಪಥವನ್ನ ಬದಲಾಯಿಸೋದು, ಮತ್ತೆ ಇನ್ನೊಂದು ಏನಂತ ಹೇಳಿದ್ರೆ ಉತ್ತರಾಯಣ ಪುಣ್ಯಕಾಲ. ಸೊ ಉತ್ತರಾಯಣ ಅನ್ನೋದು ಏನಿದೆಯಲ್ಲ, ಈಗಿಂದ ಶುರುವಾಗತ್ತೆ, ಅದು ಜೂನ್ ತನಕ ಅದು ಇರುತ್ತೆ. ಅದು ಬಂದು ಉತ್ತರಾಯಣ ಪುಣ್ಯಕಾಲ. ಓಕೆ, ಸೊ ಅಕ್ಷರಶಃ ಅರ್ಥ ತಗೋಬೇಕು ಅಂತ ಹೇಳಿದ್ರೆ, ಮಕರ ಸಂಕ್ರಾಂತಿ ಅಂತ ಹೇಳಿದ್ರೆ ಏನು? ಸಂಕ್ರಾಂತಿ ಅಂದ್ರೆ ಬದಲಾವಣೆ. ಸೊ ಸೂರ್ಯ ತನ್ನ ದಿಕ್ಕನ್ನ ಬದಲಾಯಿಸ್ತಾ ಇದ್ದಾನೆ. ಸೊ ಅದೇ ಬದಲಾವಣೆ. ಓಕೆ, ಮಕರ ರಾಶಿಯನ್ನ ಪ್ರವೇಶ ಮಾಡ್ತಾ ಇದ್ದಾನೆ. ಅವಾಗ್ಲೇ ಹೇಳ್ದ ಹಾಗೆ ಮಕರ ರಾಶಿಯನ್ನ ಪ್ರವೇಶ ಮಾಡ್ತಾ ಇದ್ದಾನೆ. ಹಾಗಾಗಿ ಇದನ್ನ ಮಕರ ಸಂಕ್ರಾಂತಿ ಅಂದ್ರೆ ಅವನು ದಿಕ್ಕನ್ನ ಬದಲಾಯಿಸ್ತಕ್ಕಂಥದ್ದು ಸಂಕ್ರಾಂತಿ ಅಥವಾ ಸಂಕ್ರಮಣ ಅಂತಾನು ಕರೀತಾರೆ. ಸಂಕ್ರಮಣ ಅಂತಂದ್ರೆ ಅದ್ರದ್ದು ಮೀನಿಂಗು ದಾಟೋದು ಅಂತ, ದಾಟು. ಓಕೆ, ಅದು ಅರ್ಥ ಬರುತ್ತೆ. ಸೊ ಈ ದಿನ ಏನಾಗುತ್ತೆ, ಸೂರ್ಯ ಒಂದ್ ರಾಶಿಯಿಂದ ಇನ್ನೊಂದ್ ರಾಶಿಗೆ ಹೋಗ್ತಾನೆ.
ಅಂದ್ರೆ ಸಂಕ್ರಾಂತಿ ಅಥವಾ ಸಂಕ್ರಮಣ. ಸೊ ಇದು ಏನಂತ ಹೇಳಿದ್ರೆ ವೈದಿಕ ಪಂಚಾಂಗ ವ್ಯವಸ್ಥೆ ಇದೆಯಲ್ಲ, ಅದು ಒಂದು ಚಿಹ್ನೆಯಿಂದ ಇನ್ನೊಂದು ಚಿಹ್ನೆಗೆ ಹಾದು ಹೋಗುವಾಗ ಆಗುವಂಥದ್ದು. ಮತ್ತೆ ಇದನ್ನ ಪ್ರತಿ ಸೌರ ಮಾಸದ ಆರಂಭ ಸೂಚಿಸುತ್ತದೆ. ಸೊ ಸೌರ ಮಾಸ ಸ್ಟಾರ್ಟ್ ಆಗತ್ತಲ್ವಾ, ಅದ್ರದ್ದು ಒಂದು ಆರಂಭ ಇದು. ಸಂಕ್ರಾಂತಿ ಅನ್ನೋದು ಆರಂಭ. ಸೊ ಇದು ಪ್ರತಿ ವರ್ಷ ಒಂದು ಜನವರಿ 14 ಅಥವಾ 15ನೇ ತಾರೀಕು ಈ ಬದಲಾವಣೆ ಆಗುತ್ತೆ. ಯೂಶುವಲ್ ಆಗಿ ನಾವು ನೋಡಿರೋದು ಇಷ್ಟು ವರ್ಷ ಯಾವಾಗ್ಲೂ ಆಗ್ತಾ ಇದೆ. ಜನವರಿ 14ನೇ ತಾರೀಕು ಅಥವಾ 15ನೇ ತಾರೀಕು ಈ ಬದಲಾವಣೆ ಅಂದ್ರೆ ಉತ್ತರಾಯಣದ ಪುಣ್ಯ ಕಾಲದ ಆರಂಭ. ಸೊ ಇದು ಈ ತಿಂಗಳನ್ನ ಪುಣ್ಯದ ತಿಂಗಳು ಅಂತಾನು ಹೇಳ್ತಾರೆ, ಬಿಕಾಸ್ ಅದು ಉತ್ತರಾಯಣ ತುಂಬಾ ಶುಭಕರವಾದದ್ದು. ಹಾಗಾಗಿ ಅದರದ್ದು ಪ್ರಾರಂಭ ಆಗ್ತಾ ತಿಂಗಳು ಇದು ಜನವರಿ. ಸೊ ಹಾಗಾಗಿ ಅದನ್ನ ತುಂಬಾ ಪುಣ್ಯವಾದದ್ದು ಅಂತ ಹೇಳ್ತಾರೆ. ಸೊ ಇವತ್ತೇನ್ ಮಾಡ್ತಾರೆ ಅಂದ್ರೆ ಸುಮಾರು ಪ್ರಾಂತ್ಯಗಳಲ್ಲಿ, ಈಗ ತಮಿಳ್ನಾಡಿನಲ್ಲಿ ಇದನ್ನ ಪೊಂಗಲ್ ಅಂತ ಆಚರಣೆ ಮಾಡ್ತಾರೆ. ಸೊ ಅವತ್ತೇನ್ ಮಾಡ್ತಾರೆ ಅಂದ್ರೆ ಇದು ಭಕ್ತರೆಲ್ಲ ಸೇರಿ ಅವಾಗ ತಾನೇ ಧಾನ್ಯ ಬೆಳ್ದಿರ್ತಾರೆ ಅವರು, ಹಸಿರು ಧಾನ್ಯಗಳನ್ನ, ಅಕ್ಕಿ, ಬೆಲ್ಲ ಇದೆಲ್ಲ ಬೆಳ್ದಿರ್ತಾರಲ್ವಾ. ಸೊ ಅದನ್ನ ಹಾಕಿ ಪೊಂಗಲ್ ಮಾಡ್ತಾರೆ. ಪೊಂಗಲ್ ಅಂದ್ರೆ ಒಂದು ಸ್ವೀಟ್, ಇದ್ರದ್ದು ಖಾದ್ಯ ಅದು. ಅದನ್ನ ಶರ್ಕರ ಪೊಂಗಲ್ ಅಥವಾ ಶಕ್ಕರ್ ಪೊಂಗಲ್ ಅಂತ ಕರೀತಾರೆ ಅವರು. ಓಕೆ, ಬಟ್ ಅದ್ರಲ್ಲಿ ಬೆಲ್ಲ ಹಾಕಿರ್ತಾರೆ, ಅದ್ರ ಹೆಸರು ಶಕ್ಕರ್ ಪೊಂಗಲ್. ಓಕೆ, ಸೊ ಆಮೇಲೆ ಇನ್ನೊಂದು ಅದು ಪ್ರತಿನಿಧಿ ಏನು ಅಂತ ಹೇಳಿದ್ರೆ ಭಗವಾನ್ ನಾರಾಯಣ ಲಕ್ಷ್ಮಿ ಅವರ ಒಂದು ದೈವಿಕ ಪ್ರತಿನಿಧಿ ಇದು. ಓಕೆ, ಯಾವುದು ಶಕ್ಕರ್ ಪೊಂಗಲ್. ಸೊ ಆ ಖಾದ್ಯ ಅದನ್ನ ತಯಾರಿಸ್ತಾರೆ ಅವರು. ತುಂಬಾ ಲಕ್ಷ್ಮೀನಾರಾಯಣನ ತುಂಬಾ ಅವರು ನಂಬ್ತಾರೆ ತಮಿಳ್ನಾಡಿನಲ್ಲಿ. ಸೊ ಅದಕ್ಕೆ ಅದನ್ನ ತಯಾರಿಸ್ತಾರೆ. ಈ ಖಾದ್ಯ ಅವರ ಒಂದು ಪ್ರೀತಿಯ ಸಂಕೇತ, ಅದು ದೈವಿಕ ಪ್ರೀತಿಯ ಸಂಕೇತ ಅದು. ಹಾಗಾಗಿ ಶಕ್ಕರ್ ಪೊಂಗಲ್ ಇವತ್ತಿನ ದಿವಸ ಮಾಡ್ತಾರೆ. ಆಮೇಲೆ ತಮ್ಮ ದಿವ್ಯ ಪ್ರೇಮ ಅದು ಅವ್ರ ಒಳಗಡೆ ಒಂಥರ ಅವರು ತೋರಿಸ್ಕೊಳ್ಳೋದಿಲ್ಲ ಅಲ್ವಾ. ಸೊ ಅದೇ ರೀತಿ ನಾವು ಕೂಡ ನಮ್ಮ ಬಾಳಿನಲ್ಲಿ, ಅಂದ್ರೆ ಇದು ನಮ್ಮ ಬಾಳಿನಲ್ಲಿ ಒಂದು ಬೆಳಕನ್ನ ಮೂಡಿಸುತ್ತಂತೆ. ಅಂದ್ರೆ ನಾವು ಯಾವ ರೀತಿ ನಾವು ನಾರಾಯಣನನ್ನ ಸ್ಮರಿಸ್ಬೇಕು, ಯಾವ ರೀತಿ ನಾವು ಅವನ ಒಂದು ನೆರಳನ್ನ ನಾವು ಪಡ್ಕೊಳ್ಬೇಕು ಅನ್ನೋದನ್ನ ಈ ಹಬ್ಬ, ಈ ಸುಗ್ಗಿ ಹಬ್ಬ ಏನ್ ಹೇಳ್ತೀವಿ, ಇದು ಸುಗ್ಗಿ ಹಬ್ಬ ಅಂತಾನೂ ಆಚರಿಸ್ತಾರೆ, ನಾನು ಮುಂದೆ ಹೇಳ್ತೀನಿ. ಸೊ ಅದನ್ನ ಇಲ್ಲಿ ಈ ಪ್ರಾಂತ್ಯದಲ್ಲಿ ಅದನ್ನ ಮಾಡ್ತಾರೆ, ಲಕ್ಷ್ಮೀನಾರಾಯಣನನ್ನ ಆರಾಧಿಸ್ತಾರೆ. ಸೊ ಇದೇ ಹಬ್ಬ ಮತ್ತೆ ದಕ್ಷಿಣ ಭಾರತದಲ್ಲಿ ಸುಗ್ಗಿ ಹಬ್ಬ ಅಂತಾನೂ ಕರೀತಾರೆ. ಇವಾಗ ನಮ್ಮ ಕರ್ನಾಟಕದಲ್ಲಿ ಇದನ್ನ ಸುಗ್ಗಿ ಹಬ್ಬ, ಇದು ಸುಗ್ಗಿ ಹಬ್ಬ ಅಂತ ಹೇಳಿದ್ರೆ ಏನೇನೆಲ್ಲ ನಾವು ಬೆಳೆದಿರ್ತೀವಲ್ಲ ರೈತರು, ಮೇ ಬಿ ಶುಗರ್ ಕೇನ್ ಬೆಳೆದಿರ್ತಾರೆ, ಕಬ್ಬು, ಆಮೇಲೆ ಅಕ್ಕಿ ಬೆಳೆದಿರ್ತಾರೆ, ಆಮೇಲೆ ಬೇರೆ ಬೇರೆ ಖಾದ್ಯಗಳನ್ನೆಲ್ಲ, ಕಡ್ಲೆಕಾಯಿ, ಅವರೆಕಾಯಿ, ಸೊ ತಾವೆಲ್ಲ ನೋಡಿರ್ಬೋದಲ್ವಾ. ಆಮೇಲೆ ಗೆಣಸು, ಸೊ ಇದನ್ನೆಲ್ಲ ಬೆಳೆದಿರ್ತಾರಲ್ಲ, ಅದೆಲ್ಲವನ್ನು ಅದು ಇಟ್ಟು ಪೂಜೆ ಮಾಡಿ ಅದ್ರದ್ದೊಂದು ನಂತರ ಅದನ್ನ ಕನ್ಸ್ಯೂಮ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಸೊ ಇವತ್ತಿನ ದಿವಸ ಅದು ಎಲ್ಲರೂ ಪೂಜೆ ಮಾಡ್ತಕ್ಕಂಥದ್ದು ಸಂಕ್ರಮಣ ದಿವಸ, ಅಂದ್ರೆ ಅದನ್ನ ಸುಗ್ಗಿ ಹಬ್ಬ ಅಂತಾನು ಇಲ್ಲಿ ಕರೀತಾರೆ. ಸೊ ಅದೊಂದು ಒಳ್ಳೆ ಇದು. ಆಮೇಲೆ ಮಹಾರಾಷ್ಟ್ರದಲ್ಲಿ ಅದನ್ನ ತೀಳ್ಗುಳ್ ಹಬ್ಬ ಅಂತ ಹೇಳ್ತಾರೆ, ಪರ್ವ. ಅದೇನಂತ ಹೇಳಿದ್ರೆ ತೀಳ್ ಅಂತ ಹೇಳಿದ್ರೆ ಸೇಮ್ ಸೀಡ್ಸ್, ಏನಪ್ಪಾ, ಎಳ್ಳು ಮತ್ತೆ ಬೆಲ್ಲ. ಓಕೆ, ಗೂಡ್ ಅಂತ ಹೇಳಿದ್ರೆ ಹಿಂದಿನಲ್ಲಿ ಗೂಡ್ ಅಂದ್ರೆ ಬೆಲ್ಲ, ಮರಾಠಿನಲ್ಲಿ ಗೂಳ್ ಅಂತಾರೆ, ಅದು ಕೂಡ ಬೆಲ್ಲನೇ. ತೀಳ್ಗೂಳ್ ಅವ್ರು ಹೇಳ್ತಾರೆ, ತೀಳ್ಗೂಳ್ ಗ್ಯಾ ಅಣಿ ಗೋಡ್ ಬೋಲಾ ಅಂತ ಹೇಳ್ತಾರೆ ಮಹಾರಾಷ್ಟ್ರದಲ್ಲಿ. ಅಂತಂದ್ರೆ ಏನು, ಎಳ್ಳು ಬೆಲ್ಲ ತಿನ್ನಿ, ಮತ್ತೆ ಗೋಡ್ ಅಂದ್ರೆ ಸ್ವೀಟ್ ಆಗಿ ಮಾತಾಡಿ. ಸೊ ನಾವು ಭಕ್ತರು ಅದನ್ನ ಕಲಿಬೇಕು. ಆದಷ್ಟು ನಾವು ಸ್ವೀಟ್ ಆಗಿ ಮಾತಾಡೋದನ್ನ ಕಲ್ತ್ಕೋಬೇಕು. ಎಲ್ಲರ ಪ್ರತಿ ಯಾರ್ಯಾರು ನಮ್ ಜೊತೆಗೆ ಇರ್ತಾರೆ ಅವ್ರ ಜೊತೆಗೆ ನಾವು ತುಂಬಾ ಸಿಹಿಯಾಗಿ ಮಾತನಾಡ್ಬೇಕು. ಯಾರ ಒಟ್ಟಿಗೂ ನಾವು ದ್ವೇಷವನ್ನ ಇಟ್ಕೋಬಾರ್ದು, ಯಾವುದೇ ರೀತಿ ದುಃಖವನ್ನ ನಾವು ಅವ್ರ ಮುಂದೆ ತೋರಿಸ್ಕೋಬಾರ್ದು. ಆದಷ್ಟು ನಾವು ಚೆನ್ನಾಗಿ ಅವ್ರನ್ನ ನಾವು ನಡೆಸ್ಕೋಬೇಕು, ಅವ್ರನ್ನ ತುಂಬಾ ಸೊಗಸಾಗಿ ಮಾತಾಡಿಸ್ಬೇಕು. ಸೊ ಅದರಿಂದ ಪರಮಾತ್ಮನಿಗೆ ಸಂತೋಷ ಆಗತ್ತೆ. ಸೊ ಇದು ಈ ಪರ್ವದ ಮೇನ್ ಆಚರಣೆಯ ಒಂದು ಇದು ಬಂದಿದೆ ಇದರಲ್ಲಿ. ಸೊ ಇದು ಓಕೆ. ಇವಾಗ ನಾವೇನ್ ಮಾಡ್ಬೇಕು ಭಕ್ತರಾದಂಥವ್ರು? ಸೊ ನಮ್ಗೆ ಏನಾದ್ರೂ ಇದೆಯಾ, ನಮ್ಗೆ ಏನಾದ್ರೂ ರೂಲ್ಸ್ ಅಂಡ್ ರೆಸ್ಟ್ರಿಕ್ಷನ್ಸ್ ಏನಾದ್ರೂ ಇದೆಯಾ? ಎಸ್. ಸೊ ಫಸ್ಟ್ ರೂಲ್ ಏನು, ನಾವೇನ್ ಮಾಡ್ಬೇಕಾಗಿರೋದು? ಹರಿನಾಮ ಸ್ಮರಣೆ. ಸೊ ಈಗ ಕಲಿಯುಗದಲ್ಲಿ ನಮ್ಗೆ ಚೈತನ್ಯ ಮಹಾಪ್ರಭುಗಳು ಕೊಟ್ಟಿರ್ತಕ್ಕಂಥದ್ದು, ಶ್ರೀಲ ಪ್ರಭುಪಾದ್ರು ನಮ್ಗೆ ಹೇಳ್ಕೊಟ್ಟಿರುವಂತದ್ದು ಒಂದು ದಾರಿ, ಸುಗಮವಾಗಿರುವಂತ ದಾರಿ ಏನು? ಹರೇರ್ ನಾಮ ಹರೇರ್ನಾಮೈವ ಕೇವಲಂ ಕಲೌ ನಾಸ್ತೈವ ಗತಿರನ್ಯಥಾ. ಸೊ ಎಲ್ಲರೂ ಪ್ರಾಪಗಂಡ ಮಾಡೋದೇನು, ಎಲ್ಲರೂ ಹೇಳೋದೇನು? ಹರಿನಾಮ.
ಹರಿ ಬೇರೆ ಅಲ್ಲ, ಅವನ ನಾಮಸ್ಮರಣೆ ಬೇರೆ ಅಲ್ಲ. ಸೊ ಇದನ್ನ ನಾವು ಮಂದಟ್ ಮಾಡ್ಕೋಬೇಕು. ಯಾವುದೇ ಸಂದರ್ಭ ಇರ್ಲಿ, ಏನಾದ್ರೂ ಇರ್ಲಿ, ಅದು ಬಿ ಇಟ್ ಅ ಗುಡ್ ಥಿಂಗ್ ಆರ್ ಅ ಬ್ಯಾಡ್ ಥಿಂಗ್. ಯಾರಾದ್ರೂ ಸಾವಾಗಿದ್ಯಾ, ಹರಿನಾಮ ತಗೊಳ್ಳಿ. ಯಾರಾದ್ರೂ ಹುಟ್ಟಿದಾರ, ಹರಿನಾಮ ತಗೊಳ್ಳಿ. ಏನಾದ್ರೂ ಹಬ್ಬ ಇದ್ಯಾ, ಹರಿನಾಮ ಮಾಡಿ. ಏಕಾದಶಿ ಇದ್ಯಾ, ಇನ್ನ ಡಬಲ್ ತ್ರಿಬಲ್ ಮಾಡಿ. ಸೊ ಅದು ಪುಣ್ಯ ತುಂಬಾ ಸಿಕ್ಕತ್ತೆ. ಹಬ್ಬ ಇದ್ಯಾ, ಜಾಸ್ತಿ ಮಾಡಿ. ದೇವಸ್ಥಾನಕ್ಕೆ ಬಂದಿದ್ದೀರಾ, ಮತ್ತೆ ಹರಿನಾಮ ಮಾಡಿ. ಸೊ ಅದು ದಾಸರು ಹೇಳಿದ್ದಾರೆ, ಪುರಂದರದಾಸರು ತಮ್ಮ ಹಾಡಿನ ಮೂಲಕ ಎಷ್ಟೊಂದು ಹೇಳ್ಬಿಟ್ಟಿದ್ದಾರೆ. ಅವರು ಅವರು ಆಕ್ಚುಲಿ ಭಕ್ತರಾಗಕ್ ಮುಂಚೆ ಅವರು ಎಂತ ಸ್ಥಿತಿ ಅವ್ರದ್ದು, ಅವ್ರ ಎಂತ ಆಗರ್ಭ ಶ್ರೀಮಂತರವ್ರು. ಹೇಗಿದ್ರು ಅಂದ್ರೆ ಅವ್ರ ಹತ್ರ ಎಷ್ಟು ದುಡ್ಡಿದೆ ಅಂತ ಅವ್ರು ಎಣ್ಸೋದಿಕ್ ಕೂಡ ಅವ್ರಿಗೆ ಇರ್ಲಿಲ್ವಂತೆ. ಅವ್ರ ಹೆಸರೇ ನವಕೋಟಿ ನಾರಾಯಣ. ಸೊ ಅವ್ರ ಭೌತಿಕ ಹೆಸರಿದ್ದು ನವಕೋಟಿ ನಾರಾಯಣ. ಆಮೇಲೆ ಅವ್ರು ಪುರಂದರದಾಸರಾಗಿ ಅವರು ತಮ್ಮ ನಾಮ ಅವ್ರಿಗೆ ಸಿಕ್ಕಿದ್ದು. ದೀಕ್ಷೆ ಆದ್ಮೇಲೆ ಅವ್ರದ್ದು ಪುರಂದರದಾಸರು ಅಂತ ಆಯ್ತು. ಬಟ್ ಮುಂಚೆ ಅವರು ನವಕೋಟಿ ನಾರಾಯಣ. ಅವ್ರ ಹೆಸರಲ್ಲೇ ಇದೆ ನವಕೋಟಿ ನಾರಾಯಣ. ಅವರು ಎಂತೆಂತ ಹಾಡುಗಳನ್ನ ಬರೆದಿದ್ದಾರೆ. ಅವರು ಒಂದು ಒಳ್ಳೆ ಒಂದು ಸೊಗಸಾದ ಒಂದು ಹಾಡನ್ನ ಹೇಳಿದ್ದಾರೆ. ಅದೊಂದು ಸುಮ್ಮನೆ ಎರಡೆರಡೆ ಸಾಲ ಹೇಳೋದಕ್ಕೆ ಪ್ರಯತ್ನ ಮಾಡ್ತೀನಿ ನಾನು. ನರ ಜನ್ಮ ಬಂದಾಗ ನಾಲಿಗೆ ಇರುವಾಗ ಕೃಷ್ಣಾಯನ ಬಾರದೆ, ದೊಡ್ಡ ದಾರಿಯಲ್ಲಿ ನಡೆವಾಗ ಭಾರವ ಹೊರುವಾಗ ಕೃಷ್ಣಾಯನ ಬಾರದೆ. ಕೃಷ್ಣನ ನೆನೆದರೆ ಕಷ್ಟ ಒಂದಿಷ್ಟಿಲ್ಲ, ಕೃಷ್ಣನ ನೆನೆದರೆ ಕಷ್ಟ ಒಂದಿಷ್ಟಿಲ್ಲ. ಕೃಷ್ಣ ಕೃಷ್ಣಾಯನ ಬಾರದೆ, ಶ್ರೀ ಕೃಷ್ಣಾಯನ ಬಾರದೆ. ಕಂದನ ಬಿಗಿದಪ್ಪಿ ಮುದ್ದಾಡುತ್ತಲೊಮ್ಮೆ ಕೃಷ್ಣಾಯನ ಬಾರದೆ. ಕಂದನ ಬಿಗಿದಪ್ಪಿ ಮುದ್ದಾಡುತ್ತಲೊಮ್ಮೆ ಕೃಷ್ಣಾಯನ ಬಾರದೆ. ಸದಾ ಗರುಡ ವಾಹನ ಶ್ರೀ ಪುರಂದರ ವಿಠಲನ್ನೇ ಕೃಷ್ಣಾಯನ ಬಾರದೆ. ಕೃಷ್ಣ ಕೃಷ್ಣಾಯನ ಬಾರದೆ, ಶ್ರೀ ಕೃಷ್ಣಾಯನ ಬಾರದೆ. ಸೊ ಎಷ್ಟು ಚೆನ್ನಾಗಿ ಹೇಳಿದ್ದಾರೆ. ನರಜನ್ಮ ಬಂದಾಗ ನಾಲಿಗೆ ಇರುವಾಗ ಕೃಷ್ಣಾಯನ ಬಾರದೆ. ಪುರಂದರದಾಸರು ಎಷ್ಟು ಚೆನ್ನಾಗಿ ಹೇಳಿದ್ದಾರೆ. ಅವ್ರೇನ್ ಬರ್ದಿರುತ್ತಂತದಲ್ವೇ ಅಲ್ಲ ಇದೆಲ್ಲ. ಹಾಗಾಗಿ ಭಗವಂತನ ನೋಡಿದ ಕೂಡ್ಲೇನೆ ಅವ್ರ ಬಾಯಿನಲ್ಲಿ ಹಾಗಾಗೆ ಬರೋದಂತೆ ಪದಗಳು. ಸೊ ಆ ತರ ಬರ್ದಿರೋಂಥದ್ದು ಇದು. ಆ ತರ ಇರುವಂತ ಇದು ರಚನೆ ಅವ್ರದ್ದು. ಎಷ್ಟು ಚೆನ್ನಾಗಿ ಎಷ್ಟು ಸೊಗಸಾಗಿ ಮಾಡಿದ್ದಾರೆ ಪುರಂದರದಾಸರು ಅಲ್ವಾ. ಸೊ ತುಂಬಾ ಇದು ನಾವೆಲ್ಲ ಇದನ್ನ ಅಳವಡಿಸ್ಕೋಬೇಕು. ಸೊ ಯಾವುದೇ ಪರಿಸ್ಥಿತಿನಲ್ಲಿ ಇದ್ರೂ ನಾವು ಹರಿನಾಮವನ್ನ ಬಿಡಬಾರದು. ಅದು ಹೋಗ್ತಾ ಹೋಗ್ತಾ ಅದನ್ನ ತುಂಬಾ ಆದಷ್ಟು ಅಟೆಂಟಿವ್ ಚಾಂಟಿಂಗ್ ಕಡೆಗೆ ನಾವು ಹೋಗೋದಿಕ್ಕೆ ಪ್ರಯತ್ನ ಮಾಡ್ಬೇಕು. ಸೊ ನಾಳೆನೂ ಸಹ ಸಂಕ್ರಾಂತಿ ಹಬ್ಬ, ಯಾವಾಗ ಮಕರ ಸಂಕ್ರಾಂತಿ ಹಬ್ಬ ಇರುತ್ತೆ, ಎಷ್ಟು ಆಗತ್ತೆ ನಮ್ಗೆ ಅಷ್ಟು ಚಾಂಟಿಂಗ್ ಮಾಡ್ಬೇಕು. ಇನ್ನೇನು ಕೇಳಲ್ಲ ಭಗವಂತ. ಸೊ ಅದೊಂದು ಮಾಡಿದ್ರೆ ಸಾಕು. ಸೊ ನಾವಾಗ್ಲೇ ಡಿಸ್ಕಸ್ ಮಾಡಿದ ಹಾಗೆ ಇದು ಸೂರ್ಯನ ಪಥ ಬದಲಾವಣೆ ಆಗ್ತಾ ಇದೆ. ಆಮೇಲೆ ಸೊ ಇದು ಏನ್ ನಮ್ಗೆ ಸೂಚಿಸುತ್ತೆ? ಸೂರ್ಯ ತನ್ನ ಪಥವನ್ನ ಬದಲಾವಣೆ ಮಾಡ್ತಾ ಇದ್ದಾನೆ. ಅಂದ್ರೆ ನಮ್ಗೆ ಭಕ್ತರಿಗೆ ಏನಿದು ಸೂಚನೆ? ಯಾರಾದ್ರೂ ಹೇಳ್ಬೋದಾ ಪ್ಲೀಸ್? ನಾವು ಏನ್ ಮಾಡ್ಬೇಕು? ನಾವು ಕೂಡ ಹರೇ ಕೃಷ್ಣ, ಯಾರಾದ್ರೂ ಹೇಳ್ಬೋದಾ ನಾವೇನ್ ಮಾಡ್ಬೋದು ಅಂತ? ಭಕ್ತರು ನಮ್ಮ ಭಕ್ತಿ ಪಥವನ್ನ ಕೂಡ ಹರಿನಾಮ ಜಾಸ್ತಿ ಮಾಡ್ಬೇಕು. ಹರಿ ಬೋಲ್, ಸೂಪರ್. ಎಸ್ ಮಾತಾಜಿ, ಹರಿ ಬೋಲ್. ಓ ಜೈ ಮಾತಾಜಿ, ಚೆನ್ನಾಗಿದ್ದೀರಾ? ಹರಿ ಕೃಷ್ಣ. ಆರಾಮಿದ್ದೀನಿ ಮಾತಾಜಿ. ಜೈ ದಂಡಾನ್ ಪ್ರಣಾಮ್ ಮಾತಾಜಿ. ದಂಡಾತ್ ಪ್ರಣಾಮ್ ಹರೇ ಮಾತಾಜಿ. ಕೃಷ್ಣ. ಹರೇ ಕೃಷ್ಣ. ತುಂಬಾ ಕರೆಕ್ಟ್ ಆನ್ಸರ್ ಹೇಳಿದ್ರಿ ತಾವು. ಹರಿ ಬೋಲ್, ವೆರಿ ನೈಸ್. ಸೊ ಮಾತಾಜಿ, ದಟ್ ಈಸ್ ಕರೆಕ್ಟ್. ನೀವು ಸರಿಯಾಗಿ ಹೇಳಿದೀರಾ ನೀವು. ಅದು ಅಷ್ಟೇನೆ. ಆಮೇಲೆ ನಮ್ ಡೈರೆಕ್ಷನ್, ಭಕ್ತಿಯ ಒಂದು ಡೈರೆಕ್ಷನ್ ಪಥವನ್ನ ನಾವು ಬದಲಾಯಿಸ್ಕೋಬೇಕಂತೆ. ಫಸ್ಟ್ ಆಫ್ ಆಲ್ ಹೇಗೆ ಬದಲಾಯಿಸ್ಕೊಳ್ತೀವಿ ನಾವು ಭಕ್ತಿಯ ಪಥವನ್ನ? ಸೊ ಇಲ್ಲಿ ನಮ್ಗೆ ಏನು ಅಂತ ಹೇಳಿದ್ರೆ, ಇದು ಸೂರ್ಯ ಚಂದ್ರರು ಏನಿದಾರಲ್ಲ, ಅವರು ಭಗವಂತನ ಒಂದು ಅಂಗದಲ್ಲಿ ಯಾರು ಅವರು ತಮಗೆ ಗೊತ್ತಿದೆ, ಅದು ಭಾಗವತಮಲ್ಲಿ ಇದೆ ಇದ್ರ ಬಗ್ಗೆ. ಸೊ ಯಾರು ಅವರಿಬ್ರು ಸೂರ್ಯ ಚಂದ್ರರು ಭಗವಂತನ ಒಂದು ಅಂಗಾಂಶಗಳಲ್ಲಿ ಅವರು ಏನು ಅಂತ ಹೇಳ್ಬೋದಾ? ಸೂರ್ಯ ಚಂದ್ರ ಎರಡು ಕಣ್ಣುಗಳು. ಎರಡು ಕಣ್ಣುಗಳು. ಸೂಪರ್, ಕರೆಕ್ಟ್, ವೆರಿ ನೈಸ್. ಸೊ ಅವರಿಬ್ರು ಎರಡು ಕಣ್ಣುಗಳು. ಅಂದ್ರೆ ಬಲಭಾಗದ ಕಣ್ಣು ಬಂದು ಸೂರ್ಯ, ಎಡಭಾಗದ ಕಣ್ಣು ಬಂದು
ಚಂದ್ರ ಇದು ವಿಶ್ವರೂಪ ದರ್ಶನದಲ್ಲಿ ಕಾಣಿಸುತ್ತಂತೆ. ಅರ್ಜುನ ನೋಡ್ತಾನಲ್ಲ, ವಿಶ್ವರೂಪ ದರ್ಶನ ತೋರಿಸ್ತಾರಲ್ವಾ ಭಗವದ್ಗೀತೆ ಹೇಳ್ಬೇಕಾದ್ರೆ, ಆ ವಿಶ್ವರೂಪ ದರ್ಶನದಲ್ಲಿ ಕಣ್ಣುಗಳು ಬಂದು ಸೂರ್ಯ ಚಂದ್ರರು ಭಗವಂತನ ಕಣ್ಣುಗಳು. ಸೊ ಸೂರ್ಯನ ಪಥ ಬದಲಾವಣೆ ಆಗಿದೆ ಇವಾಗ ಅಲ್ವಾ. ಸೊ ಆ ಒಂದು ಏನು ಸೂರ್ಯನ ಪಥ ಬದಲಾವಣೆ ಇದೆ, ಅದ್ರಿಂದ ನಾವೇನ್ ತಿಳ್ಕೊಬಹುದು ಅಂತ ಬ್ರಹ್ಮ ಸಂಹಿತೆನಲ್ಲಿ ತುಂಬಾ ಚೆನ್ನಾಗಿ ಹೇಳಿದ್ದಾರೆ, ತುಂಬಾ ಸೊಗಸಾಗಿ ಹೇಳಿದ್ದಾರೆ. ಅದ್ರಲ್ಲಿ ಯಚ್ಚಕ್ಷುರೇಶ ಸವಿತಾ ಸಕಲ ಗ್ರಹಾಣಾಂ ರಾಜಾ ಸಮಸ್ತ ಸುರಮೂರ್ತಿ ವಶಿಶೇಷ ತೇಜ ಯಸ್ಮಾತ್ ಬ್ರಹ್ಮತಿ ಸಂವೃತ ದೀಕ್ಷ ಚಕ್ರೋ ಗೋವಿಂದಮಾದಿ ಪುರುಷಂ ತಮಹಂ ಭಜಾಮಿ. ಸೊ ಏನ್ ಹೇಳ್ತಾರೆ ಅಂತ ಹೇಳಿದ್ರೆ, ಇಲ್ಲಿ ಅವರ ಕಣ್ಣುಗಳು ತುಂಬಾ ಪ್ರಕಾಶಮಾನವಾಗಿದೆಯಂತೆ. ಯಾರು? ಕೃಷ್ಣನ ಕಣ್ಣುಗಳು. ಸೊ ಅದು ಸೂರ್ಯ ಚಂದ್ರರನ್ನ ಹೋಲಿಸ್ತಾ ಇದೆಯಂತೆ. ಸೊ ಅದನ್ನ ನಾವು ನಮ್ಮ ಜೀವನದಲ್ಲಿ, ಭಕ್ತಿ ಜೀವನದಲ್ಲಿ ಅಳವಡಿಸ್ಕೋಬೇಕಂತೆ. ಸೊ ಅದನ್ನ ಹೇಳ್ತಾ ಇದ್ದಾರೆ ಅದ್ರಲ್ಲಿ. ಏನು ಅಂತ ಹೇಳಿದ್ರೆ, ಯಾವ ರೀತಿ ಫಸ್ಟ್ ತಗೋಬಹುದು ನಾವು? ಸೂರ್ಯ ಹೇಗಿದ್ದಾನೆ? ಅವನು ಸೂರ್ಯ ಏನ್ ಮಾಡ್ತಾನೆ? ದಿನಾ ಬರ್ತಾನೆ ಅಲ್ವಾ ಸೂರ್ಯ, ಉದಯ ಆಗ್ತಾನೆ, ಮತ್ತೆ ರಾತ್ರಿ ಅವನು ಕ್ಷೀಣಿಸ್ತಾನೆ. ಸೊ ಸೂರ್ಯ ಉದಯ ಆಗ್ತಾನಲ್ವಾ, ಯಾವತ್ತಾದ್ರೂ ಒಂದ್ ದಿವಸ ಆದ್ರೂ ಸೂರ್ಯ ಬರ್ದೇ ಇರೋಂಥ ದಿವಸ ಇದೆಯಾ? ದಿನಾ ನಾವು ಬೆಳಕು ನೋಡ್ತೀವಿ, ಸೂರ್ಯ ಕಂಡೇ ಕಾಣ್ತಾನೆ ಅಲ್ವಾ. ಸೊ ಆ ರೀತಿ ಡಿಸಿಪ್ಲಿನ್ ಅನ್ನ ನಮ್ಮ ಭಕ್ತಿ ಜೀವನದಲ್ಲಿ ನಾವು ಬೆಳೆಸ್ಕೋಬೇಕು ಅಂತ ಹೇಳ್ತಾರೆ. ಓಕೆ, ನಾವು ಆ ರೀತಿ ನಮ್ಮ ಭಕ್ತಿ ಜೀವನದಲ್ಲಿ ನಾವು ಸೂರ್ಯನ ತರ ಡಿಸಿಪ್ಲಿನ್ ಆಗಿರ್ಬೇಕಂತೆ. ಬೆಳಗ್ಗೆನೆ ಅವನು ಯಾವ ರೀತಿ ಟೈಮಿಗೆ ಸರಿಯಾಗಿ ಅವನು ಉದಯ ಆಗ್ತಾನೆ, ಟೈಮಿಗೆ ಸರಿಯಾಗಿ ಅವನು ಏನ್ ಮಾಡ್ಬೇಕು ತನ್ನ ಕೆಲಸಗಳನ್ನ ಮಾಡ್ತಾನೆ. ಅದೇ ರೀತಿ ನಾವು ಕೂಡ ಸಮಯಕ್ಕೆ ಸರಿಯಾಗಿ ಮಂಗಳಾರತಿಯನ್ನ ಅಟೆಂಡ್ ಮಾಡ್ಬೇಕು. ಬೆಳಗ್ಗೆನೆ ಎದ್ದು ನಮ್ಮ ಎಲ್ಲಾ ದೈನಂದಿನ ಕಾರ್ಯಕ್ರಮಗಳನ್ನ ಮುಗಿಸಿಕೊಂಡು ಸೂರ್ಯನ್ ಥರಾನೇ ನಾವು ಡಿಸಿಪ್ಲಿನ್ಡ್ ಆಗಿ ನಾವು ಬೆಳಗ್ಗೆ ಮಂಗಳಾರತಿಯನ್ನ ಅಟೆಂಡ್ ಮಾಡ್ಬೇಕು. ನಂತರ ಏನಿದೆ ಶ್ರೀಲ ಪ್ರಭುಪಾದರು ಹಾಕಿ ಕೊಟ್ಟಂತಹ ಒಂದು ಮಾರ್ಗದರ್ಶನ ಏನಿದೆ, ಗುರು ಮಹಾರಾಜರು ಕೊಟ್ಟಂತಹ ಒಂದು ಮಾರ್ಗದರ್ಶನ ಏನಿದೆ, ಅದನ್ನ ಶಿರಸಾ ವಹಿಸ್ಬೇಕಂತೆ. ಸೊ ಏನ್ ಮಾಡ್ಬೇಕು? ನೆಕ್ಸ್ಟ್ ಮಂಗಳಾರತಿ ಆದ್ಮೇಲೆ ಜಪ ಆದ್ಮೇಲೆ ಭಗವದ್ಗೀತೆ ಆದ್ಮೇಲೆ ಭಾಗವತ. ಸೊ ಇವಾಗ ಗುರು ಹಿರಿಯರು ಎಷ್ಟು ಚೆನ್ನಾಗಿ ನಮ್ಗೆ ಮಾಡ್ಕೊಟ್ಟಿದ್ದಾರೆ. ನಮ್ಗೆ ಭಗವದ್ಗೀತೆ ಕ್ಲಾಸ್ ನಡೆಯುತ್ತೆ, ಅದಾಗಿದ್ ಕೂಡ್ಲೇನೆ ಶ್ರೀಮದ್ ಭಾಗವತಂ ಕ್ಲಾಸ್, ನಿತ್ಯಂ ಭಾಗವತ ಸೇವೆಯ ಕ್ಲಾಸ್ ಇದೆ. ದಿನ ಎಷ್ಟು ಒಳ್ಳೊಳ್ಳೆ ಪ್ರೀಚರ್ಸ್ ಎಲ್ಲಾ ಕಡೆಯಿಂದ, ಅದು ಕನ್ನಡದಲ್ಲಿ ಸಿಗ್ತಾ ಇದೆ ನಮ್ಗೆ. ಇಂಗ್ಲಿಷ್ ಅಲ್ಲಿ ಹಿಂದಿನಲ್ಲಿ ತುಂಬಾ ಸುಲಭವಾಗಿ ಸಿಗುತ್ತೆ, ಕನ್ನಡದಲ್ಲಿ ಸಿಗ್ತಾ ಇರೋದು ತುಂಬಾ ದುರ್ಲಭ. ಸೊ ದಯವಿಟ್ಟು ನಿಮ್ಗೆ ತಿಳಿದಿರ್ತಕ್ಕಂಥ ಎಲ್ಲಾ ಭಕ್ತರಿಗೂ ಇನ್ನೂ ಸ್ವಲ್ಪ ಜಾಸ್ತಿ ಹೇಳಿ, ಅವ್ರಿಗೆ ಎಲ್ಲರೂ ಅಟೆಂಡ್ ಮಾಡ್ಬೇಕು. ನಿತ್ಯಂ ಭಾಗವತ ಸೇವೆಯ ತುಂಬಾ ಸೊಗಸಾಗಿದೆ, ಎಲ್ಲರೂ ಮಾಡ್ತಾ ಇದ್ದೀರಾ. ಬಟ್ ಸ್ಟಿಲ್ ಯು ಕಮ್ ಅಂಡ್ ಬ್ರಿಂಗ್ ಒನ್ ಅಂತ ಆ ತರ ಕರ್ಕೊಂಡ್ ಬರ್ಬೇಕು. ನಮ್ಮ ಗೊತ್ತಿರೋರ್ನ ನಾವು ಇಂಟ್ರೊಡ್ಯೂಸ್ ಮಾಡ್ಬೇಕು, ಸೊ ದಟ್ ಎಲ್ಲರಿಗೂ ಅದು ಭಕ್ತಿ ಸಿಗ್ಬೇಕು, ಆ ಒಂದು ಪಥದಲ್ಲಿ ಎಲ್ಲರೂ ಮುಂದುವರಿಬೇಕು ಅಂತ. ಸೊ ಇದು ಒಂದು ಸೂರ್ಯಂದಾಯ್ತು. ಅಂದ್ರೆ ಡಿಸಿಪ್ಲಿನ್ ಕಲಿಸ್ತಾನೆ ಅವನು ನಮ್ಗೆ ಒಂದು ಲೈಫ್ ಅಲ್ಲಿ ಯಾವ ರೀತಿ ನಾವು ಭಕ್ತಿಯನ್ನ ಮಾಡ್ಬೇಕು ಅನ್ನೋದನ್ನ ಅವನ ಪ್ರತೀಕ ಅವನು ಕೊಡ್ತಾನೆ ನಮ್ಗೆ. ಸೊ ಅದೇ ರೀತಿ ಈಗ ಯಾರಿದ್ದಾರೆ? ಚಂದ್ರ ಇದ್ದಾರೆ. ಇನ್ನೊಂದ್ ಕಣ್ಣು ಚಂದ್ರ, ಆವಾಗ್ಲೇ ನಾವು ಡಿಸ್ಕಸ್ ಮಾಡಿದ್ವಿ. ಚಂದ್ರ ಇದ್ದಾನೆ. ಈಗ ಚಂದ್ರನಿಗೆ ಯಾವ ರೀತಿ ನಾವು ತಗೋಬೇಕು? ಚಂದ್ರ ಏನ್ ಮಾಡ್ತಾನೆ ಅವನು? ಯಾರಾದ್ರೂ ಹೇಳ್ಬೋದಾ? ಅವನು ಕೂಡ ಬೆಳಕು ಕೊಡ್ತಾನೆ, ರಾತ್ರಿನಲ್ಲಿ ಶೀತಲವಾದಂತ ಒಂದು ಬೆಳಕನ್ನ ಕೊಡ್ತಾನೆ ಅವನು ಅಲ್ವಾ. ಹರೇ ಕೃಷ್ಣ. ಮೆಡಿಸಿನ್ ತಯಾರಾಗುತ್ತೆ ಮಾತಾಜಿ ಚಂದ್ರನ ಬೆಳಕಿಂದ. ಎಸ್, ಕರೆಕ್ಟ್. ಎಲ್ಲಾ ತರಕಾರಿಗಳಿಗೆ ಅವನು ಜೀವವನ್ನ ತುಂಬ್ತಾನೆ, ಮೆಡಿಸಿನ್ಸ್ ಎಲ್ಲ ಅವನು ಇದ್ ಮಾಡ್ತಾನೆ, ಮೆಡಿಸಿನಲ್ ಪ್ಲಾಂಟ್ಸ್ ಗೆ ಜೀವ ತುಂಬ್ತಾನೆ. ಕರೆಕ್ಟ್, ತುಂಬಾ ಸರಿಯಾಗಿ ಹೇಳಿದ್ರಿ ನೀವು. ಬಟ್ ಅವನು ಆಕಾರದಲ್ಲಿ ಹೇಗಾಗ್ತಾನೆ? ಆಕಾರದಲ್ಲಿ ತುಂಬಾ ಶೀತಲವಾಗಿರ್ತಾನೆ. ಕರೆಕ್ಟ್, ತಾವು ಹೇಳಿದ್ ತುಂಬಾ ಸೊಗಸಾಗಿ ಹೇಳಿದ್ರಿ ತಾವು. ಸೊ ಏನ್ ಮಾಡ್ತಾನೆ ಅಂತ ಹೇಳಿ ಫುಲ್ ಇರಲ್ಲ ಮಾತಾಜಿ. ಅಮಾವಾಸ್ಯೆ ಬರ್ತಾ ಇದೆಲ್ಲ, ಈಗ ಕ್ಷೀಣ ಆಗ್ತಾ ಹೋಗ್ತಾನೆ. ಸೊ ಇದು ಅಮಾವಾಸ್ಯೆ ಬರ್ತಾ ಇದ್ದಂಗೆ ಅವನು ದಿನೇ ಕಡಿಮೆ, ಒಂದು ಸೈಜ್ ಕಡಿಮೆ ಆಗ್ತಾ ಹೋಗುತ್ತೆ. ಅದೇ ರೀತಿ ಹುಣ್ಣಿಮೆ ಬರ್ತಾ ಇದ್ದ ಹಾಗೆ ಅವನು ಮತ್ತೆ ಜಾಸ್ತಿ ಆಗ್ತಾ ಹೋಗ್ತಾನೆ. ಅಂದ್ರೆ ಒಂದು ಸೈಜ್ ಜಾಸ್ತಿ ಆಗ್ತಾ ಹೋಗುತ್ತೆ. ಸೊ ನಮ್ ಭಕ್ತಿ ಜೀವನ ಏನಾಗಿದೆ ಈಗ ಕಂಪೇರ್ ಮಾಡ್ಕೋಬಹುದಾ? ನಾವು ಅಷ್ಟೇನೆ. ಭಾನುವಾರ ಸತ್ಸಂಗಕ್ಕೆ ಹೋದ್ರೆ ಏನ್ ಮಾಡ್ತೀವಿ? ಫುಲ್ ಬ್ರೈಟ್ ಆಗಿ ಅವತ್ತು ಹೊಡೆದು ಬಿಡ್ತೀವಿ. ಅದಾದ್ಮೇಲೆ ಸೋಮವಾರ ಆಗ್ತಿದ್ದಂಗೆ ಕ್ಷೀಣಿಸೋದಕ್ಕೆ ಪ್ರಾರಂಭ ಆಗ್ತಾ ಹೋಗುತ್ತೆ. ಮತ್ತೆ ಸಂಡೇ ಜೋರಾಗಿ ಬ್ರೈಟ್ ಆಗ್ಬಿಡ್ತೀವಿ, ಅದೇ ಮತ್ತೆ ಕ್ಷೀಣಿಸುತ್ತೆ. ನಮ್ ಭಕ್ತಿ ಜೀವನ ಕೂಡ ಈ ಚಂದ್ರನ್ ಹೋಲಿಸ್ತಾ ಇದೆ, ಅದೇ ತರ ಆಗ್ತಾ ಇದೀವಿ ನಾವು. ಸೊ ಹಂಗ ಆಗ್ಬಾರ್ದು.
ಸೂರ್ಯನ್ ತರ ಆಗ್ಬೇಕಂತ, ಅಂದ್ರೆ ಚಂದ್ರ ಅವರು ದೇವರು, ಅದು ಹೇಳಂಗೆಲ್ಲ ತಪ್ಪಾಗತ್ತೆ. ಬಟ್ ಸೂರ್ಯನ ನಾವು ಫಾಲೋ ಮಾಡ್ಬೇಕು. ಯಾವ ರೀತಿ ಡಿಸಿಪ್ಲಿನ್ಡ್ ಆಗಿದ್ದಾರೆ, ಒಂದೇ ಸ್ಥಿರವಾಗಿರ್ಬೇಕಂತೆ. ಯಾವಾಗ್ಲೂ ಭಕ್ತಿ ಜೀವನದಲ್ಲಿ ನಾವು ಸ್ಥಿರತೆಯನ್ನ ಕಾಪಾಡ್ಕೋಬೇಕು. ಸೊ ಅದರದ್ದು ಪ್ರತೀಕ ಸೂರ್ಯ ಚಂದ್ರರು, ಅದರದ್ದು ಪ್ರತೀಕ. ಈಗ ನಾವೆಲ್ಲ ಏನ್ ಭಕ್ತಿ ಮಾಡ್ತಾ ಇದೀವಿ? ನಾವೆಲ್ರು ಈಗ ಭಕ್ತಿ ಮಾಡ್ತಾ ಇದೀವಿ ನಾವೆಲ್ಲ, ಅಲ್ವಾ? ಸಾಧಕರು ನಾವೆಲ್ಲ, ಕರೆಕ್ಟ್ ಅಲ್ವಾ? ಸಾಧನಾ ಭಕ್ತಿ ನಾವು ಮಾಡ್ತಾ ಇದೀವಿ. ಅದನ್ನೇ ಮಾಡ್ಬೇಕು. ಸಾಧನೆ, ನಮ್ಮ ಸಾಧನೆಯನ್ನ ಮುಂದುವರಿಸ್ಕೊಂಡು ಹೋಗ್ಬೇಕು. ಏನ್ ನಮ್ ಸಾಧನೆ? ಭಗವದ್ಗೀತೆ ಓದೋದು, ಚಾಂಟಿಂಗ್ ಮಾಡೋದು, ಅಲ್ವಾ? ಆಮೇಲೆ ಭಾಗವತಂ ಓದೋದು, ನಂತರ ಶ್ರೀಲಾ ಪ್ರಭುಪಾದರ ಸಣ್ಣ ಸಣ್ಣ ಪುಸ್ತಕಗಳನ್ನ ಓದೋದು. ಸರಿ, ನಿಮ್ಗೆ ತುಂಬಾನೇ ಸಮಯ ಇದೆಯಾ? ಸೊ ದಯವಿಟ್ಟು ಅವರ ಒಂದು ಪ್ರಚಾರ ಕಾರ್ಯದಲ್ಲಿ ಭಾಗಿಯಾಗೋದು. ಪ್ರಚಾರ ಕಾರ್ಯ ಅಂತ ಹೇಳಿದ್ರೆ ಲೆಕ್ಚರೇ ಕೊಡ್ಬೇಕು ಅಂತ ಏನಿಲ್ಲ. ತಾವು ಬೇಕಾದ್ರೆ ಬುಕ್ ಡಿಸ್ಟ್ರಿಬ್ಯೂಷನ್ ಮಾಡ್ಬೋದು. ಓಕೆ, ಎಲ್ಲ ನಿಮ್ಗೆ ಗೊತ್ತಿರೋರಿಗೆ ನೀವು ಕ್ಲಾಸಿಗೆ ಕರ್ಕೊಂಡು ಬಂದು ಕೂರಿಸ್ಕೋಬಹುದು. ತಿಲಕ್ ಹಚ್ಕೊಳ್ಳೋದು ಕೂಡ ಒಂದು ಪ್ರಚಾರನೇ. ಯಾಕಂದ್ರೆ ಅವ್ರು ನಮ್ಮನ್ನ ನೋಡಿದ ಕೂಡ್ಲೇನೆ, ಯಾರಾದ್ರೂ ಬೇರೆಯವರು ಭೌತಿಕದವರು ನಮ್ಮನ್ನ ನೋಡಿದ ಕೂಡಲೇ ಹರೇ ಕೃಷ್ಣ ಅಂತಾರೆ, ಕೃಷ್ಣನನ್ನ ನೆನಪಿಸ್ಕೊಳ್ತಾರೆ. ಈವನ್ ದಾಟ್ ಈಸ್ ಆಲ್ಸೋ ಒನ್ ಫಾರ್ಮ್ ಆಫ್ ಪ್ರಚಾರ. ಸೊ ಈಗ ನಾವ್ ಏನ್ ಮಾಡ್ತಾ ಇದೀವಲ್ಲ, ಇದು ನಾವು ಸಾಧನಾ ಭಕ್ತಿ ಅಂತ ಕರಿತಾ ಇದೀವಿ. ಇದು ಒಂದು ದಿವಸ ಏನಾಗುತ್ತೆ, ನಮ್ಗೆ ಗ್ರಾಜುಯೇಷನ್ ಆಗುತ್ತಂತೆ. ಈ ಸಾಧನಾ ಭಕ್ತಿಯಿಂದ ನಾವು ರಾಗಾನುಗ ಭಕ್ತಿಗೆ ಮಾರ್ಪಾಡಾಗ್ತೀವಂತೆ. ರಾಗಾನುಗ ಭಕ್ತಿ ಹೇಗೆ ಅಂತ ಹೇಳಿದ್ರೆ, ಆಲ್ ಆಫ್ ಅ ಸಡನ್ ಒಂಥರ ಅವರು ಏನ್ ನಮ್ ತರ ಯೋಚನೆ ಮಾಡೋಂಗಿಲ್ಲ. ಒಂಥರ ನಾವು ಇವಾಗ ದೇವಸ್ಥಾನಕ್ ಹೋಗ್ಬೇಕಾ, ಇವಾಗ ಎದ್ಬಿಟ್ಟು ನಾನು ಏನಪ್ಪಾ ಮಾಡೋದು, ಜಪ ಮಾಡ್ಬೇಕಾ, ಇಲ್ಲ ನಿದ್ದೆ ಬರ್ತಾ ಇದೆ ಇವಾಗ ಮಲ್ಕೊಂಡ್ ಬಿಡ್ತೀನಿ, ಎದ್ಬಿಟ್ಟು ಆಮೇಲೆ ಜಪ ಮಾಡ್ತೀನಿ, ಆ ತರ ಅಲ್ಲ. ಅವ್ರು ಕಾಯ್ತಾ ಇರ್ತಾರಂತೆ ಯಾವಾಗ 3 ಗಂಟೆ ಆಗತ್ತೆ ಬೆಳಗ್ಗೆ. ಅಂದ್ರೆ ಅವ್ರಿಗೆ ಅಲಾರ್ಮೇ ಬೇಕಾಗೋದಿಲ್ಲ. ಅಲಾರ್ಮ್ ಇಲ್ದೇನೆ ಅವರು ಎದ್ದು ತಮ್ಮ ಕಾರ್ಯವಿಧಿಗಳನ್ನ ಮಾಡ್ತಾ ಇರ್ತಾರೆ. ಸೊ ಅವರು ಬಂದು ಯಾರು? ರಾಗಾನುಗ ಸಾಧನಾ ಭಕ್ತಿ ಮಾಡ್ತಾ ಇರೋರು, ಸ್ಪಾಂಟೇನಿಯಸ್. ಅವರು ಸ್ಪಾಂಟೇನಿಯಸ್ ಆಗಿ ಬಂದ್ಬಿಡುತ್ತೆ ಅವ್ರಿಗೆ. ನಮ್ ತರ ಅಲ್ಲ, ನಾವಿನ್ನು ಸಾಧಕರು, ಸಾಧನಾ ಭಕ್ತಿ ಮಾಡ್ತಾ ಇರೋರು. ಸೊ ನಾವು ಆ ಗ್ರಾಜುಯೇಷನ್ಗೆ ನಮ್ಮನ್ನ ನಾವು ಬೆಳೆಸ್ಕೋಬೇಕಂತೆ. ಸೊ ಅದ್ ಹೇಗ್ ಮಾಡ್ಬೇಕು ಅಂದ್ರೆ, ಶ್ರೀಲಾ ಪ್ರಭುಪಾದರು ಹಾಕಿರೋಂಥ ಗೆರೆಯನ್ನ, ಅಥವಾ ನಮ್ಮ ಶಿಕ್ಷಾ ಗುರುಗಳು ಏನ್ ಹೇಳ್ಕೊಟ್ಟಿದಾರೋ ಅದನ್ನ ನಾವು ಮಾಡ್ತಾ ಹೋಗ್ಬೇಕು. ಅವ್ರು ಏನ್ ಹೇಳ್ತಾರೆ, ಏನ್ ಮಾಡ್ಬೇಕು, ಅವ್ರಿಗೆ ಗೊತ್ತಿರುತ್ತೆ ನಮ್ಗೆ ಏನ್ ಮಾಡಬಹುದು, ನಾವು ಯಾವ ಬುಕ್ಕನ್ನ ನಾವು ಓದ್ಬೇಕಾಗತ್ತೆ, ಈ ಸ್ಟೇಜ್ ಅಲ್ಲಿ ನಾನು ಯಾವ ಬುಕ್ ಓದ್ಬೇಕು, ಈ ಸ್ಟೇಜ್ ಅಲ್ಲಿ ನಾನು ಏನ್ ಜಪ ಮಾಡ್ಬೇಕು, ಅದು ಅವ್ರಿಗೆ ಗೊತ್ತಿರುತ್ತೆ. ನಮ್ ಶಿಕ್ಷಾ ಗುರುಗಳಿಗೆ ಅವ್ರು ಹೇಳ್ತಾ ಇದ್ದಾರೆ ಅಂತ ಹೇಳಿದ್ರೆ ನಾವು ಅದನ್ನ ಕೇಳ್ಬೇಕು. ಅವ್ರಿಗೆ ಗೊತ್ತಿರುತ್ತೆ ನಾವು ನಮ್ಮ ಕೆಪಾಸಿಟಿ ಏನಿದೆ ಅಂತಾನು ಗೊತ್ತಿರುತ್ತೆ. ಮೇ ಬಿ ನಮ್ಗೆ ಪ್ರಚಾರ ಮಾಡೋದಕ್ಕೆ ನನಗೆ ಸಾಧ್ಯ ಇಲ್ಲ, ಸೊ ನಂಗೆ ಟೈಮ್ ಕನ್ಸ್ಟ್ರೇನ್ಸ್ ಇದೆ. ಅವಾಗ ಅವ್ರು ಏನ್ ಮಾಡ್ತಾರೆ, ಈ ಕೂತಿರೋ ಹತ್ರನೇ ಏನಾದ್ರು ಮಾಡು ಅಂತ ಆ ಥರದ್ ಕೊಡ್ತಾರೆ ನಂಗೆ. ಅಥವಾ ಯಾರಾದ್ರೂ ತುಂಬಾ ಓಡಾಡೋರು ಇರ್ತಾರೆ, ಹೊರಗಡೆ ಎಲ್ಲ ಓಡಾಡ್ತಾ ಇರ್ತಾರೆ, ಅವ್ರಿಗೆ ಏನ್ ಮಾಡ್ತಾರೆ, ನೀವು ಬುಕ್ ಡಿಸ್ಟ್ರಿಬ್ಯೂಷನ್ ಮಾಡಿ, ಅಥವಾ ಬೇರೆ ಬೇರೆ ಊರುಗಳಿಗೆ ಹೋಗ್ತಾರೆ ಅಂತವ್ರಿಗೆ ಏನ್ ಹೇಳ್ತಾರೆ, ಅಥವಾ ವಾಕ್ ಚಾತುರ್ಯ ಇರುತ್ತೆ, ಅವ್ರಿಗೆ ಮಾತಾಡೋದಕ್ಕೆ ಒಂದು ಕಲೆ ಇರುತ್ತೆ, ಚೆನ್ನಾಗಿ ಮಾತಾಡ್ತಾ ಇರ್ತಾರೆ ಅವರು, ಅಂತವ್ರಿಗೆ ಕಂಡುಹಿಡಿತಾರೆ. ಅವರು ಕಂಡುಹಿಡಿದು ಅವ್ರಿಗೆ ಏನ್ ಕೊಡ್ತಾರೆ, ನೀವು ಹೋಗಿ ಒಂದು ಪ್ರವಚನವನ್ನ ಕೊಡಿ. ಭಗವದ್ಗೀತೆನೇ ಇರ್ಬೋದು ಅಥವಾ ಭಾಗವತನ. ಮತ್ತೆ ಅದು ಕೆಪಾಸಿಟಿ ಮೇಲೆ, ಭಕ್ತರ ಒಂದು ಕೆಪಾಸಿಟಿ ಮೇಲೆ ಗುರುಗಳು ನಿರ್ಧಾರ ಮಾಡ್ತಾರೆ. ಸೊ ಅವ್ರು ಏನ್ ಕೊಡ್ತಾರೆ ಅದನ್ನ ನಾವು ಫಾಲೋ ಮಾಡ್ಬೇಕು. ಅವ್ರು ಹೇಳಿರ್ತಕ್ಕಂಥ ಒಂದು ವಾಣಿ ಸೇವೆ ಇರ್ಬೋದು, ಒಂದು ವಪು ಸೇವೆ ಇರ್ಬೋದು. ವಪು ಸೇವೆ ತುಂಬಾ ದುರ್ಲಭ, ನಮ್ಗೆ ಸಿಕ್ಕೋದಿಲ್ಲ. ಬಟ್ ವಾಣಿ ಸೇವೆ ಅವ್ರು ಏನ್ ಹೇಳ್ತಾರೆ ಅದನ್ನ ಚಾಚು ತಪ್ಪದೆ ಮಾಡೋದ್ರಿಂದ ನಾವು ಈಗ ಏನ್ ಸಾಧನಾ ಭಕ್ತಿ ಮಾಡ್ತಾ ಇದೀವಲ್ಲ, ನಾವು ರಾಗಾನುಗ ಭಕ್ತಿಗೆ ಬರೋದಿಕ್ಕೆ ತುಂಬಾ 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 ಅನುಕೂಲ ಸಿಗುತ್ತೆ. ಸೊ ಇದು ಶ್ರವಣ ಮಾತ್ರದಿಂದ ಮತ್ತೆ ಭಕ್ತಿ, ಸಾಧನಾ ಭಕ್ತಿಯಲ್ಲಿ ಕರೆಕ್ಟ್ ಆಗಿ ಫಾಲೋ ಮಾಡೋದ್ರಿಂದ ಇದು ನಮ್ಗೆ ಸಾಧ್ಯ ಆಗುತ್ತೆ. ಸೊ ಈಗ ಸೂರ್ಯನ್ ಪೂಜೆ ಎಲ್ಲ ಕಡೆ ಮಾಡ್ತಾರೆ, ನಾಳೆ ಸೂರ್ಯನ್ ಪೂಜೆ ಮಾಡ್ತಾರೆ. ಸೊ ನಾವು ಕೂಡ ಮಾಡ್ಬೋದು, ಸೂರ್ಯನ್ ಪೂಜೆ ಮಾಡ್ಬೋದು. ಜಪ ಮಾಡಿ, ದಯವಿಟ್ಟು ಇಷ್ಟ ಆಗುತ್ತೋ ಅಷ್ಟು ಜಪ ಮಾಡಿ. ಯಾಕಂದ್ರೆ ಸೂರ್ಯ ಯಾವತ್ತೂ ಹಾಲಿಡೇ ತಗೊಳ್ಳೋದೇ ಇಲ್ಲ ಅವನು, ಅಲ್ವಾ? ಯಾವಾಗ್ಲೂ ಅವನು ಹಾಜರ್. ಬೆಳಗ್ಗೆ ಆಗೋತ್ಲು, ಇವನ್ ನಾವು ಮಂಗಳಾರತಿ ಆಗಿದ್ದು ನೆಕ್ಸ್ಟ್ ಡೇನೆ ಅವನು ಸೂರ್ಯದೇವ ಕಾಣಿಸ್ಕೊಂಡ್ಬಿಡ್ತಾನೆ ನಮ್ಗೆ, ಅಲ್ವಾ? ಮಂಗಳಾರತಿಗೆ ಅವನು ಅಟೆಂಡ್ ಆಗ್ಬಿಡ್ತಾನೆ. ಸೊ ಈ ತರ ನಾವು ನಮ್ಮ ಭಕ್ತಿಯನ್ನ ಮುಂದುವರಿಸಬಹುದು ಅಂತ ಗುರು ಹಿರಿಯರು ಹೇಳಿದ್ದಾರೆ. ಆಮೇಲೆ ಇನ್ನೊಂದು, ಈ ಸಂಕ್ರಾಂತಿ ಹಬ್ಬದ್ದು ಏನು ಅಂತ ಹೇಳಿದ್ರೆ, ಇವತ್ತಿನ ದಿವಸ ವಿಶೇಷ ಲೀಲೆಗಳು ನಡೆದಿವಂತೆ, ತುಂಬಾ ವಿಶೇಷ ಲೀಲೆಗಳು ನಡೆದಿವೆ. ಬಟ್ ನಾನು 2 ಮಾತ್ರ ತಗೊಳ್ತಾ ಇದ್ದೀನಿ, ಟೈಮ್ ಕನ್ಸ್ಟೆಂಟ್ ಇರೋದ್ರಿಂದ 2 ಲೀಲೆಗಳು ಮಾತ್ರ ಹೇಳೋದಕ್ಕೆ ಇಚ್ಛೆ ಪಡ್ತೀನಿ. ಸೊ ತಾವೆಲ್ಲರೂ ಕೇಳಿರ್ಬೋದು, ಕಪಿಲ ಮಹಾಮುನಿಗಳು ಒಂದು ಆಶ್ರಮ ಇರುತ್ತೆ. ಅವರ ಆಶ್ರಮದಲ್ಲಿ ಯಾರಿದ್ರು, ಯಾರಾದ್ರೂ ಗೊತ್ತಿದ್ಯಾ? ಇದು ಭಾಗವತಮಲ್ಲಿ ಇರುವಂತದ್ದೇ, ಇದು ಶ್ರೀಮದ್ ಭಾಗವತದಿಂದ ತೆಗ್ದಿರುವಂತದ್ದು. ಸೊ ಅವರ ಒಂದು ಆಶ್ರಮದಲ್ಲಿ, ಎಸ್ ಹೇಳಿ ಮಾತಾಜಿ. ಹರೇ ಕೃಷ್ಣ. ದೇವಹೂತಿ
ದೇವಹೂತಿ, ಎಸ್, ಅದೆಲ್ಲ ಆಮೇಲೆ ಬರುತ್ತೆ. ಕರೆಕ್ಟ್ ನೀವು ಹೇಳಿದ್ದು ಮಾತಾಜಿ. ಬಟ್ ನಾನು ಈ ಆನ್ಸರ್ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೆ. ಸಗರ ಮಹಾರಾಜ ಅವರ ಮಕ್ಕಳು ಪುತ್ರರು ಇರ್ತಾರಲ್ವಾ, ಅವರು ಸಗರ ಮಹಾರಾಜನ ಪುತ್ರರು ಕಪಿಲ ಮುನಿಯ ಆಶ್ರಮದಲ್ಲಿ ಅವರು ವ್ಯಾಸಂಗ ಮಾಡ್ತಾ ಇರ್ತಾರೆ, ಅವರು ಓದ್ತಾ ಇರ್ತಾರೆ ಅಲ್ಲಿ. ಸೊ ಅವ್ರೇನ್ ಮಾಡ್ತಾರೆ, ಕಪಿಲ ಮುನಿಗೆ ಅವರು ಒಂಥರ ಅವ್ರಿಗೆ ಒಂಥರ ದೋಷಾರೋಪಣೆ ಮಾಡ್ಬಿಡ್ತಾರೆ. ಅವ್ರಿಗೆ ಕಪಿಲ ಮಹಾಮುನಿಗೆ ದೋಷ ಏನೋ ಅವ್ರ ದೋಷ ಇದೆ ಅನ್ನೋ ತರ ಏನೋ ಮಾತಾಡ್ಬಿಡ್ತಾರೆ, ಅವ್ರಿಗೆ ನೋಯಿಸ್ಬಿಡ್ತಾರೆ. ಅದಕ್ಕೆ ಕಪಿಲ ಮಹಾಮುನಿ ಏನ್ ಮಾಡ್ತಾರೆ, ಅವ್ರಿಗೆ ಭಸ್ಮ ಮಾಡ್ಬಿಡ್ತಾರೆ. ಕೋಪ ಬಂದು ಅವರನ್ನ ಭಸ್ಮ ಮಾಡ್ಬಿಡ್ತಾರೆ. ಆದ್ರೆ ಅವ್ರ ತಂದೆ ಸಗರ ಮಹಾರಾಜ ಏನಂತ ಹೇಳಿದ್ರೆ ತುಂಬಾನೇ ಒಳ್ಳೆಯವರು. ಅವರು ತಂದೆ ಅವರು ಅಯ್ಯೋ ಈ ತರ ಆಗ್ಬಿಡ್ತಲ್ಲ, ನನ್ನ ಸಂತಾನ ಎಲ್ಲ ಇಲ್ವೇ ಇಲ್ವಲ್ಲ, ಇವಾಗ ಸಂತಾನ ಭಸ್ಮ ಆಗ್ಬಿಡ್ತಲ್ಲ ಅಂದ್ಬಿಟ್ಟು ಅವ್ರ ಏನ್ ಮಾಡ್ತಾರೆ, ಭಗೀರಥ ಮುನಿ ಹತ್ರ ಹೋಗ್ಬಿಟ್ಟು ಅವರು ಕೇಳ್ಕೊಳ್ತಾರೆ, ಪ್ರಾರ್ಥನೆ ಮಾಡ್ತಾರಂತೆ ಅವರನ್ನ ಕುರಿತು, ಭಗೀರಥ ಮುನಿಯನ್ನ ಕುರಿತು ಪ್ರಾರ್ಥನೆ ಮಾಡ್ತಾರೆ. ಸೊ ಭಗೀರಥರು ಏನ್ ಮಾಡ್ತಾರೆ, ಅವರನ್ನ ಉದ್ಧಾರ ಮಾಡ್ಬೇಕು ಅನ್ನೋದಕ್ಕೋಸ್ಕರ ಭಗೀರಥ ಮುನಿಯವರು ಗಂಗೆಯನ್ನ ಇವತ್ತಿನ ದಿವಸನೇ ಅವರು ಭೂಮಿಗೆ ಆಹ್ವಾನ ಮಾಡಿದ್ದು. ಸೊ ಸಂಕ್ರಾಂತಿ ಹಬ್ಬದ ದಿವಸ ಗಂಗೆ ಈ ಭೂಮಿಗೆ ಇಳಿದು ಬಂದಿದ್ದು. ಸೊ ಆ ಗಂಗೆ ಬಂದ್ಮೇಲೆ ಏನಾಗುತ್ತೆ, ಅವ್ರನ್ನೆಲ್ಲ ಮೋಕ್ಷ ಪ್ರದಾನ ಮಾಡ್ತಾರೆ ಅವರು ಭಗೀರಥ ಮುನಿಗಳು. ಗಂಗೆ ಬಂದ ಕೂಡ್ಲೇನೆ ಸೊ ಅವರಿಗೆ ಮೋಕ್ಷ ಸಿಕ್ಬಿಡುತ್ತೆ. ಅದು ಇವತ್ತಿನ ದಿವಸನೇ, ಸಂಕ್ರಾಂತಿ ದಿವಸನೇ ಆಗಿರುವಂತದ್ದು. ಸೊ ಇದು ನಮ್ಗೆ ಪ್ರತೀಕ ಅಂತ ಹೇಳಿದ್ರೆ, ಇವಾಗ ನಮ್ಮ ಪೂರ್ವಜರು ಇರ್ತಾರಪ್ಪ ಅಲ್ವಾ, ಪೂರ್ವಜರಿಗೆ ನಾವು ಏನಾದ್ರೂ ಅವ್ರಿಗೆ ತಿಲ ತರ್ಪಣ ಮಾಡ್ಬೇಕಾ, ಇಲ್ಲಿ ಗಂಗಾಸಾಗರ ಅಂತ ಒಂದು ಪ್ಲೇಸ್ ಇದೆ. ಗಂಗಾಸಾಗರ ಅನ್ನೋ ಸ್ಥಳ ಇರೋದು ಎಲ್ಲಿ ಅಂತ ಹೇಳಿದ್ರೆ, ಗಂಗೆ ನದಿ ಇದೆಯಲ್ಲ, ಅದು ಬೇ ಆಫ್ ಬೆಂಗಾಲ್ಗೆ ಯಾವಾಗ ಅದು ಜಾಯಿನ್ ಆಗ್ತಾಳಲ್ವಾ ಗಂಗೆ, ಆ ಪ್ಲೇಸ್ ಅನ್ನ ಗಂಗಾಸಾಗರ ಅಂದ್ರೆ ಸಾಗರಕ್ಕೆ ಅವಳು ಜಾಯಿನ್ ಆಗ್ತಾ ಇದ್ದಾಳೆ. ಬೇ ಆಫ್ ಬೆಂಗಾಲ್ ಏನಿದೆಯಲ್ಲ ಅದಕ್ಕೆ ಜಾಯಿನ್ ಆಗ್ತಾ ಇದ್ದಾಳೆ, ಬಂಗಾಳ ಕೊಲ್ಲಿಗೆ. ಸೊ ಆ ಪ್ಲೇಸ್ಗೆ ಗಂಗಾಸಾಗರ ಅಂತ ಕರೀತಾರೆ. ಅಲ್ಲಿ ಪ್ರತಿ ವರ್ಷ ಸಂಕ್ರಾಂತಿ ಹಬ್ಬದ ದಿವಸ ಎಲ್ಲರೂ ಯಾರು ತಮ್ಮ ತಂದೆ ತಾಯಿನ ಕಳ್ಕೊಂಡಿರ್ತಾರೆ ಅಥವಾ ಹಿಂದೆ ಯಾರು ಹಿರಿಯರನ್ನ ಕಳ್ಕೊಂಡಿರ್ತಾರೆ, ಅವ್ರು ಹೋಗಿ ಅಲ್ಲಿ ತರ್ಪಣ ಮಾಡ್ತಾರೆ. ಸೊ ಅದ್ರದ್ದು ಬಗ್ಗೆ ನಾವೇನು ಅಷ್ಟೊಂದು ಚರ್ಚೆ ಮಾಡೋದೇನ್ ಬೇಡ, ಯಾಕಂದ್ರೆ ಇನ್ನೂ ಲೀಲೆಗಳಿವೆ ಮುಂದೆ. ಸೊ ನಾನು ಸುಮ್ನೆ ಜಸ್ಟ್ ಮೆನ್ಷನ್ ಮಾಡಿದೆ ಈ ತರ ಮಾಡ್ಬೋದು ನಾವು ಸಂಕ್ರಾಂತಿ ಹಬ್ಬದ ದಿವಸ. ಸೊ ಆ ಗಂಗಾ ಸಾಗರದಲ್ಲಿ ಹೋಗಿ ತರ್ಪಣವನ್ನ ಬಿಡಬಹುದು, ತುಂಬಾ ಶ್ರೇಷ್ಠವಾದದ್ದು. ಯಾಕಂದ್ರೆ ಅವತ್ತಿನ ದಿವಸ ಅವ್ರಿಗೆ ಮೋಕ್ಷ ಸಿಕ್ಬಿಡತ್ತೆ ಅಂತ ಹೇಳ್ತಾರೆ. ಸೊ ಇದು ವಾಡಿಕೆ ಇರುವಂತದ್ದು. ನೆಕ್ಸ್ಟ್ ಇನ್ನೊಂದು ಇವತ್ತಿಂದ ತುಂಬಾ 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 ಇಂಪಾರ್ಟೆಂಟ್ ಚರ್ಚೆ ಇರುವಂತದ್ದು ಅಂತ ಹೇಳಿದ್ರೆ ಭೀಷ್ಮ ದೇವರು. ಸೊ ತಮ್ಮೆಲ್ಲರಿಗೂ ಭೀಷ್ಮ ಪಿತಾಮಹರ ಬಗ್ಗೆ ಚೆನ್ನಾಗಿ ಗೊತ್ತಿದೆ ಅಲ್ವಾ. ಸೊ ಇವ್ರ ಬಗ್ಗೆ ನಮ್ಗೆ ಭಾಗವತದಲ್ಲಿ ಓದೋದಿಕ್ ಸಿಗತ್ತೆ. ಭೀಷ್ಮ ದೇವರ ಬಗ್ಗೆ ಶ್ರೀಮದ್ ಭಾಗವತದಲ್ಲಿ ಯಾರತ್ರಾದ್ರೂ ಬುಕ್ ಇದ್ರೆ ನೀವು ತೆಗೆದು ಓದ್ಬಹುದು, ಅಂದ್ರೆ ಇಟ್ಕೋಬಹುದು ಕೈನಲ್ಲಿ. ಮೊದಲನೇ ಸ್ಕಂದ 9ನೇ ಅಧ್ಯಾಯ 22ನೇ ಶ್ಲೋಕ 1.9.22 ಶ್ರೀಮದ್ ಭಾಗವತ್. ಸೊ ನನ್ನ ಹತ್ರ ಇದೆ, ಓಪನ್ ಮಾಡಿ ಇಟ್ಕೊಂಡಿದ್ದೀನಿ ನಾನು. 22ನೇ ಶ್ಲೋಕ. ನನ್ನ ಶ್ಲೋಕ ಹೀಗಿದೆ, ಓದ್ತೀನಿ ನಾನು. ಶ್ಲೋಕ 22. ಓಂ ನಮೋ ಭಗವತೆ ವಾಸುದೇವಾಯ, ಓಂ ನಮೋ ಭಗವತೆ ವಾಸುದೇವಾಯ, ಓಂ ನಮೋ ಭಗವತೆ ವಾಸುದೇವಾಯ. ತಥಾ ಶ್ರೀಕಾಂತ ಭಕ್ತೇಷು ಪಶ್ಯ ಭೂಪಾನುಕಂಪಿತಂ ಯನ್ಮೇ ಸುಸೈಜತ ಸಾಕ್ಷಾತ್ ಕೃಷ್ಣೋ ದರ್ಶನಮಾಗತಃ. ತಥಾಪ್ಯೇಕಾಂತ ಭಕ್ತೇಷು ಪಶ್ಯ ಭೂಪಾನುಕಂಪಿತಂ ಯನ್ಮೇ ಅಸಂಸೃಜತ ಸಾಕ್ಷಾತ್ ಕೃಷ್ಣೋ ದರ್ಶನಮಾಗತಃ. ತಥಾಪ್ಯೇಕಾಂತ ಭಕ್ತೇಷು ಪಶ್ಯ ಭೂಪಾನುಕಂಪಿತಂ ಯನ್ಮೇ ಅಸಂಸೃಜತ ಸಾಕ್ಷಾತ್ ಕೃಷ್ಣೋ ದರ್ಶನಮಾಗತಃ. ಸೊ ಯಾರಾದ್ರೂ ಓದ್ಬೋದಾ? ತಮ್ಮ ಹತ್ರ ಪುಸ್ತಕ ತೆಗೆದಿಟ್ಕೊಂಡಿದ್ರೆ 1.9.22. ಹರೇ ಕೃಷ್ಣ. ಒಬ್ರು ಮೀನಾಕ್ಷಿ ಕೃಷ್ಣ ಸೇವಿದೆ ಮಾತಾಜಿ, ತಾವು ಓದಿ ಮಾತಾಜಿ. ಶ್ಲೋಕ ಓದ್ಲಾ ಮಾತಾಜಿ? ಆ ಶ್ಲೋಕ ಓದಿ ಮಾತಾಜಿ ಪ್ಲೀಸ್, ರಿಪೀಟ್ ಮಾಡಿ. ತಥಾಪ್ಯೇಕಾಂತ ಭಕ್ತೇಷು ಪಶ್ಯ ಭೂಪಾನುಕಂಪಿತಂ ಯನ್ಮೇ ಸುಸ್ತ್ಯಜತಃ ಸಾಕ್ಷಾತ್ ಕೃಷ್ಣೋ ದರ್ಶನಮಾಗತಃ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ, ಥ್ಯಾಂಕ್ ಯು ಮಾತಾಜಿ. ಆರಾಧಿಕಾ ಸುಚಿತ್ರಾ ಮಾತಾಜಿ, ತಾವು ಓದಿ ಮಾತಾಜಿ. ಆರಾಧಿಕಾ ಮಾತಾಜಿ.
ಹರೇ ಕೃಷ್ಣ. ಆರಾಧಿಕಾ ಮಾತಾಜಿ ಬುಕ್ ಇದೆಯಾ ಮಾತಾಜಿ ತಮ್ಮ ಹತ್ರ? ಮಾತಾಜಿ ರೇಣುಕಾ ಮಾತಾಜಿ ಹೇಳ್ತೀನಿ ಅಂದಿದ್ದು. ಓ ಸಾರಿ, ರೇಣುಕಾ ಮಾತಾಜಿ ತಾವು ಓದ್ಬೋದು. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಹರೇ ಹರೇ ಕೃಷ್ಣ. ಕೃಷ್ಣ. ದಂಡವತ್ ಪ್ರಣಾಮ ಮಾತಾಜಿ. ಎಸ್ ಮಾತಾಜಿ ಹೇಳ್ಬೋದು ತಾವು. ಹರೇ ಕೃಷ್ಣ. ಎಲ್ಲ ವೈಷ್ಣವರಿಗೂ ದಂಡವತ್ ಪ್ರಣಾಮಗಳು. ಅನುವಾದ ಹಾಗೂ ಭಾವಾರ್ಥ ಜಗದ್ಗುರು ಶ್ರೀಲ ಪ್ರಭುಪಾದರಿಂದ. ಪ್ರಭುಪಾದಕಿ ಜೈ. ಅನುವಾದ. ಅವನು ಎಲ್ಲರ ಬಗೆಗೂ ಸಮಾನ ಕರುಣೆಯನ್ನು ತೋರಿಸುತ್ತಿದ್ದರೂ ನಾನು ಅವನ ಅಚ್ಛಿನ್ನ ದಾಸನಾದುದರಿಂದ ನನ್ನ ಜೀವನವನ್ನು ಕೊನೆಗೊಳಿಸುತ್ತಿರುವ ಈ ಸಂದರ್ಭದಲ್ಲಿ ಕೃಪೆ ಇಟ್ಟು ನನ್ನೆದುರಿಗೆ ಆಗಮಿಸುತ್ತಿದ್ದಾನೆ. ಭಾವಾರ್ಥ. ದೇವೋತ್ತಮ ಪರಮ ಪುರುಷನಾದ ಶ್ರೀಕೃಷ್ಣ ಸರ್ವರನ್ನೂ ಸಮಾನವಾಗಿ ಕಾಣುತ್ತಿದ್ದರೂ ತನಗೆ ಸಂಪೂರ್ಣವಾಗಿ ಶರಣಾದ ತನ್ನ ವಿನ ಬೇರೆ ಯಾರನ್ನೂ ರಕ್ಷಕ ಅಥವಾ ಸ್ವಾಮಿ ಎಂದು ಭಾವಿಸದ ಅಚಿನ್ನ ಭಕ್ತರ ವಿಷಯದಲ್ಲಿ ವಿಶೇಷ ಬಲವನ್ನು ತೋರಿಸುತ್ತಾರೆ. ಪರಮ ಪುರುಷ ತನ್ನ ರಕ್ಷಣೆ, ಮಿತ್ರ, ಸ್ವಾಮಿ ಎಂಬ ಅಚಿನ್ನ ವಿಶ್ವಾಸವನ್ನು ಹೊಂದಿರುವುದು ಶಾಶ್ವತ ಜೀವನದ ಸಹಜ ಸ್ಥಿತಿ. ಸರ್ವಶಕ್ತನು ತನ್ನ ಇಚ್ಛೆಯಿಂದ ಜೀವಿಯನ್ನು ಹೇಗೆ ರೂಪಿಸುತ್ತಿದ್ದಾನೆಂದರೆ ದೇವರ ಸಂಪೂರ್ಣ ಆಶ್ರಯದಲ್ಲಿರುವಾಗಲೇ ಅವನು ಜೀವಿ ಪರಮ ಸಖಿಯಾಗಿರುತ್ತಾನೆ. ಇದಕ್ಕೆ ವಿರುದ್ಧವಾದ ಮಾತಾಡಿ ಓದ್ಲ ಮಾತಾಡಿ ಇನ್ನು. ಓದಿ ಮಾತಾಜಿ. ಇದೊಂದು ಪ್ಯಾರಾಗ್ರಾಫ್ ಓದ್ಬಿಡಿ, ಅದ್ ಮುಂದಿನ ನಾನು ಹೇಳ್ತೀನಿ. ಇದಕ್ಕೆ ವಿರುದ್ಧವಾದ ಮನೋಭಾವವೇ ಪತನದ ಕಾರಣವಾಗುತ್ತದೆ. ಅಲೌಕಿಕ ಪ್ರಪಂಚದ ಮೇಲೆ ಆಧಿಪತ್ಯ ಸಾಧಿಸಲು ತಾನು ಸಂಪೂರ್ಣ ಸ್ವತಂತ್ರ ಎಂದು ಜೀವಿಯು ತಪ್ಪಾಗಿ ಗುರುತಿಸುವುದರಿಂದಲೇ ಅಂಧಪತನದೆಡೆಗೆ ಒಯ್ಯುತ್ತಾನೆ. ಸಕಲ ಕಷ್ಟಗಳ ಮೂಲ ಕಾರಣ ಮಿಥ್ಯ ಅಹಂಕಾರದಲ್ಲಿಯೇ ಅಡಗಿದೆ. ಎಲ್ಲ ಸನ್ನಿವೇಶದಲ್ಲಿಯೂ ವ್ಯಕ್ತಿಯು ಭಾಗವತ ನೆಡೆಗೆ ಸಾಗಬೇಕು. ಮತ್ತೆ ಓದ್ತೀನಿ. ಸಾಕು ಮಾತಾಜಿ, ಇಷ್ಟೇ ಎಕ್ಸ್ಪ್ಲೇನ್ ಮಾಡೋಣ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು ಮಾತಾಜಿ. ಧನ್ಯವಾದ, ತುಂಬಾ ಸೊಗಸಾಗಿ ಓದಿದ್ರಿ. ಥ್ಯಾಂಕ್ ಯು ಮಾತಾಜಿ. ರೇಣುಕಾ ಮಾತಾಜಿ ಥ್ಯಾಂಕ್ ಯು ಸೋ ಮಚ್. ಹರೇ ಕೃಷ್ಣ. ಹರೇ ಕೃಷ್ಣ. ಸೊ ಇಲ್ಲಿ ಒಂದು ಬ್ಯಾಕ್ ಗ್ರೌಂಡ್ ಇದೆ. ಏನು ಅಂತ ಹೇಳಿದ್ರೆ, ಇವಾಗ ಏನು ಮಹಾಭಾರತದ ಯುದ್ಧ, ಕುರುಕ್ಷೇತ್ರ ಯುದ್ಧ ನಡೀತಲ್ವಾ, ಆಗ ಯುದ್ಧ ಎಲ್ಲ ಆಲ್ಮೋಸ್ಟ್ ಮುಗಿತಾ ಬಂದಾಗ ಏನಾಗತ್ತೆ, ಭೀಷ್ಮ ಪಿತಾಮಹರು ಅವ್ರಿಗೆ ಇಚ್ಛಾಮರಣ ಇರುತ್ತೆ. ನಮ್ಗೆಲ್ರಿಗೂ ಗೊತ್ತೇ ಇದೆ. ಇಚ್ಛಾಮರಣ ಅಂದ್ರೆ ಏನರ್ಥ, ಅವರು ಯಾವಾಗ ಇಚ್ಛೆ ಪಡ್ತಾರೆ ಅವಾಗ ಅವರು ತಮ್ಮ ದೇಹ ತ್ಯಾಗ ಮಾಡಬಹುದು. ಸೊ ಅದು ಅವ್ರಿಗೆ ಒಂದು ವರದಾನ ಸಿಕ್ಕಿರುತ್ತೆ. ಅವ್ರೇನ್ ಮಾಡ್ತಾರೆ, ಈಗ ಎಲ್ಲ ಚೆನ್ನಾಗಿ ಆಗಿರುತ್ತೆ. ಪಾಂಡವರು ಅಂದ್ರೆ ಧರ್ಮದ ಕಡೆ ಯುದ್ಧ ಗೆದ್ದಿರತ್ತೆ, ಸೊ ಅಧರ್ಮ ಸೋತಿರುತ್ತೆ. ಈಗ ಭೀಷ್ಮ ಪಿತಾಮಹರ ಟೈಮ್, ಇವಾಗ ಅವರು ದೇಹ ತ್ಯಾಗ ಮಾಡುವಂತ ಟೈಮ್. ಅವ್ರ ಇವಾಗ ಎಲ್ಲ ಶರಶಯ್ಯ ಮೇಲೆ ಮಲ್ಗಿರ್ತಾರಂತೆ. ಶರಶಯ್ಯೆ ಅಂತಂದ್ರೆ, ಶರಗಳು ಅಂದ್ರೆ ಬಾಣಗಳು, ಶಯ್ಯೆ ಅಂದ್ರೆ ಮಂಚ. ಸೊ ಆ ಬಾಣಗಳ ಒಂದು ಮಂಚದ ಮೇಲೆ ಅವರು ಮಲ್ಗಿರ್ತಾರೆ. ಸೊ ಅರ್ಥ ಮಾಡ್ಕೋಬಹುದು ನಾವು ಹೆಂಗೆ ಅವ್ರಿಗೆ ಎಂತ ಅವರು ವಿಕೃತವಾದ ಒಂದು ಪರಿಸ್ಥಿತಿನಲ್ಲಿ ಅವ್ರು ಇರ್ತಾರೆ ಅನ್ನೋದು ನಾವು ಅರ್ಥ ಮಾಡ್ತೀವಿ. ಫುಲ್ ಕಂಪ್ಲೀಟ್ ರಕ್ತಮಯವಾಗಿರುತ್ತೆ ಅವರ ದೇಹ. ಆಮೇಲೆ ಎಲ್ಲಾ ಕಡೆ ಬಾಣ ಚುಚ್ಕೊಂಡಿರುತ್ತೆ. ಆ ಶಯ್ಯ ಮೇಲೆ ಅವ್ರು ಮಲ್ಗಿರ್ತಾರೆ. ಹಿಂದೆಯಿಂದ ಅಷ್ಟು ಬಾಣಗಳು ಅವ್ರಿಗೆ ಚುಚ್ಕೊಂಡಿರುತ್ತೆ. ಸೊ ಅವ್ರಿಗೆ ಏನ್ ಇವಾಗ ಅಂತ ಹೇಳಿದ್ರೆ, ಇಚ್ಛಾಮರಣ ಇದ್ರೂ ಸಹ ಅವ್ರಿಗೆ ಅವ್ರ ದೇಹ ಅಂದ್ರೆ ಅವಾಗ ಅಷ್ಟು ಬಾಣಗಳು ಚುಚ್ಕೊಂಡಿದ್ರು ಕೂಡ ಅವರು ದೇಹ ತ್ಯಾಗ ಮಾಡಿರೋದಿಲ್ಲ. ಯಾಕಂದ್ರೆ ಅವ್ರಿಗೆ ಇಚ್ಛಾಮರಣ ಇರೋದ್ರಿಂದ ಅವ್ರು ಇಷ್ಟಪಟ್ಟಾಗ ಅವ್ರು ಸಾಯ್ಬೋದು. ಸೊ ಇದು ಹೊರಗಿನ ಒಂದು ಇದರಿಂದ ಅವರಿಗೆ ಸಾಯೋದೇನು, ಅವ್ರಿಗೇನು ತೊಂದರೆ ಇರೋದಿಲ್ಲ ಅದ್ರ ಕಡೆಯಿಂದ. ಸೊ ಇವಾಗ ಅವ್ರು ಏನ್ ಇಚ್ಛೆ ಪಡ್ತಾರೆ ಅಂತ ಹೇಳಿದ್ರೆ, ಭಗವಂತನ ಒಂದು ದರ್ಶನ ಮಾಡ್ಕೊಂಡು ನಾನು ನನ್ನ ದೇಹ ತ್ಯಾಗ ಮಾಡ್ಬೇಕು. ಯಾಕಂದ್ರೆ ಮರಣ ಕಾಲದಲ್ಲಿ ನಾವು ಭಗವಂತನ ಸ್ಮರಣೆ ಮಾಡೋದ್ರಿಂದ ನಮ್ಗೆ ಭಗವತ್ ಪ್ರಾಪ್ತಿ ಆಗತ್ತೆ. ಭಗವದ್ಗೀತೆ ನಮ್ಗೆ ಉಲ್ಲೇಖ ಇದೆ, ಭಗವಂತ ಸ್ವತಃ ಹೇಳಿದ್ದಾನೆ ಅದರಲ್ಲಿ. ಸೊ ನೀನು ಮರಣ ಕಾಲದಲ್ಲಿ ನನ್ನನ್ನ ಸ್ಮರಣೆ ಮಾಡು, ಆವಾಗ ನೀನು ನನ್ನ ಲೋಕವನ್ನ ಪ್ರಾಪ್ತಿ ಆಗ್ತೀಯ, ಅಂದ್ರೆ ನನ್ನ ಜೊತೆಗೆ ನೀನು ಬಂದಿರ್ತೀಯ ಅಂತ ಅದರಲ್ಲಿ ಹೇಳಿದಾನೆ. ಸೊ ಇದು ನಮ್ಗೆ ಏನ್ ತೋರಿಸುತ್ತೆ ಇದ್ರಲ್ಲಿ ನಮ್ಗೆ ಅಂತ ಹೇಳಿದ್ರೆ, ಭೀಷ್ಮ ಪಿತಾಮಹರದು ಅವರ ಒಂದು ಭಗವಂತನ ಪ್ರತಿ ಇದ್ದಂತ ಒಂದು ಭಕ್ತಿ, ಒಂದು ಅವರ ಆದರ, ಅದು ನಮ್ಗೆ ತೋರಿಸುತ್ತೆ. ಇಚ್ಛಾಮರಣಿಗಳು ಅವ್ರು ಬೇಕಾದ್ರೆ ಏನ್ ಬೇಕಾದ್ರೂ ಇಚ್ಛೆ ಮಾಡ್ಬೋದಾಗಿತ್ತು ಅವರು. ಬಟ್ ಅವ್ರು ಏನ್ ಕೇಳ್ಕೊಂಡ್ರು, ಭಗವಂತ ನಿನ್ನ ಒಂದು ದರ್ಶನವನ್ನ, ನಿನ್ನ ಮುಖಾರವಿಂದದ ಒಂದು ದರ್ಶನವನ್ನ ನನಗೆ ಕೊಡು. ಆ ಭಾಗ್ಯ ತಗೊಂಡು ಕಣ್ತುಂಬಿಸ್ಕೊಂಡು ನಾನು ನನ್ನ ಜೀವನ ತ್ಯಾಗ ಮಾಡ್ತೀನಿ, ನನ್ನ ದೇಹ ತ್ಯಾಗವನ್ನ ಮಾಡ್ತೀನಿ ಅಂತ ಹೇಳ್ತಾರೆ. ಸೊ ಇಲ್ಲಿ ಮಾತಾಜಿಯವರು ತುಂಬಾ ಚೆನ್ನಾಗಿ ಓದಿದ್ರು. ಸೊ ಇದು ಮುಂದಿನ ವಾಕ್ಯಗಳನ್ನ ನಾನು ಓದ್ತೀನಿ. ಭೀಷ್ಮರು ಪ್ರಭುವಿನ ಅಚಿನ್ನ ಭಕ್ತರಾದುದರಿಂದ ಭಗವಾನ್ ಕೃಷ್ಣ
ಅವರ ಮರಣಶಯ್ಯೆಯ ಬಳಿಗೆ ಬಂದ. ಸೊ ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ಸೊ ಭೀಷ್ಮರು ಮಲಗಿದ್ದಾರೆ ಶರಶಯ್ಯೆಯಲ್ಲಿ, ಅವರ ತಮ್ಮ ಅನ್ನ ನೀರು ಎಲ್ಲ ತ್ಯಾಗ ಮಾಡಿ ಆಗಿದೆ, ಅಲ್ಲಿ ಭಗವಂತನ ದರ್ಶನಕ್ಕೋಸ್ಕರ ವೇಟ್ ಮಾಡ್ತಾ ಇದ್ದಾರೆ. ಸೊ ಅಲ್ಲಿಗೆ ಭಗವಾನ್ ಕೃಷ್ಣ ಅಲ್ಲಿಗೆ ಮರಣಶಯ್ಯೆಯ ಬಳಿಗೆ ಬಂದ. ಭಗವಾನ್ ಕೃಷ್ಣ ಅರ್ಜುನನ ಸೋದರ ಮಾವನ ಮಗನಾದುದರಿಂದ ಅವರು ರಕ್ತ ಸಂಬಂಧಿಗಳಾಗಿದ್ದರು. ಓಕೆ, ಸೊ ಕೃಷ್ಣ ಯಾರು? ಕುಂತಿಯವನಿಗೆ ಅತ್ತೆ ಆಗ್ಬೇಕು, ಸೋದರ ಅತ್ತೆ ಆಗ್ಬೇಕು ಅಲ್ವಾ? ಅಣ್ಣ ಅನ್ಸುತ್ತೆ, ಅಣ್ಣನ ಮಗ ಇರ್ಬೇಕು, ನಂಗೆ ಅಷ್ಟು ಕರೆಕ್ಟ್ ಆಗಿ ಗೊತ್ತಿಲ್ಲ, ತಮ್ಮನ ಮಗನ ಅಣ್ಣನ ಮಗನ ಇರ್ಬೇಕು. ಸೊ ಕೃಷ್ಣ ಏನಾಗ್ಬೇಕು? ಒಂದು ರಕ್ತ ಸಂಬಂಧ ಆಗುತ್ತೆ ಭೀಷ್ಮ ಪಿತಾಮಹರಿಗೆ, ಬ್ಲಡ್ ರಿಲೇಟಿವ್ ಅಂತ ಏನ್ ಹೇಳ್ತೀವಲ್ಲ, ರಕ್ತ ಸಂಬಂಧ ಇರುವಂತವ್ರು. ಆದರೆ ಭೀಷ್ಮರಿಗೆ ಅಂತಹ ರಕ್ತ ಸಂಬಂಧ, ಅರ್ಜುನ ಕೃಷ್ಣ ರಕ್ತ ಸಂಬಂಧಿಗಳು, ದೇ ಆರ್ ಮಾಮ ಭಾಂಜ ಅಲ್ವಾ, ಮಾಮ ಮತ್ತೆ ಸೋದರಳಿಯ ಅವರಿಬ್ರು ರಕ್ತ ಸಂಬಂಧಿಗಳು. ಬಟ್ ಭೀಷ್ಮರಿಗೆ ಅಂತ ರಕ್ತ ಸಂಬಂಧ ಏನು ಇರಲಿಲ್ಲ. ಆದುದರಿಂದ ನಿಕಟವಾದ ಆತ್ಮ ಸಂಬಂಧವೇ ಆ ಆಕರ್ಷಣೆಗೆ ಕಾರಣ. ಇವೊಂದು ಬ್ಲಡ್ ರಿಲೇಷನ್ ಇಲ್ಲ ಅಂತ ಹೇಳಿದ್ರು ಸಹ ಒಂದು ಆತ್ಮದ ಒಂದು ಅವರ ನಡುವೆ ಇದ್ದಂತ ಒಂದು ಆಕರ್ಷಣೆ ಏನಿತ್ತು ಅವರಿಬ್ರು ನಡುವೆ, ಅದೇ ಒಂದು ಅವ್ರಿಗೆ ಕಾರಣ ಆಯ್ತು. ತಮ್ಮ ಇದಕ್ಕೆ ಒಂದು ದೇಹ ತ್ಯಾಗಕ್ಕೆ, ಕೃಷ್ಣನನ್ನ ನೋಡಿ ನಾನು ದೇಹ ತ್ಯಾಗ ಮಾಡ್ಬೇಕು, ದೇವೋತ್ತಮ ಪರಮ ಪುರುಷ ಸುಂದರ ಅಂಗ, ಅವನ ಒಂದು ದರ್ಶನ ಮಾಡೋದಿಕ್ಕೆ ಅವರು ವೇಟ್ ಮಾಡ್ತಾ ಇದ್ದಾರೆ. ಸೊ ಆದರೂ ಈ ರಕ್ತ ಸಂಬಂಧ ಎಂಬ ಸಹಜವೂ ಹಿತಕರವೂ ಆದುದರಿಂದ ನಂದ ಮಹಾರಾಜನ ಪುತ್ರ, ಯಶೋದಾ ಪುತ್ರ, ರಾಧಾರಮಣ ಎಂದೆಲ್ಲ ಸಂಬೋಧಿಸಿದಾಗ ಭಗವಂತನಿಗೆ ಹೆಚ್ಚಿನ ಸಂತೋಷವಾಗುತ್ತದೆ. ಸೊ ಅವನಿಗೆ ಕೃಷ್ಣ ಅಂತ ಕರೆದ್ರೆ ಡೈರೆಕ್ಟ್ ಆಗಿ ಅವನ್ಗೆ ಅಷ್ಟಿಷ್ಟ ಆಗಲ್ವಂತೆ. ಕೃಷ್ಣನ್ಗೆ ಏನ್ ಹೇಳ್ಬೇಕು ನಾವು, ಅವನಿಗೆ ಯಾವ ರೀತಿ ಸಂಬೋಧನೆ ಮಾಡ್ಬೇಕು ಅಂತ ಹೇಳಿದ್ರೆ, ನೀನು ನಂದ ಮಹಾರಾಜನ ಪುತ್ರ, ನಂದ ಗೋಪಾಲ ಅಂತ ಕರಿತೀವಿ, ನಂದನ ಪುತ್ರ ಅಂತ ಕರೀತಾರೆ. ಓಕೆ, ಆಮೇಲೆ ಯಶೋದಾ ಮಾತೆಯ ಮಗ, ಯಶೋದಾ ಪುತ್ರ, ರಾಧಾರಮಣ. ಸೊ ನಾವೆಲ್ಲ ಆರತಿ ಹಾಡುಗಳೆಲ್ಲ ನಾವು ಕೇಳಿಸ್ಕೊಂಡಿರ್ಬೋದು ತಾವೆಲ್ಲ. ನಾವೇನ್ ಹೇಳ್ತೀವಿ? ಜಯೋ ರಾಧಾ ಮಾಧವ ರಾಧೆ ಅಲ್ವಾ? ಜಯೋ ರಾಧಾ ಮುರಳೀಧರ ರಾಧೆ. ಯಾವಾಗ್ಲೂ ಅವನ ಹೆಸರನ್ನ ಅವನ ನಿಕಟ ಸಂಬಂಧಿಗಳು, ಯಶೋದಾ ಮಾತಾ ಇರ್ಬೋದು, ನಂದ ಬಾಬಾ ಇರ್ಬೋದು, ಅಥವಾ ರಾಧಾರಾಣಿನೇ ಇರ್ಬೋದು, ಅವ್ರ ಹೆಸರಿನ ಜೊತೆಗೆ ತಗೊಂಡ್ರೆ ಮಾತ್ರನೇ ಅವನಿಗೆ ಸಂತೋಷ ಆಗೋದು. ಡೈರೆಕ್ಟ್ ಆಗಿ ಕೃಷ್ಣ ನೀನ್ ಬಾರಪ್ಪ ಅಂದ್ರೆ ಬರಲ್ವಂತೆ, ಅವ್ನಿಗೆ ಇಷ್ಟ ಆಗಲ್ವಂತೆ ಡೈರೆಕ್ಟ್ ಆಗಿ ಅವನ ಹೆಸರನ್ನ ಕೂಗಿ ಕರೆದ್ರೆ. ಸೊ ನಾವ್ ಇದನ್ನೆಲ್ಲ ಟಿಪ್ಸ್ ನಮ್ಗಿದು, ಯಾವ ರೀತಿ ಅವನನ್ನ ಕರಿಬೇಕು, ನಾವು ನಮ್ಮ ಹತ್ರಕ್ಕೆ ಕರೆಸ್ಕೋಬೇಕು ಅಂದ್ರೆ ಇದೆಲ್ಲ ನಮ್ಗೆ ಭಕ್ತಿನಲ್ಲಿ ಟಿಪ್ಸ್. ಸೊ ನಾವೆಲ್ಲ ಗುರು ಹಿರಿಯರು ಆಗ್ಲೇ ಕಲ್ಸ್ಕೊಂಡ್ಬಿಟ್ಟಿದ್ದಾರೆ, ಅದನ್ನೆಲ್ಲ ಅವ್ರು ನಮ್ಗೆ ಹೇಳ್ಕೊಟ್ಬಿಟ್ಟಿದ್ದಾರೆ. ಸೊ ಅದನ್ನ ನಾವು ಫಾಲೋ ಮಾಡಿದ್ರೆ ಸಾಕು. ನಂತರ ಸೊ ರಾಧಾರಮಣ ಎಂದೆಲ್ಲ ಸಂಬೋಧಿಸಿದಾಗ ಭಗವಂತನಿಗೆ ಹೆಚ್ಚಿನ ಸಂತೋಷವಾಗುತ್ತದೆ. ಭಗವಂತನೊಡನೆ ರಕ್ತ ಸಂಬಂಧದ ನಿಕಟತೆಯು ಅವನೊಡನೆ ಪ್ರೇಮ ಸೇವೆಯ ವಿನಿಮಯದ ಇನ್ನೊಂದು ರೂಪವಷ್ಟೇ. ಸೊ ರಕ್ತ ಸಂಬಂಧ ಅನ್ನೋದು ಒಂದು ಅಡಿಷನಲ್, ಅದು ಏನದು ವ್ಯಾಲ್ಯೂ ಅಡಿಷನ್, ಅದು ಅಷ್ಟೇ. ಬಟ್ ಎಲ್ಲರೂ ಅವನಿಗೆ ನಿಕಟ ಸಂಬಂಧಿಗಳೇ. ಸೊ ಯಾರು ಅವನಿಂದ ಭಿನ್ನ ಅಲ್ಲ, ನಾವೆಲ್ಲರೂ ಅವನಿಗೆ ಸಂಬಂಧಿಗಳೇ. ಸೊ ಭೀಷ್ಮರು ಈ ದಿವ್ಯ ರಸದ ಸ್ವಾದವನ್ನು ಬಲ್ಲವರು. ಸೊ ಭೀಷ್ಮ ಪಿತಾಮಹರವರು, ಅವ್ರಿಗೆ ಈ ರಸದ ಸ್ವಾದ ಅವ್ರಿಗೆ ಚೆನ್ನಾಗಿ ಗೊತ್ತಿದೆ, ಯಾವ ರೀತಿ ಅವನನ್ನ ಆಕರ್ಷಣೆ ಮಾಡ್ಬೇಕು ಅನ್ನೋದು. ಆ ರಸವನ್ನ ಅವರು ಚೆನ್ನಾಗಿ ಕಲ್ತ್ಕೊಂಡ್ಬಿಟ್ಟಿದ್ರು. ಸೊ ನಮ್ಗಳಿಗೆ ಇದು ಒಂದು ಪಾಠ, ಭೀಷ್ಮರು ಹಾಕಿ ಕೊಟ್ಟಿರ್ತಕ್ಕಂತ ಒಂದು ನಮ್ಗೆ ಪಾಠ ಇದು. ನಾವ್ ಯಾವ ರೀತಿ ಕೃಷ್ಣನನ್ನ ಒಲಿಸ್ಕೋಬೇಕು ಅನ್ನೋದು ಇಲ್ಲಿ ತುಂಬಾ ಚೆನ್ನಾಗಿ ಕೊಟ್ಟಿದ್ದಾರೆ ಪ್ರಭುಪಾದರು. ಶ್ರೀಲಾ ಪ್ರಭುಪಾದ್ ಕಿ ಜೈ. ಆದುದರಿಂದ ಅವರು ನಂದನಂದನ ಅಥವಾ ಯಶೋದಾನಂದನ ಎಂದು ಕರೆಯುವಂತೆಯೇ ವಿಜಯ ಸಖ, ಪಾರ್ಥ ಸಖ ಇತ್ಯಾದಿಯಾಗಿ ಕರೆಯಲು ಇಷ್ಟಪಡುತ್ತಾರೆ. ನೋಡಿ ಎಂತ ಇದಿರ್ಬೇಕು ಅಂತ, ಎಂತ ಪ್ಲಾನಿಂಗ್ ಅಲ್ವಾ ಅವ್ರದ್ದು, ಭೀಷ್ಮ ಪಿತಾಮಹ ಅವ್ರದ್ದು. ಸೊ ಏನೇನೆಲ್ಲ ಹೆಸರಿದೆ ನೋಡಿ, ನಾವು ಇದನ್ನೆಲ್ಲ ಕಲ್ತ್ಕೋಬೇಕು ನಮ್ ಜೀವನದಲ್ಲಿ. ಇದನ್ನ ನಿಂತ್ರ ಇದನ್ನ ಅಳವಡಿಸ್ಕೋಬೇಕು. ಎದ್ದಾಗ್ಲೂ ಹೇಳ್ತಾ ಇರೋಣ, ಕೂತಾಗ್ಲೂ ಹೇಳ್ತಾ ಇರೋಣ, ಮಲ್ಕೊಳ್ಳುವಾಗೂ ಹೇಳ್ತಾ ಇರೋಣ. ಸೊ ದಟ್ ಹಿಲ್ ಬಿ ಅಟ್ರಾಕ್ಟೆಡ್, ನಮ್ ಮೇಲೆ ಅವ್ರಿಗೆ ಅಟ್ರಾಕ್ಷನ್ ಬಂದ್ಬಿಡುತ್ತಂತೆ. ಏನೇನು? ವಿಜಯ ಸಖ, ಪಾರ್ಥ ಸಖ ಇಸ್ ಅರ್ಜುನನ ಫ್ರೆಂಡ್, ಸಖ ಇತ್ಯಾದಿಯಾಗಿ ಕರೆಯಲು ಪಡುತ್ತಾರೆ. ದಿವ್ಯ ಸ್ವಾದದೊಡನೆ ನಮ್ಮ ಸಂಬಂಧವನ್ನು ಸ್ಥಾಪಿಸಿಕೊಳ್ಳುವ ಅತ್ಯುತ್ತಮ ವಿಧಾನವೆಂದರೆ ಅವನ ಅಧಿಕೃತ ಭಕ್ತರ ಮೂಲಕ ಅವನ ಬಳಿಗೆ ಹೋಗುವುದು. ಸೊ ನಾವೇ ಡೈರೆಕ್ಟ್ ಆಗಿ ಹೋಗ್ಬಿಟ್ರೆ ಕೃಷ್ಣ ಏನು ಬಾಪ ಅಂತ ಕರೆದು ಬಿಡಲ್ವಂತೆ. ಸೊ ಅವನ ಅಧಿಕೃತ ಪ್ರತಿನಿಧಿಗಳು ಯಾರು? ಗುರುಗಳು, ಹಿರಿಯರು, ನಮ್ಮ ಶಿಕ್ಷಾ ಗುರುಗಳು, ಆಧ್ಯಾತ್ಮಿಕ ಗುರುಗಳು,
ಯಾರು ನಮ್ಗೆ ಒಂದು ಈ ಭಕ್ತಿ ಮಾರ್ಗವನ್ನ ಹೇಳ್ಕೊಟ್ಟಿದಾರಲ್ವಾ ಅವರೆಲ್ಲ ನಮ್ ಗುರುಗಳು. ಚೈತ್ಯ ಗುರು ಇರ್ಬೋದು, ಒಂದು ಪಥ ಪ್ರದರ್ಶಕ ಗುರುಗಳಿರ್ಬಹುದು. ಸೊ ಇವರೆಲ್ಲ ಏನ್ ಹೇಳ್ತಾ ಇದ್ದಾರೆ, ನೀವೆಲ್ಲರೂ ಕೃಷ್ಣನ ಅಭಿಮುಖರಾಗಿ ಹೊರಳಿ ನೀವು ಆ ಕಡೆಗೆ ನೀವು ಹೋಗೋದಿಕ್ಕೆ ಪ್ರಯತ್ನ ಮಾಡಿ. ಸೊ ಅದಕ್ಕೆಲ್ಲ ಟಿಪ್ಸ್, ಎಷ್ಟು ಒಳ್ಳೊಳ್ಳೆ ಟಿಪ್ಸ್ ಕೊಡ್ತಾ ಇದ್ದಾರೆ ನಮ್ಗೆ. ಭೀಷ್ಮ ಪಿತಾಮಹರು ಕೂಡ ನಮ್ಗೆ ಒಂದು ಗುರು ತತ್ವಾನೇ, ಅವರು ಕೂಡ ನಮ್ಗೆ ಗುರುಗಳ ಸ್ಥಾನದಲ್ಲಿ ಇದನ್ನ ಹೇಳ್ಕೊಡ್ತಾ ಇದ್ದಾರೆ. ಯಾವ ರೀತಿ ನಾವು ನಮ್ಮ ಸ್ಟೆಪ್ಸ್ ಅನ್ನ ಇಡ್ಬೇಕು ಭಗವಂತನ ಪ್ರತಿ ಅನ್ನೋದು ಹೇಳ್ಕೊಡ್ತಾ ಇದ್ದಾರೆ. ಅತ್ಯುತ್ತಮ ವಿಧಾನವೆಂದರೆ ಅವನ ಅಧಿಕೃತ ಭಕ್ತರ ಮೂಲಕ ಅವನ ಬಳಿಗೆ ಹೋಗುವುದು. ಸೊ ಪ್ರಭುಪಾದ್ರ ಹೇಳ್ತಾರಲ್ವಾ, ಇಫ್ ಯು ಡೋಂಟ್ ಹ್ಯಾವ್ ದ ಡೋರ್ ಓಪನ್ ಟು ದ ಹೆವೆನ್, ಪ್ಲೀಸ್ ಕ್ಯಾಚ್ ಹೋಲ್ಡ್ ಆಫ್ ಮೈ ಐ ಹ್ಯಾವ್ ದ ಕೀ ಟು ದ ಬ್ಯಾಕ್ ಡೋರ್. ಸೊ ಪ್ರಭುಪಾದ್ರ ಏನ್ ಹೇಳ್ತಾರೆ, ಸೊ ನಿಮ್ಗೆ ಫ್ರಂಟ್ ಇಂದ ಎಂಟ್ರಿ ಇಲ್ಲ ಅಂತ ಹೇಳಿದ್ರೆ ನನ್ನ ಹತ್ರ ಹಿಂಬಾಗ್ಲು ಅದ್ರದ್ದು ಕೀ ಇದೆ, ಡೋಂಟ್ ವರಿ ಅಂತ ಹೇಳ್ತಾರೆ ಪ್ರಭುಪಾದ್ರು. ಸೊ ಅಷ್ಟು ಆಶ್ವಾಸನೆ ನಮ್ಗೆ ಯಾರು ಕೊಡ್ತಾರೆ ಅಂದ್ರೆ ಭಗವದ್ಧಾಮಕ್ಕೆ ಹೋಗೋದ್ ಗ್ಯಾರಂಟಿ ಅಲ್ವಾ. ಸೊ ನಾವು ಆಗಿರ್ತಕ್ಕಂಥವ್ರು ಭಗವದ್ಧಾಮಕ್ಕೆ ಹೋಗೋದಕ್ಕೆ ಎಷ್ಟು ಸುಲಭ ಮಾರ್ಗವನ್ನ ಹಾಕಿ ಕೊಟ್ಟಿದ್ದಾರೆ ಅವರು. ಅದನ್ನ ನಾವು ಜಸ್ಟ್ ಫಾಲೋ ಮಾಡಿದ್ರೆ, ಸಿಂಪಲ್ ಸ್ಟೆಪ್ಸ್ ಫಾಲೋ ಮಾಡೋದ್ರಿಂದ ನಮ್ಗೆ ಎಂತ ಒಳ್ಳೆ ಒಂದು ಸನ್ಮಾರ್ಗ ಸಿಗತ್ತೆ ಅನ್ನೋದು ನಾವು ಯೋಚನೆ ಮಾಡ್ಬೇಕಾದಂತು. ಸೊ ಶ್ರೀಲ ಪ್ರಭುಪಾದ್ರಿಗೆ ನಾವು ಚಿರಋಣಿಗಳು. ಅವರ ಒಂದು ಬುಕ್ಸೇ ಇರ್ಬೋದು, ಅವ್ರು ಹಾಕಿ ಕೊಟ್ಟಿರ್ತಕ್ಕಂಥ ಅವ್ರ ಲೆಕ್ಚರ್ಸ್ ಮೂಲಕ ಕೊಟ್ಟಿರೋದು, ಇಂಥದ್ದೆಲ್ಲ ನಮ್ಗೆ ನಾವು ಅಳವಡಿಸ್ಕೋಬೇಕು ನಮ್ಮ ಜೀವನದಲ್ಲಿ ಅಲ್ವಾ. ಆಮೇಲೆ ನಾವು ಅಳವಡಿಸ್ಕೊಂಡು ನಮ್ಮ ನಿಕಟ ಸಂಬಂಧಿಗಳು, ನಮ್ಮ ಮಕ್ಕಳೇ ಇರ್ಬೋದು, ನಮ್ಮ ಪತಿದೇವರೇ ಇರ್ಬೋದು, ಅಥವಾ ನಮ್ಮ ಅತ್ತೆ ಮಾವ ಇರ್ಬೋದು, ನಮ್ಮ ತಂದೆ ತಾಯಿ ಇರ್ಬೋದು, ಯಾರ್ಯಾರು ನಮ್ಮ ನಿಕಟವರ್ತಿಗಳು, ಅದೆಲ್ಲ ಆದ್ಮೇಲೆ ಅಕ್ಕಪಕ್ಕದವರು ಅಥವಾ ನಮ್ಮ ಫ್ರೆಂಡ್ಸ್, ಯಾರಿಗಾಗುತ್ತೆ ನೀವು ಹೇಳ್ತಾ ಹೋಗಿ ಅಷ್ಟೇ, ಏನು ಮಾಡೋದ್ ಬೇಕಾಗಿಲ್ಲ. ನಮ್ಮ ನೋಡಿನೇ ಅರ್ಧ ಜನ ಅಲ್ಲಿ ಮಾಡ್ತಾರೆ, ಏನು ನಡೀತಾ ಇದೆ ಇವ್ರ ಜೀವನದಲ್ಲಿ ಅಂತ ನಮ್ಮ ನೋಡಿನೇ ಅವ್ರು ಕಲ್ತ್ಕೊಳ್ತಾರೆ. ಸೊ ನಮ್ಮ ನಿಕಟವರ್ತಿಗಳು ನಮ್ ಜೊತೆಗೆ ಬರ್ಬೇಕಲ್ವಾ. ಸೊ ನಾವು ಅದಕ್ಕೋಸ್ಕರ ನಾವು ಶ್ರಮ ಪಡ್ಬೇಕು. ಶ್ರಮ ಪಡೋದು ಏನೂ ಇಲ್ಲ, ಅವ್ರಿಗೆ ಹೇಳ್ಬೇಕಷ್ಟೇ. ನಾವೇನ್ ಮಾಡ್ತಾ ಇದೀವಿ, ನಾವೇನ್ ಆಚರಣೆ ಮಾಡ್ತಾ ಇದೀವಿ ಅದನ್ನ ಪ್ರಚಾರ ಮಾಡೋ ಅಷ್ಟೇ. ಆಚಾರ್ ಹಿ ಪ್ರಚಾರ ಹೇ, ಬುಕ್ಸ್ ಆರ್ ದಿ ಬೇಸಿಸ್. ಏನಿಲ್ಲ, ಒಂದು ಪುಸ್ತಕ, ಸಣ್ಣ ಪುಸ್ತಕ ಕೊಡಿ, ಓದೋಂತ ಒಂದು ಇಷ್ಟ ಇರೋರ್ಗೆ, ಯಾರಿಗೆ ಓದ್ಬೇಕು ಅಂತ ಒಲವು ಇರುತ್ತಲ್ಲ ಅಂತವ್ರಿಗೆ ಒಂದು ಸಣ್ಣ ಪುಸ್ತಕ ಕೊಡಿ ಪ್ರಭುಪಾದ್ರದ್ದು, ಅದ್ರಿಂದಾನೇ ಬಂದ್ಬಿಡ್ತಾರೆ ಅವ್ರು. ಒಂದು ಭಗವದ್ಗೀತೆ ಕೊಡಿ ಸಾಕು ಅಷ್ಟೇ, ಅದರಿಂದಾನೇ ಅವರು ಬರ್ತಾರೆ. ಸೊ ದೆನ್ ವ್ಯಕ್ತಿಯು ನೇರವಾದ ಸಂಬಂಧವನ್ನು ಸ್ಥಾಪಿಸಲು ಪ್ರಯತ್ನ ಪಡಬಾರದು. ಪ್ಲೀಸ್ ಅಂಡರ್ಲೈನ್. ಓಕೆ, ನೇರವಾಗಿ ನಾವು ಏನೇನೇನು ಮಾಡಕ್ಕಾಗಲ್ಲ, ಬಿಕಾಸ್ ನಾವು ಅಷ್ಟು ಶುದ್ಧರಿಲ್ಲ, ನಾವಿನ್ನ ಪರಿಶುದ್ಧಿಯನ್ನ ಹೊಂದಿಲ್ಲ. ನಾವು ನೇರವಾಗಿ ನಾವು ಕೃಷ್ಣನನ್ನ ಸಂಪರ್ಕ ಮಾಡೋದಿಕ್ಕೆ ತುಂಬಾ ದುರ್ಲಭ, ಆಗಲ್ಲ, ಕಷ್ಟ ಆಗತ್ತೆ. ಬಟ್ ಭಕ್ತರ ಮೂಲಕ ಹೋದ್ರೆ ಅದೊಂಥರ ಪ್ಲಸ್ ಪಾಯಿಂಟ್, ಅಡಿಷನಲ್ ಪಾಯಿಂಟ್. ಅದು ನಮ್ಗೆ ಭಕ್ತರ ಮೂಲಕ ಹೋದ್ರೆ ಏನಾಗತ್ತೆ, 100 out of 100 ಸಿಕ್ಕತ್ತೆ. ನಾವೇ ಸ್ಟ್ರೈಟ್ ಆಗಿ ಹೋದ್ರೆ ನಮ್ಗೆ 50 out of 100 ಸಿಗೋದು. ಅಷ್ಟು ಸಿಗುತ್ತೋ ಇಲ್ವಾ ಅದು ಡೌಟ್ ಇದೆ. ಓಕೆ, ಸೊ ನಮ್ಗೆ 100 on 100 ಬೇಕು ಅಂತ ಹೇಳಿದ್ರೆ ಹಿಸ್ ಗ್ರೇಸ್ ವೇಣುಕೃಷ್ಣ ಪ್ರಭುಜಿ ಅವ್ರ ಜೊತೆಗೆ ಹೋಗ್ಬೇಕು, ಸುಧೀರ್ ಚೈತನ್ಯ ಪ್ರಭುಜಿ ಅವ್ರ ಕಾಲ್ ಹಿಡ್ಕೋಬೇಕು, ಪಾದವನ್ನ ಹಿಡ್ಕೋಬೇಕು. ಇಲ್ಲಾಂದ್ರೆ ನಮ್ಮ ಮಾತಾಜಿ ಸುಭಾಷಿಣಿ ರಾಧೆ ಮಾತಾಜಿ, ಲೀಲಾಮಯಿ ಜಾಹ್ನವಿ ಮಾತಾಜಿ ಅವ್ರಗಳ ಕಾಲ್ಗಳನ್ನ ಹಿಡ್ಕೊಂಡ್ರೆ ನಾವು, ಗೋಪಿಗಣ ಗೀತಾ ಮಾತಾಜಿ ಇವ್ರಗಳ ಕಾಲ್ ಹಿಡ್ಕೊಂಡ್ರೆ ನಾವು, ಅದೇ ಪ್ರಭುಪಾದ್ರ ಹೇಳಿದಾಗೆ ಬ್ಯಾಕ್ ಡೋರಿಗೆ ಅವ್ರ ಹತ್ರ ಕೀ ಇರುತ್ತೆ, ಆರಾಮಾಗಿ ನಮ್ಮನ್ನ ಕರ್ಕೊಂಡು ಹೋಗ್ಬಿಡ್ತಾರೆ. ಸೊ ಈ ರೀತಿ ನಾವು ಅವರ ಒಂದು ಪಾದ ಹಿಡ್ಕೊಂಡು ನಾವು ಭಗವದ್ಧಾಮದ ಎಡೆಗೆ, ಆ ಕಡೆಗೆ ನಡೆಯೋದಕ್ಕೆ ನಾವು ಪ್ರಯತ್ನವನ್ನ ಮಾಡ್ಬೇಕು. ಸೊ ಭೀಷ್ಮ ಪಿತಾಮಹರು ನಮ್ಗೆ ಇದನ್ನ ಅವರ ಒಂದು ಶರಶಯ್ಯ ಒಂದು ಸಂದರ್ಭದಲ್ಲಿ ಹೇಳಿಕೊಟ್ಟಿರ್ತಕ್ಕಂಥದ್ದು ಇದು. ನಾವ್ ಇದನ್ನ ಫಾಲೋ ಮಾಡ್ಬೇಕು. ಇನ್ನೊಂದೇ ಒಂದು ಲಾಸ್ಟ್ ಸೆಂಟೆನ್ಸ್ ಇದೆ ಇದರಲ್ಲಿ, ನಮ್ಮನ್ನು ಸರಿದಾರಿಯಲ್ಲಿ ಕರೆದೊಯ್ಯುವಂತಹ ಪಾರದರ್ಶಕ ಸಮರ್ಥ ಮಾಧ್ಯಮ ಹೊಂದಿರಬೇಕು. ಪಾರದರ್ಶಕ, ಎಷ್ಟು ಚೆನ್ನಾಗಿರೋ ವರ್ಡ್ ಯೂಸ್ ಮಾಡಿದ್ದಾರೆ. ಟ್ರಾನ್ಸ್ಪರೆಂಟ್, ಅಲ್ಲಿ ಯಾವುದೇ ರೀತಿ ಮೋಸ ಕಪಟ ಅದು ಸುಳುವೇ ಇಲ್ಲ ಅಲ್ಲಿ. ಎವ್ರಿಥಿಂಗ್ ಇಸ್ ಸ್ಟ್ರೈಟ್ ಫಾರ್ವರ್ಡ್. ಅವ್ರು ಏನ್ ಹೇಳ್ತಾರೆ, ಬುಕ್ಕಲ್ಲಿ ಏನಿದೆ ಶಾಸ್ತ್ರ, ಕೃಷ್ಣ ಏನ್ ಹೇಳಿದಾನೆ, ಭಗವಂತ ಸ್ವಯಂ ಹೇಳಿರುವಂತದ್ದು ಅವರು ನಮ್ಗೆ ಹೇಳ್ಕೊಡ್ತಾ ಇದ್ದಾರೆ. ಗುರು ಪರಂಪರೆಯನ್ನ ಫಾಲೋ ಮಾಡ್ತಾ ಇದ್ದಾರೆ. ಯಾರಾದ್ರೂ ಬಂದು ಮಧ್ಯದಲ್ಲಿ ನಾನೇ ಕೃಷ್ಣ ನಾನೇ ಭಗವಂತ ಅಂತ ಹೇಳಿದ್ರೆ ಏನ್ ಮಾಡ್ತೀವಿ ನಾವು, ಒಪ್ಕೊಂಡ್ ಬಿಡ್ತೀವಿ. ನಮ್ಗೆ ಯಾಕಂದ್ರೆ ಬದ್ಧ ಜೀವಿಗಳು, ನಮಗೆ ಗೊತ್ತಾಗೋದಿಲ್ಲ. ಬಟ್ ನಾವು ತುಂಬಾ ಹುಷಾರಾಗಿರ್ಬೇಕು. ವೈಷ್ಣವರು ಯಾವಾಗ್ಲೂ ತುಂಬಾ ಹುಷಾರಾಗಿರ್ಬೇಕಂತೆ. ನಾವು ಏನಾದ್ರೂ ಒಂದು ಫಾಲೋ ಮಾಡ್ಬೇಕಂದ್ರೆ ಒಂದು 4-5 ಜನರ ಹತ್ರ, ನಮ್ಗೆ ಗೊತ್ತಿರ್ತಕ್ಕಂಥವ್ರು ಬುದ್ಧಿವಂತರು, ನಮ್ಗೆ ಗೊತ್ತಿರುವಂತವ್ರ ಹತ್ರ ಚರ್ಚೆ ಮಾಡ್ಬೇಕಂತೆ. ಅವ್ರ ಎಸ್ ಅಂದ್ರೆ ಮಾತ್ರ ನಾವು ಮುಂದುವರಿಬೇಕು, ಇಲ್ಲ ಅಂತ ಹೇಳಿದ್ರೆ ಪ್ಲೀಸ್ ಸ್ಟಾಪ್. ಯಾಕಂದ್ರೆ ನಮಗೆ ಭಕ್ತಿನಲ್ಲಿ ಮತ್ತೆ ನಾವು ಎಷ್ಟು ಬೇಗ ಹತ್ತಿರ್ತೀವೋ ಅಷ್ಟೇ ಬೇಗ ಕೆಳಗಡೆ ಬೀಳೋದಕ್ಕೂ ಸಾಧ್ಯತೆಗಳು ತುಂಬಾ ಇರ್ತವೆ. ಸೊ ಇದು ಭೀಷ್ಮ ಪಿತಾಮಹರಿಂದ ನಾವು ಕಲ್ತಿರುವಂತದ್ದು. ಇದಾಗಿದ್ಮೇಲೂ ಇನ್ನೊಂದು ಶ್ಲೋಕ ಇದೆಯಲ್ಲ, ಇದು ಕೂಡ ತುಂಬಾ ಚೆನ್ನಾಗಿದೆ. ನಾನು ಇದ್ರದ್ದು ಭಾವಾರ್ಥ ಓದೋದಿಲ್ಲ, ಬರೀ ಅನುವಾದ ಮಾತ್ರ ಓದ್ತೀನಿ. ಶ್ಲೋಕ 23,
ಭಕ್ತ್ಯಾವೇಶ್ಯ ಮನೋ ಯಸ್ಮಿನ್ ವಾಚಾಯನ್ನಾಮ ಕೀರ್ತಯಾನ್ ತ್ಯಜನ್ ಕಲೇರವಂ ಯೋಗಿ ಮುಚ್ಯತೆ ಕಾಮ ಕರ್ಮಭಿಃ. ಸೊ ಅನುವಾದ ಬೈ ಶ್ರೀಲಾ ಪ್ರಭುಪಾದ್ಜಿಯವರಿಂದ. ಶ್ರೀಲಾ ಪ್ರಭುಪಾದ್ಜಿ ಕಿ ಜೈ. ಪುಣ್ಯನಾಮ ಸಂಕೀರ್ತನೆ, ಧ್ಯಾನ ಮತ್ತು ಗಮನಪೂರ್ವಕ ಭಕ್ತಿಯ ಮೂಲಕ ದೇವೋತ್ತಮ ಪರಮಪುರುಷನು ಭಕ್ತನ ಮನದಲ್ಲಿ ಪ್ರಕಟಗೊಳ್ಳುತ್ತಾನೆ. ಭಕ್ತ ಐಹಿಕ ದೇಹವನ್ನು ತೊರೆಯುವ ಸಮಯದಲ್ಲಿ ಅವನನ್ನು ಕಾಮ್ಯ ಕರ್ಮದ ಬಂಧನದಿಂದ ವಿಮುಕ್ತಗೊಳಿಸುತ್ತಾನೆ. ಹರಿ ಹರಿ ಬೋಲ್. ಎಷ್ಟು ಚೆನ್ನಾಗಿದೆ ನೋಡಿ ಇವಾಗ ಅನುವಾದ. ಸೊ ಪುಣ್ಯನಾಮ ಸಂಕೀರ್ತನೆ, ಅವಾಗ್ಲೇ ನಾವು ಎಲ್ಲ ಮಾತಾಡ್ದ ಹಾಗೆ ಹರಿನಾಮ ಸ್ಮರಣೆ ಸಂಕೀರ್ತನೆಯನ್ನ ಮಾಡಬೇಕು. ಧ್ಯಾನ ಮತ್ತು ಗಮನಪೂರ್ವಕ ಭಕ್ತಿ. ಗಮನಪೂರ್ವಕ ಭಕ್ತಿ ಅಂದ್ರೆ ಏನು? ಅಟೆಂಟಿವ್ ಆಗಿ ನಾವು ಭಕ್ತಿ ಮಾಡೋವಂಥದ್ದು. ಸೊ ಅಟೆಂಟಿವ್ ಆಗಿ ಮಾಡ್ಬೇಕು. ಆಮೇಲೆ ಸಿನ್ಸಿಯರ್ ಆಗಿ ಮಾಡ್ಬೇಕು. ಪ್ರಭುಜಿ ಯಾವಾಗ್ಲೂ ಹೇಳ್ತಾ ಇರ್ತಾರೆ, ನೀವೇನ್ ಮಾಡ್ತಿರೋ ಅದ್ ಗೊತ್ತಿಲ್ಲ ಸರ್, ಮಾಡ್ತಿರೋ ಒಂದೇ ಒಂದು ಕಾರ್ಯ ಮಾಡಿ ಭಕ್ತಿ ಮಾರ್ಗದಲ್ಲಿ, ಒಂದೇ ಒಂದು ಮಾಡ್ರಿ. ಒಂದು ನವವಿಧ ಭಕ್ತಿ ನಾವೇನ್ ಮಾಡ್ತೀವಲ್ವಾ, ನವವಿಧ ಭಕ್ತಿಯಲ್ಲಿ ಎಲ್ಲಾ ಮಾಡ್ಬೇಕು ಅಂತ ಏನಿಲ್ಲ. ನವವಿಧಗಳಲ್ಲಿ ಒಂದೇ ಒಂದ್ ಮಾಡಿ ಸಾಕು. ಶ್ರವಣಂ ಮಾಡಿ ಸಾಕು, ಕೀರ್ತನ ಮಾಡಿ ಸಾಕು. ಇನ್ನೆಲ್ಲಾ ಮಾಡ್ಬೇಕು ಅಂತ ಏನೂ ಇಲ್ಲ. ಅದನ್ನೇ ಕರೆಕ್ಟ್ ಆಗಿ ಮಾಡಿ, ಸಿನ್ಸಿಯರ್ ಆಗಿ ಮಾಡಿ. ವೇಣುಕೃಷ್ಣ ಪ್ರಭುಜಿ ಯಾವಾಗ್ಲೂ ಹೇಳ್ತಾ ಇರ್ತಾರೆ, ನಮ್ಗೆಲ್ಲರಿಗೂ ಹೇಳ್ತಾರೆ ಅವರು, ಏನ್ ಮಾಡ್ತಿರೋ ತಾವು ಸಿನ್ಸಿಯರ್ ಆಗಿ ಮಾಡಿ. ಯಾವುದೇ ರೀತಿ ಅದರಲ್ಲಿ ಚ್ಯುತಿ ಇಲ್ಲದೆ ಇರೋ ಹಾಗೆ ನಾವು ಅದನ್ನ ಪರ್ಫಾರ್ಮ್ ಮಾಡ್ಬೇಕು. ಭಕ್ತಿಯ ಮೂಲಕ ದೇವೋತ್ತಮ ಪರಮ ಪುರುಷನು ಭಕ್ತನ ಮನದಲ್ಲಿ ಪ್ರಕಟಗೊಳ್ಳುತ್ತಾನೆ. ಹರಿ ಬೋಲ್. ಸೊ ಈ ತರ ಸಾಕ್ಷಾತ್ಕಾರ ಆಗಿರುವಂತವ್ರು ಭಕ್ತರಲ್ಲಿ ನಮ್ಮವರೇ ಎಷ್ಟೋ ಜನ ಇದ್ದಾರೆ ಇದ್ರಲ್ಲಿ. ಸೊ ಭಗವಂತ ನಮ್ಮ ಮನ್ಸಲ್ಲಿ ಪ್ರಕಟಗೊಳ್ತಾನೆ, ಅವ್ನು ನಮ್ಮ ಮನ್ಸಲ್ಲಿ ಬಂದ್ಬಿಡ್ತಾನ. ಅವನು ಯಾವಾಗ ನಾವು ಭಕ್ತಿ ಮಾಡ್ತಾ ಇರ್ತೀವಿ ನಮ್ಗೆ ಅದು ಅರಿವು ಆಗುತ್ತೆ, ನಮ್ಮ ಮನ್ಸಲ್ಲಿ ಭಗವಂತ ಇದ್ದಾನೆ, ನುಡಿತಾ ಇದ್ದಾನೆ, ಅವ್ನು ಏನೋ ಹೇಳ್ತಾ ಇದ್ದಾನೆ. ಸೊ ನಾವೇನಾದ್ರೂ ಒಂದು ತಪ್ಪು ಮಾರ್ಗ ಹೋಗ್ತಾ ಇದೀವಿ, ತಪ್ಪು ದಾರಿನಲ್ಲಿ ಹೋಗ್ತಾ ಇದೀವಿ ಅಂದ್ರೆ ಇಮ್ಮಿಡಿಯೇಟ್ ಆಗಿ ನಮ್ಗೆ ಅಲ್ಲೇ ಬಂದ್ಬಿಡುತ್ತೆ ಟಣ್ಣಂತ ಬೆಲ್ ಹೊಡೆದಾಗೆ. ಸೊ ಇದು ರಾಂಗ್, ದಿಸ್ ಇಸ್ ರಾಂಗ್, ಮಾಡ್ತಾ ಇರೋ ತಪ್ಪಿದೆ, ನೋ ಡೋಂಟ್ ಡೂ ದಟ್. ಅದನ್ನ ನಮ್ಗೆ ಅವಾಯ್ಡ್ ಮಾಡಿಸ್ತಾನೆ. ಅದನ್ನ ಮಾಡೋದಕ್ಕೆ ನಮ್ಗೆ ಬಿಡೋದೇ ಇಲ್ಲ. ನೀವೆಲ್ಲರೂ ಎಕ್ಸ್ಪೀರಿಯನ್ಸ್ ಮಾಡಿರ್ತೀರ. ಅದು ಭಗವಂತ ನಮ್ಮ ಹೃದಯದಲ್ಲಿ ಮಾತಾಡ್ತಾನೆ. ನಮ್ಮ ಒಂದು ಭಕ್ತಿಯ ಮೂಲಕ ಅವನು ದೇವೋತ್ತಮ ಪರಮ ಪುರುಷ ಭಕ್ತನ ಮನದಲ್ಲಿ ಪ್ರಕಟಗೊಳ್ಳುತ್ತಾನೆ. ಭಕ್ತ ಐಹಿಕ ದೇಹವನ್ನು ತೊರೆಯುವ ಸಮಯದಲ್ಲಿ. ಸೊ ಈ ತರ ನಾವು ಪ್ರಾಕ್ಟೀಸ್ ಮಾಡ್ತಾ ಇದ್ರೆ ಒಂದಲ್ಲ ಒಂದ್ ದಿವಸ ಎಲ್ಲರೂ ದೇಹವನ್ನ ತ್ಯಾಗ ಮಾಡ್ಲೇಬೇಕು. ಇಟ್ಸ್ ದ ರಿಯಾಲಿಟಿ ಅಲ್ವಾ? ಎಲ್ಲರೂ ನಾವು ಒಂದಲ್ಲ ಒಂದ್ ದಿವಸ ಸತ್ಯವಾದದ್ದು ಅದು, ಎಲ್ಲರೂ ದೇಹ ತ್ಯಾಗ ಮಾಡ್ಲೇಬೇಕು. ಬಟ್ ಈಗಿಂದ ನಾವು ಕುತ್ಕೊಂಡಾಗ, ಎದ್ದಾಗ, ಮಲಗ್ದಾಗ, ಆಮೇಲೆ ಊಟ ಮಾಡ್ಬೇಕಾದ್ರೆ ಯಾವಾಗ ನಾವು ಕೃಷ್ಣ ಪ್ರಜ್ಞೆಯನ್ನ ನಾವು ಪ್ರಾಕ್ಟೀಸ್ ಮಾಡೋದ್ರಿಂದ ಏನಾಗತ್ತೆ, ಸೊ ನಮ್ಮ ಕೊನೆಗಾಲದಲ್ಲಿ ಕೂಡ ಅದು ನಮ್ಗೆ ಈ ಬಂಧನದಿಂದ ಮುಕ್ತಗೊಳಿಸುತ್ತೆ. ನಮ್ಗೆ ಕೃಷ್ಣನ ಎಡೆಗೆ ಹೋಗೋದಕ್ಕೆ ನಮ್ಗೆ ಒಂದು ಅನುಕೂಲವಾದ ಮಾರ್ಗವನ್ನ ಸೃಷ್ಟಿಸುತ್ತದೆ. ಸೊ ಇದ್ರಲ್ಲಿ ನನಗೆ ಒಂದು ಸಣ್ಣ ಲೀಲೆ ಜ್ಞಾಪಕ ಬರ್ತಾ ಇದೆ. ಇದ್ರದೊಂದು ಡ್ರಾಮಾನು ಮಾಡಿದ್ವಿ ನಾವು ಮೈಸೂರು ಧಾಮದಲ್ಲಿ. ಮೈಸೂರಲ್ಲಿ ಇರುವಂತವ್ರಿಗೆ ಇದು ಗೊತ್ತಿರುತ್ತೆ. ಸೊ ಇದು ಏನಂತ ಹೇಳಿದ್ರೆ ರಿಯಲ್ ಆಗಿ ನಡೆದಿರುವಂತ ಸ್ಟೋರಿ ಇದು. ಒಬ್ರು ಮಾತಾಜಿ, ಈಶಾ ಮಾತಾಜಿ ಅಂತ, ಅವರು ಮೂಲತಃ US ನವರು ಮಾತಾಜಿ, ಈಶಾ ಮಾತಾಜಿ ಅಂತ. ಈಶಾ ಮಾತಾಜಿ ಕಿ ಜೈ. ಸೊ ಮಾತಾಜಿ ಅವರಿಗೆ ಇವಾಗ ಆಲ್ಮೋಸ್ಟ್ ಒಂದು ಅಥವಾ ದೇಹತ್ಯಾಗ ಮಾಡಿದಾರೇನೋ ರೀಸೆಂಟ್ ಆಗಿ ನನಗೆ ಗೊತ್ತಿಲ್ಲ. ನಾನೊಂದು 2 ವರ್ಷದ ಹಿಂದಿನ ಮಾತು ಹೇಳ್ತೀನಿ. ಅವ್ರಿಗೆ ಅವಾಗ 92 ವರ್ಷ ಇತ್ತು. ಅವ್ರಿಗೆ 92 ವರ್ಷ ತುಂಬಿತ್ತು ಮಾತಾಜಿಗೆ. ಈಶಾ ಮಾತಾಜಿಗೆ 92 ವರ್ಷ ತುಂಬಿತ್ತು. ಅವರು ಕೃಷ್ಣ ಪ್ರಜ್ಞೆಗೆ ಬಂದಾಗ ಅವರಿಗೆ ವಯಸ್ಸೆಷ್ಟು? 50 ವರ್ಷ. ಅವರಿಗೆ 50 ವರ್ಷ ತುಂಬಿದಾಗ ಫಾರಿನರ್, ಮೂಲತಃ US ನವರು, ಅಮೆರಿಕದವರು ಅವರು. ಸೊ ಅಲ್ಲಿ ಹುಟ್ಟಿ ಬೆಳೆದಿರ್ತಕ್ಕಂಥವ್ರು. ಸೊ ಹೀಗೆ ಅವರು ಪ್ರಭುಪಾದರ ಒಂದು ಸಂಪರ್ಕಕ್ಕೆ ಬಂದ್ರು, ಮತ್ತೆ ಇಸ್ಕಾನ್ ಸಂಸ್ಥೆಯ ಸಂಪರ್ಕಕ್ಕೆ ಬಂದ್ರು ಅವರು. ಸೊ ಕೃಷ್ಣ ಪ್ರಜ್ಞೆಯನ್ನ ಅವರು ತೆಗೆದುಕೊಂಡ್ರು. ಆಮೇಲೆ ಅವ್ರಿಗೆ ದೀಕ್ಷೆ ಆಯ್ತು, ಎಲ್ಲ ಆಯ್ತು. ಅವ್ರಿಗೆ ಒಂದು 75ನೇ ವಯಸ್ಸು, ಅಂದ್ರೆ ಆಲ್ಮೋಸ್ಟ್ 25 ಇಯರ್ಸ್, 25 ವರ್ಷ ಆಗಿತ್ತು ಅವರು ಭಕ್ತಿಗೆ ಬಂದು. ಆ ಸಮಯದಲ್ಲಿ ಮಾತಾಜಿಗೆ ಏನಾಯ್ತು, ಒಂದು ಆಕ್ಸಿಡೆಂಟ್ ಆಯ್ತು, ರೋಡ್ ಆಕ್ಸಿಡೆಂಟ್. ಹೆಂಗೆ ಆಕ್ಸಿಡೆಂಟ್ ಆಯ್ತು ಅಂತ ಹೇಳಿದ್ರೆ, ಮಾತಾಜಿ ತಲೆಗೆ ತುಂಬಾ ಪೆಟ್ಟು ಬಿದ್ದು ಅವರ ಒಂದು ಸ್ಮೃತಿ ಭ್ರಮಣೆ ಆಯ್ತು. ಅವರ ಇದು ಮೆಮೊರಿ ಲಾಸ್ ಅಂತ ಹೇಳ್ತೀವಲ್ಲ, ಮೆಮೊರಿ 75 ವರ್ಷ ಬೇರೆ ಏಜ್ ಆಗಿತ್ತು ಅವ್ರಿಗೆ. ಸೊ ಮೆಮೊರಿ ಲಾಸ್ ಆಯ್ತು ಮಾತಾಜಿಗೆ. ಆಮೇಲೆ ಏನಾಯ್ತು, ಅವರು ಮೆಮೊರಿ ಲಾಸ್ ಆಗಿದ್ಮೇಲೆ ಏನೇನೇನೋ ಜ್ಞಾಪಕ ಇಲ್ಲ. ತನ್ನ ಹೆಸರು ಕೂಡ ಅವರು ಮರ್ತಿದ್ದಾರೆ. ತನ್ನ ಮಕ್ಕಳು ಯಾರು ಅಂತ ಅವರು ಗುರುತಿಡಿತಾ ಇಲ್ಲ. ತನ್ನ ಪತಿದೇವರು, ಅವ್ರ ಗಂಡನು ಅವಾಗ ಅವ್ರಿದ್ರು, ಅವ್ರನ್ನ ಕೂಡ ಅವರು ಗುರುತಿಡಿತಾ ಇಲ್ಲ. ಬಟ್ ಒಂದೇ ಒಂದು ಅವ್ರು ಏನ್ ಮಾಡ್ತಾ ಇದ್ರ ಅಂದ್ರೆ ಹರೇ ಕೃಷ್ಣ ಮಹಾಮಂತ್ರ. ಅವರ ಸುತ್ತಮುತ್ತ ಅವರು ಹಾಸ್ಪಿಟಲೈಸ್ಡ್ ಇದ್ರಲ್ಲ, ಹಾಸ್ಪಿಟಲ್ ಅಡ್ಮಿಟ್ ಆಗಿದ್ರಲ್ವಾ, ಎಲ್ಲ ನರ್ಸು ಯಾರ್ಯಾರು ಇರ್ತಾರೆ, ಅವ್ರ ಅಟೆಂಡರ್ಸ್, ಅವ್ರನ್ನೆಲ್ಲ ಡಾಕ್ಟರ್ಸ್ ಎಲ್ಲರನ್ನೂ ಕರೆಸ್ಕೊಂಡ್ ಬಿಡೋರಂತೆ. ಎಲ್ಲರನ್ನೂ ಅಲ್ಲಿ ಅಕ್ಕಪಕ್ಕ ಎಲ್ಲರೂ ಸುತ್ತಮುತ್ತ ಕೂರಿಸ್ಕೊಂಡು ಹರೇ ಕೃಷ್ಣ ಮಹಾಮಂತ್ರ ಒಂದು ಮಾತ್ರ, ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ.
ಸೊ ಇದೊಂದು ಬಿಟ್ರೆ ಅವ್ರಿಗೆ ಏನೇನೇನೇನು ತನ್ನ ಹೆಸರು ಸಹ ಅವರು ಮರ್ತು ಹೋಗಿದ್ರು, ಅವ್ರ ಅಸ್ತಿತ್ವವನ್ನೇ ಅವ್ರು ಮರ್ತು ಹೋದ್ರು. ಬಟ್ ಹರೇ ಕೃಷ್ಣ ಮಹಾಮಂತ್ರ ಒಂದು ಮಾತ್ರ ಅವರು ಮರ್ತಿರ್ಲಿಲ್ಲ. ಸೊ ನಮ್ಗೆ ಇದ್ರಲ್ಲಿ ನಾವ್ ಏನ್ ಕಲಿಬಹುದು ಅಂತ ಹೇಳಿದ್ರೆ, ಆ ತರ ಅವ್ರು ಪ್ರಾಕ್ಟೀಸ್ ಮಾಡಿದ್ರು, ಎಂತ ಸಂದರ್ಭದಲ್ಲೂ ಅದನ್ನ ಅವರು ಮರ್ತಿರ್ಲಿಲ್ಲ. ಸೊ ನಾವು ಆತರ ಆಗೋದಕ್ಕೆ ಪ್ರಯತ್ನ ಮಾಡ್ಬೇಕು, ಯಾವ ತರ ನಾವು ಪ್ರಾಕ್ಟೀಸ್ ಮಾಡೋದಕ್ಕೆ ಪ್ರಯತ್ನ ಮಾಡ್ಬೇಕು. ಎದ್ರೆ ಕೂತ್ರೆ ನಿಂತ್ರೆ ಮಲ್ಕೊಂಡ್ರೆ ಎಲ್ಲ ಕಡೆ ನಾವು ಹರಿನಾಮವನ್ನ ತಕ್ಕೋಬೇಕು. ಆಗ್ಲೇ ನಾವು ಒಂದು ಭಗವತ್ ಪ್ರೇಮವನ್ನ ಪಡೆಯೋದಕ್ಕೆ ಸಾಧ್ಯ, ಕೃಷ್ಣ ಪ್ರೇಮವನ್ನ ಪಡೆಯೋದಕ್ಕೆ ಸಾಧ್ಯ. ಅವನು ಕೂಡ ನಮ್ಮ ಹೃದಯದಲ್ಲಿ ಪ್ರಕಟಗೊಳ್ತಾನೆ. ಸೊ ಇದೊಂದು ತುಂಬಾ ಸೊಗಸಾಗಿ ಅನ್ನಿಸ್ತು ನಂಗೆ ಇದು ಹೇಳ್ಬೇಕು ಅಂತ. ಸೊ ದಿಸ್ ಇಸ್ ಅಬೌಟ್ ಶ್ರೀಮದ್ ಭಾಗವತಂ, ಗ್ರಂಥರಾಜ್ ಶ್ರೀಮದ್ ಭಾಗವತಂ ಕಿ ಜೈ. ಸೊ ಇನ್ನೊಂದು ಕೊನೆಯದೊಂದು ಭಗವದ್ಗೀತೆದೊಂದು ಹೇಳ್ಬಿಟ್ಟು ನಾನು ಇಲ್ಲಿ ಇವತ್ತಿನ ಒಂದು ಪ್ರವಚನ ಮುಗಿಸೋದಕ್ಕೆ ಪ್ರಯತ್ನ ಮಾಡ್ತೀನಿ. ಭಗವದ್ಗೀತೆನಲ್ಲಿ ಉತ್ತರಾಯಣ ಮತ್ತು ದಕ್ಷಿಣಾಯನದ ಬಗ್ಗೆ ಒಂದೆರಡು ಶ್ಲೋಕಗಳಿವೆ 8ನೇ ಅಧ್ಯಾಯದಲ್ಲಿ. ಸೊ ಅದು ಏನಾಗುತ್ತೆ, ಉತ್ತರಾಯಣ ಕಾಲದಲ್ಲಿ ನಾನು ಅವಾಗ್ಲೇ ಹೇಳಿದೆ ಅದೆಲ್ಲ ಶುಭ ಆಗುವಂಥದ್ದು, ಶುಭ ಚಿಹ್ನೆಗಳನ್ನ ಉಳ್ಳುವಂಥದ್ದು. ಮತ್ತೆ ದಕ್ಷಿಣಾಯಣ ಸ್ವಲ್ಪ ಅಶುಭ ಇರುವಂತದ್ದು. ಸೊ ಏನದು ಪ್ರತೀಕ ಅನ್ನೋದು ಈ ಶ್ಲೋಕಗಳಲ್ಲಿ ತಿಳಿಸಿದ್ದಾರೆ. ಶ್ಲೋಕ 24, ಅಧ್ಯಾಯ 8, ಶ್ರೀಮದ್ ಭಗವದ್ಗೀತೆ ಯಥಾರೂಪ, ಅಧ್ಯಾಯ 8, ಶ್ಲೋಕ ಸಂಖ್ಯೆ 24, 8.24. ಅಗ್ನಿರ್ಜ್ಯೋತಿರಹ ಶುಕ್ಲಾ ಷಣ್ಮಾಸ ಉತ್ತರಾಯಣಂ ತತ್ರ ಪ್ರಯಾತ ಗಚ್ಚಂತಿ ಬ್ರಹ್ಮ ವಿದೋ ಜನಾಃ. ಸೊ ಇದ್ರ ಪ್ರಕಾರ ಏನು ಅಂತ ಹೇಳಿದ್ರೆ, ಅನುವಾದ ಬೈ ಜಗದ್ಗುರು ಶಿಲಾ ಪ್ರಭುಪಾದ್ ಜಿ ಅವರಿಂದ, ಶಿಲಾ ಪ್ರಭುಪಾದ್ ಜಿ ಕಿ ಜೈ. ಪರಬ್ರಹ್ಮನನ್ನು ಬಲ್ಲವರು ಅಗ್ನಿ ದೇವತೆಯ ಪ್ರಭಾವದ ಕಾಲದಲ್ಲಿ, ಸೊ ಇವಾಗ ಅಗ್ನಿ ದೇವತೆ ಪ್ರಾರಂಭ ಆಗ್ತಾರೆ. ಇವಾಗ ಉತ್ತರಾಯಣ ಸಮಯದಲ್ಲಿ ಅಗ್ನಿ ದೇವತೆ ಅಂದ್ರೆ ಸೂರ್ಯ ಭಗವಾನ್ ತುಂಬಾ ತೀಕ್ಷ್ಣರಾಗ್ತಾರೆ. ಬೆಳಕಿನಲ್ಲಿ, ಹಗಲು ಶುಭ ಕ್ಷಣದಲ್ಲಿ, ಓಕೆ, ಶುಕ್ಲ ಪಕ್ಷದಲ್ಲಿ, ನಾಟ್ ಕೃಷ್ಣ ಪಕ್ಷ, ಟುವರ್ಡ್ಸ್ ದಿ ವ್ಯಾಕ್ಸಿಂಗ್ ಮೂನ್ ಅಂತ ಹೇಳ್ತೀವಲ್ಲ, ಶುಕ್ಲ ಪಕ್ಷದಲ್ಲಿ, ಉತ್ತರಾಯಣದ 6 ಮಾಸಗಳಲ್ಲಿ, ಉತ್ತರಾಯಣ ಷಣ್ಮಾಸಗಳು ಅಂತ ಹೇಳ್ತಾರೆ. ಷಣ್ಮಾಸಗಳು ಅಂತ ಹೇಳಿದ್ರೆ 6 ತಿಂಗಳುಗಳು, 6 ಮಾಸಗಳು. ಆ ಮಾಸಗಳಲ್ಲಿ ಈ ಜಗತ್ತನ್ನು ಬಿಟ್ಟು ಪರಬ್ರಹ್ಮನನ್ನು ಸೇರುತ್ತಾರೆ. ಸೊ ಎಲ್ಲಾ ಪಾಯಿಂಟ್ಸ್ ಕವರ್ ಆಗುತ್ತೆ ಇಲ್ಲಿ. ಏನಂತ ಹೇಳಿದ್ರೆ, ಯಾರು ಭಗವಂತನನ್ನ ಸೇರ್ತಾರೆ, ಈ ಟೈಮಲ್ಲಿ ದೇಹತ್ಯಾಗ ಮಾಡಿದವರು ಯಾರು, ಉತ್ತರಾಯಣದ ಸಮಯದಲ್ಲಿ ದೇಹತ್ಯಾಗ ಮಾಡಿರೋರಿಗೆ, ನಮ್ಗೆ ಭಕ್ತರಿಗೆ ಇದು ಹೇಳಿರ್ತಕ್ಕಂಥದ್ದು. ಯಾರು ಇದ್ ಮಾಡ್ತಾರೆ ಅಂತ ಹೇಳಿದ್ರೆ, ಬೆಳಕಿನಲ್ಲಿ, ಅಗ್ನಿದೇವತೆಯ ಪ್ರಭಾವದ ಕಾಲದಲ್ಲಿ, ಬೆಳಕಿನಲ್ಲಿ, ಓಕೆ, ಹಗಲು ಶುಭ ಕ್ಷಣದಲ್ಲಿ, ಶುಭ ಕ್ಷಣನೂ ಇರ್ಬೇಕು, ಶುಕ್ಲ ಪಕ್ಷದಲ್ಲಿ ಅಂದ್ರೆ ಏನ್ ಹೇಳ್ತಾರೆ, ಬೇರೆ ಬೇರೆ ಕಾಲಗಳೆಲ್ಲ ಇರ್ತಲ್ಲ, ರಾಹುಗಾಲ ಆ ಥರದೆಲ್ಲ ಇರಬಾರ್ದು. ಸೊ ಹಗಲು ಶುಭ ಕ್ಷಣದಲ್ಲಿ, ಶುಕ್ಲ ಪಕ್ಷದಲ್ಲಿ, ಉತ್ತರಾಯಣದ 6 ಮಾಸಗಳಲ್ಲಿ. ಮತ್ತೆ ಫಸ್ಟ್ ವೆರಿ ಇಂಪಾರ್ಟೆಂಟ್ ಪಾಯಿಂಟ್ ಏನಂದ್ರೆ, ಪರಬ್ರಹ್ಮನನ್ನು ಬಲ್ಲವರು, ಯಾರು ಪರಬ್ರಹ್ಮನನ್ನ ಅರ್ಥಕೊಂಡಿದ್ದಾರೆ, ಯಾರು ಕೃಷ್ಣ ದೇವೋತ್ತಮ ಪರಮಪುರುಷ ಅಂತ ಸ್ವೀಕಾರ ಮಾಡಿದ್ದಾರೆ, ಅವ್ರಿಗೆ ಮಾತ್ರ ಇದು ಅನ್ವಯಿಸುತ್ತೆ. ಅವರು ಈ ಜಗತ್ತನ್ನು ಬಿಟ್ಟು ಪರಬ್ರಹ್ಮನನ್ನು ಸೇರುತ್ತಾರೆ. ಹರಿ ಬೋಲ್. ಸೊ ಇದು ಬಂದು ಅನುವಾದ. ಮತ್ತೆ 25ನೇ ಶ್ಲೋಕ, ಭೂಮೋ ರಾತ್ರಿಸ್ತಥಾ ಕೃಷ್ಣ ಷಣ್ಮಾಸ ದಕ್ಷಿಣಾಯನಂ ತತ್ರ ಚಾಂದ್ರಮಸಂ ಜ್ಯೋತಿರ್ ಯೋಗಿ ಪ್ರಾಪ್ಯ ನಿವರ್ತತೆ. ಸೊ ಇದ್ರ ಪ್ರಕಾರ ಅನುವಾದ, ಧೂಮಕಾಲದಲ್ಲಿ ಅಂದ್ರೆ ಸಾಯಂಕಾಲ, ಧೂಮಕಾಲ ಅಂತ ಹೇಳಿದ್ರೆ ಆಫ್ಟರ್ ಟ್ವೈಲೈಟ್ ಅವರ್, ಅಂದ್ರೆ ಇವಾಗ ಏನ್ ಹೇಳ್ತೀರಾ, ಆ ಕಡೆಗೆ ಕತ್ಲು ಶುರು ಆಗುತ್ತಲ್ಲ, ಅದು ಯು ಕ್ಯಾನ್ ಸೇ ಧೂಮಕಾಲ. ರಾತ್ರಿಯಲ್ಲಿ, ಸಿ ದಟ್ ಆಲ್ಸೋ ಟ್ವೈಲೈಟ್ ಅಂತ ಮಾತಾಜಿ, ಮುಸ್ಸಂಜೆ, ಕರೆಕ್ಟ್, ಮುಸ್ಸಂಜೆ ಅಂತ ಹೇಳ್ತಾರೆ. ಎಸ್ ಕರೆಕ್ಟ್ ಮಾತಾಜಿ, ಮುಸ್ಸಂಜೆ ಅಂದ್ರೆ ಬೆಳಕು ಇಲ್ಲ ಕತ್ಲೇನೂ ಇಲ್ಲ. ಯಾವಾಗ ಇದು ಧೂಳಿ ಕಾಲ ಅಂತ ಹೇಳ್ತೀವಿ, ಅಂದ್ರೆ ಹಸುಗಳು ಮನೆಗೆ ಹಿಂದಿರುಗ್ತಾ ಇರ್ತಾರಲ್ಲ, ಆ ಧೂಳು ಏಳುತ್ತಲ್ಲ ಆ ಕಾಲ, ಅದನ್ನ ಬಂದು ಧೂಮಕಾಲ ಅಂತ ಕರೀತಾರೆ. ರಾತ್ರಿಯಲ್ಲಿ, ರಾತ್ರಿ ಟೈಮಲ್ಲಿ ಆಗ್ಬೋದು. ಕೃಷ್ಣ ಪಕ್ಷದಲ್ಲಿ, ಕೃಷ್ಣ ಪಕ್ಷ ಅಂದ್ರೆ ವೀನಿಂಗ್ ಮೂನ್ ಅಂತ ಏನ್ ಹೇಳ್ತೀವಲ್ಲ, ವೇನಿಂಗ್ ಮೂನ್ ಅಥವಾ ವೀನಿಂಗ್ ಮೂನ್ ಅಂದ್ರೆ ಅಮಾವಾಸ್ಯೆ ಕಡೆ ಹೋಗ್ತಾ ಇರುವಂತ ಒಂದು ಸಮಯದಲ್ಲಿ. ದಕ್ಷಿಣಾಯನ, ಸೊ ಇವಾಗ ಆಗ್ತಾ ಇರುವಂತದ್ದು, ನಾಳೆಯಿಂದ ಶುರು ಆಗೋದು ಉತ್ತರಾಯಣ. ಇವತ್ತಿನ ತನಕ ಏನಾಯ್ತಲ್ಲ ಸೂರ್ಯನ ದಿಕ್ಕು, ಅದು ಬಂದು ದಕ್ಷಿಣಾಯನ. ಅವನು ದಕ್ಷಿಣ ದಿಕ್ಕಲ್ಲಿ ಅವನು ಹೋಗ್ತಾ ಇರ್ತಾನೆ. ಸೊ ದಟ್ ಇಸ್ ದಕ್ಷಿಣಾಯನ. 6 ತಿಂಗಳಲ್ಲಿ ಮರಣ ಹೊಂದುವ ಯೋಗಿಯು ಚಂದ್ರಲೋಕವನ್ನು ಸೇರುತ್ತಾನೆ. ಸೊ ಅವನೇನ್ ಮಾಡ್ತಾನೆ, ಚಂದ್ರಲೋಕನ್ ಸೇರ್ತಾನೆ, ಆದರೆ ಮರಳಿ ಬರುತ್ತಾನೆ. ಸೊ ಅಲ್ಲಿಂದ ಏನ್ ಭಗವದ್ಧಾಮಕ್ಕೆ ಹೋಗೋದಿಲ್ಲ. ಅವ್ನ್ ಮತ್ತೆ ಭಕ್ತಿ ಮಾಡ್ಬೇಕು ಅಂದ್ರೆ ಹಿ ಹ್ಯಾಸ್ ಟು ಕಮ್ ಬ್ಯಾಕ್ ಟು ದಿ ಅರ್ತ್. ಇಲ್ಲಿ ಭೂಲೋಕ ಇದೇನ್ ದುಃಖ
ದುಃಖಾಲಯಂ ಅಶಾಶ್ವತಂ ಲೋಕ ಇದೆಯಲ್ಲ, ಇದು ಮರ್ತ್ಯ ಲೋಕ. ಇಲ್ಲಿಗ್ ಬಂದೇನೆ ಅವನು ಮತ್ತೆ ಭಕ್ತಿ ಮಾಡಿನೇ ಅವನು ವಾಪಸ್ ಭಗವದ್ಧಾಮಕ್ಕೆ ಹೋಗೋದಿಕ್ ಸಾಧ್ಯ. ಸೊ ಯಾಕಪ್ಪ ಡೈರೆಕ್ಟ್ ರೋಡ್ ತಗೊಳೋದ್ ಬಿಟ್ಬಿಟ್ಟು ಈ ತರ ಎಲ್ಲ ರೌಂಡ್ ಅಬೌಟ್ ಮಾಡ್ಕೊಂಡು ಮತ್ತೆ ವಾಪಸ್ ಇಲ್ಲಿಗೆ. ಅಂಡ್ ಒನ್ ಮೋರ್, ಇಲ್ಲಿ ಭಾವಾರ್ಥನ ಓದ್ತೀನಿ, ಇದ್ರಲ್ಲಿನೂ ಸೊಗಸಾಗಿ ಕೊಟ್ಟಿದ್ದಾರೆ. ಶ್ರೀಮದ್ ಭಾಗವತದ 3ನೇ ಸ್ಕಂದದಲ್ಲಿ ಕಪಿಲ ಮುನಿಯು ಭೂಲೋಕದಲ್ಲಿ ಕರ್ಮಾಚರಣೆಯಲ್ಲಿ ಮತ್ತು ಯಜ್ಞ ಮಾರ್ಗದಲ್ಲಿ ಪರಿಣತರಾದವರು ಮರಣದ ಅನಂತರ ಚಂದ್ರನನ್ನು ಸೇರುತ್ತಾರೆ ಎಂದು ಹೇಳಿದ್ದಾರೆ. ಸೊ ಯಾರು ಯಜ್ಞ ಯಾಗಾದಿಗಳನ್ನ ಮಾಡ್ತಾರೆ ಅಥವಾ ಭೂಲೋಕದಲ್ಲಿ ಕರ್ಮಾಚರಣೆ ಮಾಡ್ತಾರೆ, 3 ತರದ ಕರ್ಮಗಳಿವೆ: ಕರ್ಮ, ಅಕರ್ಮ, ವಿಕರ್ಮ. ನಮ್ಗೆ ಗೊತ್ತೇ ಇದೆ ಅದು. ಸೊ ಕರ್ಮ ಅಂತ ಹೇಳಿದ್ರೆ ಯಾವ್ದಕ್ಕೆ ಕರ್ಮ ಅಂಟ್ಕೊಳ್ಳುತ್ತೋ ಅದು ಕರ್ಮ. ಅಕರ್ಮ ಅಂದ್ರೆ ಯಾವ್ದಕ್ಕೆ ನಾವು ಕೃಷ್ಣನಿಗೆ ನಾವು ಸಮರ್ಪಿಸುತ್ತವೋ ಅದು ಅಕರ್ಮ. ವಿಕರ್ಮ ಅಂದ್ರೆ ನಾವು ಮಾಡದೇ ಇರೋಂಥದ್ದು, ಮಾಡಬಾರ್ದಂಥದ್ದು ಕೆಲಸಗಳಿರ್ತಲ್ಲ, ಅದು ವಿಕರ್ಮ. ಸಾರಿ, ಫಾಸ್ಟ್ ಆಗಿ ಹೇಳ್ತಾ ಇದ್ದೀನಿ. ಸೊ ಇದು 3 ಕರ್ಮಗಳು ಅಲ್ವಾ. ಸೊ ಆ ಕರ್ಮಾಚರಣೆ ಯಾರು ಮಾಡ್ತಾರಲ್ವಾ ಜನರು, ಅವರಿಗೆ ಇದು ಹೇಳ್ತಾ ಇರೋವಂಥದ್ದು. ಸೊ ಅವ್ರು ಏನ್ ಮಾಡ್ತಾರೆ, ಯಜ್ಞ ಮಾರ್ಗಗಳಲ್ಲಿ ಪರಿಣಿತರಾದವರು ಮರಣದ ಅನಂತರ ಚಂದ್ರನನ್ನು ಸೇರುತ್ತಾರೆ ಎಂದು ಹೇಳಿದ್ದಾರೆ. ಅವರು ಚಂದ್ರನನ್ನ ಸೇರ್ತಾರಂತೆ. ಸೊ ಚಂದ್ರನಲ್ಲಿ ಎಷ್ಟು ವರ್ಷಗಳ ಕಾಲ ಇರಬಹುದು ಅಂತ ಹೇಳಿದ್ರೆ, ಚಂದ್ರಲೋಕದಲ್ಲಿ ಅಂದ್ರೆ ದೇವತೆಗಳ ಲೆಕ್ಕದಂತೆ, ನಮ್ ಲೆಕ್ಕ ಅಲ್ಲ ಅದು, ದೇವತೆಗಳ ಲೆಕ್ಕದಂತೆ ಸುಮಾರು 10,000 ವರ್ಷಗಳು ಇದ್ದು ಸೋಮರಸ ಪಾನ ಮಾಡಿ ಸುಖಿಸುತ್ತಾರೆ. ಸೊ ಅಲ್ಲಿ ಭಕ್ತಿ ಮಾಡೋದಕ್ಕೆ ಮಾರ್ಗ ಇಲ್ಲ. ಚಂದ್ರಲೋಕದಲ್ಲಿ ಭಕ್ತಿ ಮಾರ್ಗ ಇಲ್ಲವೇ ಇಲ್ಲ. ಯಾಕಂದ್ರೆ ಅಲ್ಲಿ ಬರೀ ಸಿಗುವಂತದ್ದು ಸೋಮರಸ ಅಂತೆ. ಸೋಮರಸ ಇಸ್ ಎ CNS ಡಿಪ್ರೆಸೆಂಟ್. ಪ್ಲೀಸ್ ರಿಮೆಂಬರ್, ಸೋಮರಸ ಇಸ್ ಎ CNS ಡಿಪ್ರೆಸೆಂಟ್. ಅಂದ್ರೆ ನಮ್ಮ ಬುದ್ಧಿಶಕ್ತಿಯನ್ನ ಅದು ಮಟ್ಟ ಮಾಡ್ಬಿಡತ್ತೆ, ಅಡಿಕ್ಷನ್ ಅದು. ಸೊ ಅದು ತೋಳೋದ್ರಿಂದ ಏನಾಗುತ್ತೆ, ಭಕ್ತಿ ಬಿಡಿ, ನಮ್ಮೇಲೆ ನಮ್ಗೆ ಪರಿಜ್ಞಾನನೇ ಅಲ್ಲಿ ಇರೋದಿಲ್ಲ. ಸೊ ಆ ತರ ಎಷ್ಟಿರ್ತೀವಿ, ಅದು ದೇವತೆಗಳ ಲೆಕ್ಕದಂತೆ 10,000 ವರ್ಷಗಳು. ಇಮ್ಯಾಜಿನ್ ಮಾಡ್ಕೊಳ್ಳಿ. ಸೊ ನಮ್ಮ ಲೆಕ್ಕದಲ್ಲಿ ಇಲ್ಲಿ ನಾನು ಬರ್ಕೊಂಡಿದ್ದೀನಿ, 10,000 ಇಂಟು 6 ತಿಂಗಳು ಇಂಟು 2 ಇಂಟು 2 ಮಾಡಿದ್ರೆ ಅದು ದೇವತೆಗಳ ಅದು ಒಂದು ಆಯಸ್ಸು ಅಂತೆ. ಏನದು 10,000 ವರ್ಷಗಳು ಇಂಟು 6 ತಿಂಗಳು ಎಷ್ಟಾಯ್ತದು? 6 ತಿಂಗಳು ಅಂತ ಹೇಳಿದ್ರೆ 6 ಇಂಟು 2 ಇದು ಬಂದ್ಬಿಟ್ಟು 12 ಆಗುತ್ತೆ. ಅಂದ್ರೆ ನಿಮ್ಗೆ ಆಲ್ಮೋಸ್ಟ್ 60,000 ಇಯರ್ಸ್ ಆಯ್ತು ನಮ್ಮ ಕಾಲದ ಪ್ರಕಾರ. ಇಲ್ಲಿ ಇದು ಭೌತಿಕ ಜೀವನದ ಒಂದು ಕಾಲದ ಪ್ರಕಾರ, ಈ ನಮ್ಮ ಭೂಮಿಯ ಪ್ರಕಾರ 60,000 ವರ್ಷಗಳು. ಸೊ 60,000 ವರ್ಷಗಳು ನಾವು ವಾಪಸ್ ಬರ್ತೀವಲ್ವಾ ಇಲ್ಲಿಗೆ, ಅವಾಗ ಭೂಮಿ ಏನಾಗಿರುತ್ತೆ, ಇದು ಮರ್ತ್ಯಲೋಕ ಏನಾಗಿರುತ್ತೆ, ಕಲಿಯುಗ ಬೇರೆ ಇದು ಅಲ್ವಾ. ಸೊ ಘೋರ ಕಲಿಯುಗ ಇರುತ್ತೆ. ಇವಾಗ ಇನ್ನೊಂದು 10,000 ವರ್ಷಗಳು ಮಾತ್ರ ನಾವು ಸೇಫ್ ಆಗಿದ್ದೀವಂತೆ. ಇದು ಸುವರ್ಣ ಯುಗ ಅಂತ ಕರೀತಾರೆ. ಯಾಕಂದ್ರೆ ನಮ್ಮ ಭಗವಾನ್, ನಮ್ಮ ದೇವರು ಲಾರ್ಡ್ ಚೈತನ್ಯ ಮಹಾಪ್ರಭುಗಳು ಜನಿಸಿದಂತ ಇದು ಒಂದು ಇದು ಟೈಮ್ ಇರೋದ್ರಿಂದ ನಮ್ಗೆ ಇದನ್ನ ಸುವರ್ಣ ಯುಗ ಅಂತ ಕರೀತಾರೆ. ಇನ್ನೊಂದು 10,000 ವರ್ಷಗಳು ಮಾತ್ರ. ಸೊ ಈ 10,000 ವರ್ಷಗಳಲ್ಲಿ ನಾವು ನಮ್ಮ ಬುದ್ಧಿ, ನಮ್ಮ ಏನು ಇಂಟೆಲಿಜೆನ್ಸ್ ಇದೆ ಅದನ್ನ ಉಪಯೋಗಿಸ್ಕೊಂಡು ವಾಪಸ್ ಭಗವದ್ಧಾಮಕ್ಕೆ ಹೋಗೋದಕ್ಕೆ ಪ್ರಯತ್ನ ಮಾಡ್ಬೇಕೆ ಹೊರತು ಬೇರೆ ಚಂದ್ರಲೋಕಕ್ಕೆ ಹೋಗ್ತೀನಿ, ಇಂದ್ರಲೋಕಕ್ಕೆ ಹೋದ್ರೂ ಅಷ್ಟೇ, ಅದೇ ಕಥೆನೆ ಅಲ್ಲೂನುವೆ. ಅಲ್ಲೂ 30,000 ವರ್ಷಗಳು, ಚಂದ್ರಲೋಕದಲ್ಲಿ 60,000 ವರ್ಷಗಳು, ಇಂದ್ರಲೋಕದಲ್ಲಿ 30,000 ವರ್ಷಗಳು. ಬೇಕಿತ್ತ ನಮ್ಗೆ? ಬೇಡ. ಅಲ್ಲಿ ಬರೀ ಸುರಪಾನ ಮಾಡಿಸ್ತಾರೆ, ಅಪ್ಸರೆಯರೆಲ್ಲ ನಮ್ಮ ಸುತ್ತಮುತ್ತ ಡ್ಯಾನ್ಸ್ ಮಾಡ್ತಾ ಇರ್ತಾರೆ. ಅವ್ರನ್ನ ನೋಡ್ಕೊಂಡು ನಾವು ಮತ್ತರಾಗಿರ್ತೀವಿ. ಭಗವಂತನನ್ನ ಖಂಡಿತ ನಾವು ಸ್ಮರಣೆ ಮಾಡೋದಿರ್ಲಿ, ಅವ್ನು ನಮ್ಗೆ ಹೊಳೆಯೋದು ಇಲ್ಲ, ಕೃಷ್ಣ ಅಂತ ವರ್ಡ್ ಬಾಯಿಗೆ ಬರೋದು ಇಲ್ಲ ಅಲ್ಲಿ. ಸೊ ಭಕ್ತಿ ಮಾಡೋದಕ್ಕೆ ನಮ್ಗೆ ಅಸಾಧ್ಯ, ತುಂಬಾ ದುರ್ಲಭ ಅಲ್ಲಿಗೆಲ್ಲ ಹೋಗಿ ನಾವು ಮಾಡೋ ಅಂತದ್ದು. ಸೊ ನಾನು ತಮ್ಮಲ್ಲೆಲ್ಲ ಏನ್ ಕೇಳ್ಕೊಳ್ತೀನಿ ಅಂತ ಹೇಳಿದ್ರೆ, ಆದಷ್ಟು ನಾವು ಭಕ್ತಿ ಪಥದಲ್ಲಿ ಮುಂದುವರಿಯೋಣ. ಗುರುಗಳು ಹಿರಿಯರು ಏನು ನಮ್ಗೆ ಹೇಳ್ಕೊಟ್ಟಿದ್ದಾರೆ ಅದನ್ನ ಫಾಲೋ ಮಾಡೋಣ. ನಾವೆಲ್ಲರೂ ಜೊತೆಯಾಗಿ ಭಗವದ್ಧಾಮದ ಕಡೆಗೆ ದಾಪುಗಾಲು ಹಾಕುತ್ತಾ ಮುನ್ನಡೆಯೋದನ್ನ ನಾವು ಕಲಿಯೋಣ. ಸೊ ಹರೇ ಕೃಷ್ಣ. ಇದನ್ನ ಹೇಳಿ ನನ್ನ ಪ್ರವಚನವನ್ನ ಮುಗಿಸೋದಕ್ಕೆ ಪ್ರಯತ್ನ ಮಾಡ್ತೀನಿ. ಹರೇ ಕೃಷ್ಣ. ಎಲ್ಲರಿಗೂ ಪ್ರಣಾಮಗಳು. ಹರೇ ಕೃಷ್ಣ. ಜೈ. ಥ್ಯಾಂಕ್ ಯು ಸೋ ಮಚ್ ಚಂಪಾ ಮಾತಾಜಿ ಫಾರ್ ದ ವಂಡರ್ಫುಲ್ ಕ್ಲಾಸ್. ತುಂಬಾ ಚೆನ್ನಾಗಿತ್ತು. ತುಂಬಾ ವಿಷಯಗಳ ಇನ್ಫಾರ್ಮೇಶನ್ ಸಿಕ್ತು ನಮ್ಗೆ. ಫಸ್ಟ್ ಆಫ್ ಆಲ್ ನೀವು ನನ್ಗೆ ಕ್ಷಮಿಸ್ಬೇಕು, ಯಾವಾಗ್ಲೂ ಶಾರ್ಟ್ ಟೈಮ್ ನೋಟಿಸ್ ಕೊಟ್ಬಿಡ್ತೀನಿ. ನನ್ಗೆ ಗೊತ್ತು ಯಾರೋ ಪ್ರೀಚರ್ಸ್ ಇಲ್ಲಾಂದ್ರೆ ಚಂಪಾ ಕೇಳ್ತೀನಿ, ಇಲ್ಲ ಅಂತ ಹೇಳಲ್ಲ ಅಂತ ಒಂದು ಧೈರ್ಯ ನನ್ಗೆ. ಮಾತಾಜಿಯವರು ಯಾವಾಗ್ಲೂನು ಇಲ್ಲ ಅಂದೆ ಕ್ಲಾಸ್ ಒಪ್ಕೊಳ್ತಾರೆ. ಮತ್ತೆ ಕ್ಲಾಸ್ ತುಂಬಾ ಚೆನ್ನಾಗಿತ್ತು ಚಂಪಾ ಮಾತಾಜಿ. ಮಾತಾಜಿ ನಂದು ಇನ್ನೊಂದು ಇದು ಮೈನಸ್ ಪಾಯಿಂಟ್ ಅಂದ್ರೆ, ನಾನು 1 ವಾರದಲ್ಲಿ ಹಿಂದೆ ಎಲ್ಲ ಓದ್ಬಿಟ್ರೆ ಮಾತಾಜಿ ಮರ್ತೋಗ್ತೀನಿ ಮಾತಾಜಿ. 50 ಇಯರ್ಸ್ ಆಯ್ತು ಇವಾಗ, ವಯಸ್ಸಿನ ಪ್ರಭಾವ ಅನ್ಸುತ್ತೆ. ಲಾಸ್ಟ್ ಮಿನಿಟ್ ಓದ್ಕೊಂಡ್ರೆ ನನಗೆ ಕರೆಕ್ಟ್ ಆಗಿ ನೆನಪಿರುತ್ತೆ ಮಾತಾಜಿ. ಅದು ಆತರ ನಂದು ಒಂದು ಪ್ರಾಬ್ಲಮ್ ಇದೆ. ನೀವ್ ಹಿಂಗ್ ಹೇಳಿದ್ರೆ ನನಗೆ ಸರಿ, ಒಂದ್ ದಿವಸ ಹಿಂದೆ ಹೇಳಿದ್ರೆ ರಾತ್ರಿ ಕುತ್ಕೊಂಡು ಓದ್ಬಿಟ್ಟೆ, ಹಂಗಾಗಿ ಸ್ವಲ್ಪ ಈಸಿ ಆಯ್ತು.
ಇಲ್ಲಾಂದ್ರೆ ಓಕೆ. ಪಾಯಿಂಟ್ಸ್ ಒಂದೊಂದು ಬಿಟ್ಟೋಗುತ್ತೆ ಮಾತಾಜಿ, ಮರ್ತೋಗ್ಬಿಡ್ತೀನಿ. ಹಾಗಿದ್ರೆ Thank you. ಮುಂದೆ ನಾವು ಗಿಲ್ಟಿ ಫೀಲ್ ಮಾಡಲ್ಲ ಹಾಗಿದ್ರೆ. ಐ ರಿಯಲಿ ಫೀಲ್ ಸೋ ಗಿಲ್ಟಿ. ನಾನು ಏನಪ್ಪಾ ಲಾಸ್ಟ್ ಮಿನಿಟ್ ಹೇಳ್ಬಿಡ್ತೀನಿ ಇವ್ರಿಗೆ ಅಂತೇಳಿ. ಹರೇ ಇನ್ಮೇಲೆ ಕೃಷ್ಣ. ಹಾಗಿದ್ರೆ ನನಗೂ ಸಮಾಧಾನ ಐತಿ ಇವಾಗ. ಜೈ ಮಾತಾಜಿ, ಥ್ಯಾಂಕ್ ಯು ಸೋ ಮಚ್. ಜೈ ಹರೇ ಕೃಷ್ಣ. ಥ್ಯಾಂಕ್ ಯು. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ, ಚಂಪಾ ಮಾತಾಜಿ, ದಂಡ ಹರೇ ಪ್ರಣಾಮ್. ಕೃಷ್ಣ. ದಂಡೋತ್ ಪ್ರಣಾಮ್ ಮಾತಾಜಿ. ಹರ್ಬೇಸ್ ರಾಸರತಿ ಮಾತಾಜಿ ಜೈ. ತುಂಬಾ ಚೆನ್ನಾಗಿ ಹೇಳಿದ್ರಿ ಮಾತಾಜಿ, ಲಾಸ್ಟ್ ಪಾಯಿಂಟ್ ಮಾತ್ರ ಹರಿ ಬೋಲ್ ಹರಿ ಮಾತಾಜಿ. ಬೋಲ್. ತುಂಬಾ ಚೆನ್ನಾಗಿತ್ತು ಮಾತಾಜಿ ಕ್ಲಾಸ್. ಹರೇ ಹರೇ ಕೃಷ್ಣ. ಕೃಷ್ಣ. ಹರೇ ಕೃಷ್ಣ. ದಂಡೋತ್ ಪ್ರಣಾಮ್. ಎಲ್ಲ ತಮ್ಮ ಹರೇ ಹತ್ರ ಕೃಷ್ಣ. ಕಲ್ತಿರೋದು ಮಾತಾಜಿ, ತಮ್ಮ ಹತ್ರ ಗುರು ಹಿರಿಯರು ವೇಣುಕೃಷ್ಣ ಪ್ರಭುಜಿ, ರಾಸರತಿ ಮಾತಾಜಿ, ನಿಮ್ಮ ಹತ್ರ ನಾವು ಹೇಳಿಸ್ಕೊಂಡ್ ಕಲ್ತಿರೋದು ಮಾತಾಜಿ. ಹರೇ ಮಾತಾಜಿ ಎಲ್ಲ ವೈಷ್ಣವ ಕೃಪೆ ಇದೆ ಮಾತಾಜಿ. ಜೈ ಹರೇ ಮಾತಾಜಿ. ಕೃಷ್ಣ. ಹರೇ ಕೃಷ್ಣ. ಎಸ್ ಮಾತಾಜಿ, ಎಸ್ ಮಾತಾಜಿ. ಸೊ ಏನಾದ್ರು ಪ್ರಶ್ನೆ ಇತ್ತು ಅಂದ್ರೆ ಮೇ ಬಿ ಒಂದೊಂದು 5 ನಿಮಿಷ ಸಮಯ ಇದೆ, 4 ನಿಮಿಷ. ಯಾರಾದ್ರೂ ಪ್ರಶ್ನೆ ಇದ್ರೆ ಕೇಳ್ಬೋದು. ನನ್ಗೆ ಎಷ್ಟು ಬರುತ್ತೋ ಸಾಧ್ಯ ಆಗುತ್ತೋ ಹೇಳೋದಿಕ್ ಪ್ರಯತ್ನ ಮಾಡ್ತೀನಿ. ಹರೇ ಕೃಷ್ಣ. ಕ್ವಶನ್ಸ್, ಎನಿ ಅಡಿಷನ್ಸ್? ಏನಾದ್ರೂ ತಪ್ಪಾಗಿ ಹೇಳಿದ್ರೆ ದಯವಿಟ್ಟು ಕ್ಷಮಿಸ್ಬೇಕು. ಹರೇ ಕೃಷ್ಣ ಮಾತಾಜಿ, ದಂಡೋತ್ ಪ್ರಣಾಮ್. ಹರೇ ಕೃಷ್ಣ. ಹರೇ ಶ್ಯಾಮಕಾಂತ ಇಂದುಲೇಖ ಮಾತಾಜಿ, ದಂಡೋತ್ ಪ್ರಣಾಮ್ ಮಾತಾಜಿ. ಜೈ. ಎಸ್ ಮಾತಾಜಿ, ಥ್ಯಾಂಕ್ ಯು ಮಾತಾಜಿ. ನೀವು ಜಸ್ಟ್ ಲೈಕ್ ಐ ಆಮ್ ನಾಟ್ ಡಿಫೆಂಡಿಂಗ್ ಎನಿಥಿಂಗ್. ನೀವು ಸ್ಟಾರ್ಟಿಂಗ್ ಅಲ್ಲಿ ಮಕರ ಸಂಕ್ರಾಂತಿ ದಕ್ಷಿಣ ಭಾರತದಲ್ಲಿ ಅಂತ ಹೇಳಿದ್ರಿ. ಆಕ್ಚುಲಿ ದಿಸ್ ಇಸ್ ಅ ಫೆಸ್ಟಿವಲ್ ಆಫ್ ನಾವ್ ಹೆಂಗೆ ದೀಪಾವಳಿನ ಆಲ್ ಓವರ್ ಇಂಡಿಯಾ ಸೆಲೆಬ್ರೇಟ್ ಮಾಡ್ತೀವೋ, ಸೊ ಹಂಗೆ ಆಲ್ ಓವರ್ ಇಂಡಿಯಾ ಈ ಫೆಸ್ಟಿವಲ್ ನ ಸೆಲೆಬ್ರೇಟ್ ಮಾಡ್ತಾರೆ. ಬಟ್ ಅಲ್ಲಿ ಪ್ರಾಂತ್ಯಗಳಿಗೆ ಅಲ್ಲಿ ಇದಕ್ಕೆ ಡಿಫ್ರೆಂಟ್ ನೇಮ್ಸ್ ಇದೆ. ಅಂದ್ರೆ ಇವಾಗ ನಾವು ಪಂಜಾಬ್ ಆ ಕಡೆ ಎಲ್ಲ ತಗೊಂಡ್ರೆ ಲೋಡಿ ಅಂತ ಕರೀತಾರೆ. ಆಮೇಲೆ ಗುಜರಾತ್ ತಗೊಂಡ್ರೆ ಅಲ್ಲಿ ಕೈಟ್ ಫೆಸ್ಟಿವಲ್, ಗುಜರಾತ್ ರಾಜಸ್ಥಾನ್ ಎಲ್ಲ ಕೈಟ್ ಫೆಸ್ಟಿವಲ್ ಅಂತ ಕರೀತಾರೆ. ಸೊ ಅಲ್ಲಿ ಪ್ರಾಂತ್ಯಕ್ಕೆ ತಕ್ಕಂಗೆ ಈವನ್ ವೆಸ್ಟ್ ಬೆಂಗಾಲ್ ಅಲ್ಲೂ ಏನೋ ಕರೀತಾರೆ ಮಾತಾಜಿ. ಈವನ್ ದೇ ಸೆಲೆಬ್ರೇಟೆಡ್ ವೆರಿ ಗ್ರ್ಯಾಂಡ್ಲಿ. ಅವ್ರ ಬೈಸಾಖಿ ಈಸ್ ಉತ್ತರ ಪ್ರದೇಶ. ಉತ್ತರ ಪ್ರದೇಶ ಆ ಕಡೆ ಕರೀತಾರೆ. ಸೊ ಈವನ್ ವೆಸ್ಟ್ ಬೆಂಗಾಲು, ಒರಿಸ್ಸಾ ಅಲ್ಲೂ ಕೂಡ ನಂಗೆ ನೇಮ್ ಎಕ್ಸಾಕ್ಟ್ ಆಗಿ ಗೊತ್ತಿಲ್ಲ. ಬಟ್ ದೇ ಆಲ್ಸೋ ಸೆಲೆಬ್ರೇಟ್ ಲೈಕ್ ಈ ಫೆಸ್ಟಿವಲ್ದು ಒಂದು ಏನ್ ಇಂಪಾರ್ಟೆನ್ಸ್ ಅಂದ್ರೆ ತಿಲ್, ಎಳ್ಳು. ಸೊ ನೀವು ಯಾವುದೇ ಇಡೀ ಇಂಡಿಯಾಲಿ ಯಾವುದೇ ಮೂಲೆಯಲ್ಲಿ ಹೋದ್ರೂ ಈ ಎಳ್ಳು ಅನ್ನೋದು ತುಂಬಾ ಮಹತ್ವರವಾದದ್ದು ಈ ಫೆಸ್ಟಿವಲ್ ಅಲ್ಲಿ ನಾನು ಕೇಳಿದ ಲೆಕ್ಕದಲ್ಲಿ. ಯಾಕಂದ್ರೆ ತುಂಬಾ ಜನ ಎಳ್ಳಿಂದನೇ ಎಸ್ಪೆಷಲ್ ಆಗಿ ಭೋಗಗಳನ್ನ ಮಾಡ್ತಾರೆ. ಈ ಇದ್ರಲ್ಲಿ ದೇರ್ ಆರ್ ಡಿಫ್ರೆಂಟ್ ನೇಮ್ಸ್ ಲೈಕ್ ಬಿಹಾರ್ ಆಲ್ಸೋ ಹ್ಯಾವ್. ಬಿಹಾರಲ್ಲೂ ತುಂಬಾನೇ ಜೋರಾಗಿ ಸೆಲೆಬ್ರೇಟ್ ಮಾಡ್ತಾರೆ. ಸೊ ಅಲ್ಲಲ್ಲಿ ಪ್ರಾಂತ್ಯಗಳಲ್ಲಿ ಅದು ಒಂದೊಂದು ನಾನು ಎಲ್ಲೋ ಓದಿದ್ದು ಇದೆ ನನಗೆ ಅದು ಲಿಸ್ಟ್. ಆಲ್ ಓವರ್ ಇಂಡಿಯಾ ಒಂದೊಂದು ಸ್ಟೇಟ್ ಅಲ್ಲೂ ಏನಂತ ಕರೀತಾರೆ ಅಂತ ಹೇಳಿ ತುಂಬಾ ಹಿಂದೆನೂ ಓದಿದ್ದೆ ಅದು. ಸೊ ದಿಸ್ ಇಸ್ ಆಲ್ಸೋ ಅ ಫೆಸ್ಟಿವಲ್ ಲೈಕ್ ದೀಪಾವಳಿ ಹೆಂಗೆ ಆಲ್ ಓವರ್ ಇಂಡಿಯಾ ಸೆಲೆಬ್ರೇಟ್ ಮಾಡ್ತೀವೋ, ಸೊ ದಿಸ್ ಇಸ್ ಆಲ್ಸೋ ಅ ಫೆಸ್ಟಿವಲ್ ವೇರ್ ಇಟ್ ಇಸ್ ಸೆಲೆಬ್ರೇಟೆಡ್ ಆಲ್ ಓವರ್ ಇಂಡಿಯಾ ಮಾತಾಜಿ. ಜಸ್ಟ್ ಒನ್. ಥ್ಯಾಂಕ್ ಯು ಮಾತಾಜಿ. ಜೈ. ಎಸ್ ಮಾತಾಜಿ, ಕರೆಕ್ಟ್. ವೆರಿ ನೈಸ್. ಹರೇ ಕೃಷ್ಣ. ಥ್ಯಾಂಕ್ ಯು ಮಾತಾಜಿ. ಹರೇ ಕೃಷ್ಣ. ಓಕೆ. ಸೊ ಬೇರೆ ಯಾರಾದ್ರೂ ಪ್ರಶ್ನೆ ಇತ್ತಾ ಏನಾದ್ರು? ಹರೇ ಕೃಷ್ಣ ಮಾತಾಜಿ, ಚಂಪಾ ಮಾತಾಜಿ, ದಂಡೋತ್ ಪ್ರಣಾಮ್. ಹರೇ ಕೃಷ್ಣ. ಹರೇ ಕೃಷ್ಣ ರೂಪಾ ಮಾತಾಜಿ, ದಂಡೋತ್ ಪ್ರಣಾಮ್. ಜೈ. ಹರೇ ಕೃಷ್ಣ ಮಾತಾಜಿ. ನಾಳೆ ಏಕಾದಶಿ ಶಕ್ತಿ ಇಲ್ಲ ಅಂದ್ರೆ ನಾಳೆ ಎಳ್ಳನ್ನು ನಾವು ಆಫರ್ ಮಾಡ್ಬೇಕಲ್ವಾ ಕೃಷ್ಣನ್ಗೆ? ಆಫರ್ ಮಾಡ್ಬೋದು ಮಾತಾಜಿ, ಬಟ್ ತಗೋಬೇಡಿ. ಅದನ್ನ ನಾವು ಥರ್ಸ್ಡೇ ತಿನ್ಬೋದು ಮಾತಾಜಿ, ದ್ವಾದಶಿ ದಿವಸ. ಸ್ವಲ್ಪ ಡೌಟ್ ಇತ್ತು, ಎಳ್ಳ ತಿನ್ಬೋದಾ ಬೇಡ ಅಂತ. ಓಕೆ ಮಾತಾಜಿ. ನಾಳೆ ಬೇಡ. ಹರೇ ಕೃಷ್ಣ. ನಾನು ಒಂದ್ಸರಿ ಉರ್ಮಿಳಾ ಮಾತಾಜಿ ಅವ್ರ ಕ್ಲಾಸ್ ಅಟೆಂಡ್ ಮಾಡಿದ್ದೆ. ಅವರು ಹೇಳಿದ್ರು ಷಟ್ಟಿಲ್ ಏಕಾದಶಿ ದಿನ ಎಳ್ಳು ತಿನ್ಲೇಬೇಕು ಅಂತ. ತಿನ್ಬೋದು ಅಂತಾರೆ, ಕೆಲವೊಬ್ರು ಇಲ್ಲ ಅಂತಾರೆ. ಎಕ್ಸಾಕ್ಟ್ಲಿ ನಂಗೂ ಕನ್ಫ್ಯೂಸ್ ಆಗ್ತಿದೆ ಮಾತಾಜಿ. ಸೊ ಅದಕ್ಕೆ ಅವರು ಅಂದ್ರೆ ದುಬೈಲಿ ಇದ್ದಾಗ ಅವ್ರು ಬಂದಿದ್ರು, ಉರ್ಮಿಳಾ ಮಾತಾಜಿ ಅವರು. ಅವ್ರು ಹೇಳಿದ್ರು ನೋ, ಅದೇ ಇದೇ ತರ ಕ್ವಶನ್ ಕೇಳಿದಾಗ ರೂಪಾ ಮಾತಾಜಿ ಕೇಳಿದಾಗೆ, ಅದಕ್ಕೆ ಅವ್ರು ಹೇಳಿದ್ರು ನೋ ಯು ಹ್ಯಾವ್ ಟು ಕನ್ಸ್ಯೂಮ್ ದಟ್ ಡೇ ಅಂತ ಹೇಳಿದ್ರು. ಸೊ ಮೇಕ್ ಸಮ್ ಸ್ವೀಟ್ ಅಂಡ್ ಆಫರ್. ಈ ಚಿಕ್ಕಿ ಇರ್ಬೋದು, ಲಡ್ಡು ಇರ್ಬೋದು, ಇದು ಮಾಡ್ಬಿಟ್ಟು ಆಫರ್ ಮಾಡಿ ಅವತ್ ನೀವು ತಕೊಳ್ಳೇಬೇಕು ಅಂದ್ರು. ಆಮೇಲೆ ಸ್ವಲ್ಪ ಕನ್ಫ್ಯೂಷನ್ ಇತ್ತು. ಆಮೇಲೆ ಶ್ರೀವಲ್ಲಭ ಅವರು ಅನೌನ್ಸ್ ಮಾಡಿದ್ರು, ಎಸ್ ವಿ ಕ್ಯಾನ್ ಹ್ಯಾವ್ ಅಂತ. ನಾವು ತಗೊಂಡ್ವಿ ನಾವು. ಹರೇ ಕೃಷ್ಣ ಮಾತಾಜಿ. ನೀವೇನ್ ಮಾಡಿ ಅಂದ್ರೆ ಎಳ್ಳಲ್ಲಿರೋ ನಾವ್ ಎಳ್ಳು ಬೆಲ್ಲ ಎಲ್ಲ ಮಿಕ್ಸ್ ಮಾಡಿರ್ತೀವಲ್ಲ, ಅದನ್ನ ತಗೋಬೇಡಿ. ಅದ್ರಲ್ಲಿ ಪುಟಾಣಿ ಎಲ್ಲ ಹಾಕಿರ್ತೀವಿ. ಬರೀ ತಿಳ್ಳಿದ್ರೆ ತಗೊಳ್ಳಿ ಮಾತಾಜಿ.
ಬರೀ ಮಾತಾಜಿ ಮಿಕ್ಸ್ ಓನ್ಲಿ ಗೂಳ್ ಗೂಳ್ ಮತ್ತು ಇದಷ್ಟೇ ಆ ತುಪ್ಪ ಎಳ್ಳೆಲ್ಲ ಮಾಡ್ತಾರೆ. ಇಲ್ಲಿ ನಾವು ಹಂಚೋ ಎಳ್ ಬೀರೆ ಕಾಣ್ತೀರ ಅದೆಲ್ಲ ಅವ್ರು ಹೇಳ್ತಾ ಅದೇನೆ ಎಳ್ಳಲ್ಲಿ ಎಳ್ಳು ಮತ್ತೆ ಬೆಲ್ಲ ಹಾಕಿ ನಾವು ಬರ್ಫಿ ಇದು ಮಾಡ್ತೀವಲ್ಲ, ಚಿಕ್ಕಿ ತರ ಮಾಡ್ತೀವಲ್ಲ, ಚಿಕ್ಕಿ ಇರ್ಬೋದು, ಲಡ್ಡು ಎಲ್ಲ ಮಾಡ್ತೀವಲ್ಲ ಬೆಲ್ಲದ ಪಾಕದಲ್ಲಿ ಹಾಕಿ ಅದನ್ನ ಕನ್ಸ್ಯೂಮ್ ಮಾಡಬಹುದು, ಮಾಡ್ಲೇಬೇಕು ಷಟ್ಸಿಲ್ ಏಕಾದಶಿ, ಅದರ್ವೈಸ್ ಇಟ್ ಇಸ್ ನಾಟ್ ಇದು ಅಂತ ಹೇಳಿದ್ರು. ಅದು ಮಾಡಿದ ಫಲ ಇಲ್ಲ ನಿಮ್ಗೆ, ಅವತ್ ತಗೊಳ್ಳೇಬೇಕು ಅಂತ ಹೇಳಿದ್ರು. ವೆರಿ ಬಾಯ್. ಓಕೆ ಮಾತಾಜಿ, ವಿಲ್ ಟೇಕ್. ಎಸ್ ಇಲ್ಲಿ ಥ್ಯಾಂಕ್ ಯು ಯಾರು ಸೋ ಮಚ್. ಜಾಸ್ತಿಯಾಗಿ ಮಿಕ್ಸ್ ಮಾಡಲ್ಲ ಚಂಪಾ ಮಾತಾಜಿ, ಎಳ್ಳು ಮತ್ತೆ ಬೆಲ್ಲದಿಂದಾನೇ ಮಾಡ್ತಾರೆ ಮಹಾರಾಷ್ಟ್ರ ಗೋವಾ. ಹಾಗಾಗಿ ನಂಗೆ ಇಲ್ಲ ಮಾತಾಜಿ. ಥ್ಯಾಂಕ್ ಯು ಸೋ ಮಚ್ ಮಾತಾಜಿ, ಚೆನ್ನಾಗಿತ್ತು ಕ್ಲಾಸ್. ಕ್ಲಾಸ್ ಹರೇ ಮಾತಾಜಿ. ಕೃಷ್ಣ. ಹರೇ ಕೃಪಾ ಕೃಷ್ಣ, ಮಾತಾಜಿ, ಧನ್ಯವಾದ. ದಂಡ ಪ್ರಣಾಮ್. ಜೈ. ಸೊ ಮತ್ತಿನ್ಯಾರಿಗಾದ್ರೂ ಏನಾದ್ರು ಡೌಟ್ಸ್, ಏನಾದ್ರು ಪ್ರಶ್ನೆ ಇತ್ತಾ? ಮಾತಾಜಿ ಹರೇ ಕೃಷ್ಣ. ಹರೇ ಕೃಷ್ಣ. ಹರ್ಗಜ್ ಅಮಲೇಶದ ಮಾತಾಜಿ, ಹರೇ ಕೃಷ್ಣ. ದಂಡ ಪ್ರಣಾಮ್. ಮಾತಾಜಿ ಕ್ಲಾಸ್ ತುಂಬಾ ಹೇಗಿದ್ದೀರಾ ಮಾತಾಜಿ? ಚೆನ್ನಾಗಿದ್ದೀನಿ ಮಾತಾಜಿ. ವೈಷ್ಣವ ಹರಿ ಬೋಲ್. ಪರವಾಗಿಲ್ಲ. ಜೈ. ಹರಿ ಬೋಲ್. ನಡೀತೆ. ಕ್ಲಾಸ್ ತುಂಬಾ ಚೆನ್ನಾಗಿದೆ ಮಾತಾಜಿ. ಆದ್ರೆ ಮಾತಾಜಿ ಸ್ವಲ್ಪ ವಾಯ್ಸ್ ಬ್ರೇಕ್ ಆಗ್ತಾ ಇದೆ. ಅಮಲೇಶದ ಮಾತಾಜಿ ಸ್ವಲ್ಪ ಬೇರೆ ಕಡೆ ನೆಟ್ವರ್ಕ್ ಪ್ರಾಬ್ಲಮ್ ಚೆನ್ನಾಗಿರೋ. ಇರ್ಬೇಕು ಅನ್ಸುತ್ತೆ ಮತ್ತೆ. ಹೌದು. ಓಕೆ. ಹರೇ ಕೃಷ್ಣ ಮಾತಾಜಿ. ಕೇಳಿಸ್ತಾ ಇಲ್ಲ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ, ಈಗ ಕೇಳಿಸ್ತಾ ಇದೆ, ಹೇಳಿ ಮಾತಾಜಿ. ತುಂಬಾ ಚೆನ್ನಾಗಿದೆ ಮಾತಾಜಿ. ಮಾತಾಜಿ ವೇಣಕೃಷ್ಣ ಪ್ರಭು ಎಲ್ಲರ ಪಾದ ಹಿಡ್ಕೊಂಡ್ರೆ ನಾವು ಭಗವದ್ಧಾಮಕ್ಕೆ ಹೋಗ್ಬೋದು ಅನ್ನೋದನ್ನ ತುಂಬಾ ಚೆನ್ನಾಗಿ ಹೇಳಿದ್ರು ಮಾತಾಜಿ. ಖಂಡಿತ. ವೈಷ್ಣವರ ಕೃಪೆ ನಮಗೆ ಬೇಕೇ. ಹರೇ ಕೃಷ್ಣ. ಜೈ. ಧನ್ಯವಾದ ಮಾತಾಜಿ. ಹೌದು ಮಾತಾಜಿ. ಹರೇ ಕೃಷ್ಣ. ಧನ್ಯವಾದ ಮಾತಾಜಿ. ಧನ್ಯವಾದ ಮಾತಾಜಿ. ಮಾತಾಜಿ ರೇಣುಕಾ ಮಾತಾಜಿ ಹ್ಯಾಂಡ್ ರೈಸ್ ಆಗಿದೆ. ಹರೇ ರೇಣುಕಾ ಕೃಷ್ಣ. ಮಾತಾಜಿ ಹ್ಯಾಂಡ್ ರೈಸ್. ಹರೇ ಕೃಷ್ಣ. ಹರೇ ರೇಣುಕಾ ಮಾತಾಜಿ. ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ದಂಡವತ್ ಪ್ರಣಾಮಗಳು ದಂಡ ಮಾತಾಜಿ. ಪ್ರಣಾಮ ಮಾತಾಜಿ. ಮಾತಾಜಿ ತುಂಬಾ ಚೆನ್ನಾಗಿತ್ತು ಮಾತಾಜಿ. ಸಂಕ್ರಾಂತಿಯ ವಿಶೇಷತೆ ಮತ್ತೆ ಉತ್ತರಾಯಣ ಪುಣ್ಯಕಾಲ, ದಕ್ಷಿಣ ಪುಣ್ಯಕಾಲ, ಭೀಷ್ಮರ ಬಗ್ಗೆ ನೆನಪು ಮಾಡಿದ್ದು, ಭೀಷ್ಮ ದೇವರ ಬಗ್ಗೆ, ಮತ್ತೆ ಓವರ್ ಆಲ್ ಹೇಳ್ಬೇಕು ಅಂತಂದ್ರೆ ಭಕ್ತಿ ಹೇಗ್ ಮಾಡ್ಬೇಕು, ಮತ್ತೆ ಗುರುವಿನ ಆಶ್ರಯ ಹೇಗ್ ಪಡಿಬೇಕು ಅಂತ ತುಂಬಾ ಚೆನ್ನಾಗಿ ಸ್ವಲ್ಪ ಸಮಯದಲ್ಲೇ ವಿವರವಾಗಿ ಚೆನ್ನಾಗಿ ವಿಸ್ತಾರವಾಗಿ ಹೇಳಿದೀರಾ ಮಾತಾಜಿ. ಹರೇ ಕೃಷ್ಣ. ಧನ್ಯವಾದಗಳು ಮಾತಾಜಿ. ಧನ್ಯವಾದ ನೈಸ್ ಕ್ಲಾಸ್ ಮಾತಾಜಿ. ಥ್ಯಾಂಕ್ ಯು ಮಾತಾಜಿ. ರೇಣುಕಾ ಮಾತಾಜಿ. ಹರೇ ಕೃಷ್ಣ. ದಂಡವತ್ ಪ್ರಣಾಮ ಮಾತಾಜಿ. ಹರೇ ಕೃಷ್ಣ. ದಂಡ ಪ್ರಣಾಮ. ಥ್ಯಾಂಕ್ ಯು. ಮತ್ತಿನ್ನೇನೋ ಪ್ರಶ್ನೆಗಳಿಲ್ಲ ಅನ್ಸುತ್ತೆ ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ, ಒಂದು ಕ್ವಶನ್. ಈಗ ಈ ಮಾತಾಜಿ ಹರೇ ಕೃಷ್ಣ ಕೇಳಿಸ್ತಿದೆ ಮಾತಾಜಿ? ಹರೇ ಕೃಷ್ಣ. ಸೌಜನ್ಯ ಮಾತಾಜಿ ಮಾತಾಡ್ಬೋದು, ಕೇಳಿಸ್ತಾ ಇದೆ. ಮಾತಾಜಿ, ಈ ಟೈಮಲ್ಲಿ ಎಂತ ಪುಣ್ಯ ಸ್ಥಳಗಳಿಗೆ ಭೇಟಿ ಮಾಡಿದ್ರೆ ಒಳ್ಳೆ ಫಲ ಇದೆ ಅಂತ ಹೇಳ್ತಾರಂತೆ. ಇದೆ ಮಾತಾಜಿ, ಖಂಡಿತ. ಈಗ ನಾನ್ ಡಿವೋಟೀಸ್ ಮಾಡಿದ್ರೆ ಫಲ ಸಿಗುತ್ತಾ ಅವ್ರಿಗೆ? ಏನ್ ಫಲ ಸಿಗುತ್ತೆ? ನಾನ್ ಡಿವೋಟೀಸ್ ಮಾಡಿದ್ರು ಫಲ ಸಿಗುತ್ತೆ ಅವ್ರಿಗೆ. ಆದ್ರೆ ಅದೇ ಕರ್ಮಗಳ ನಾನು ಅವಾಗ್ಲೇ ಕರ್ಮ, ವಿಕರ್ಮ, ಅಕರ್ಮ ಹೇಳಿದ್ನಲ್ವಾ? ಸೊ ಅದ್ರಲ್ಲಿ ಒಂದ್ರಲ್ಲಿ ಅವ್ರು ಸಿಕ್ಕಾಕೊಳ್ತಾರೆ. ಆತರ ಪುಣ್ಯ ಸಿಕ್ಕುತ್ತೆ, ಬಟ್ ಕೃಷ್ಣಾರ್ಪಣ ಮಸ್ತು ಇರಲ್ಲ ಅಲ್ಲಿ. ಸೊ ದೇ ವಿಲ್ ಬಿ ಅಂಡರ್ ಕರ್ಮ. ಪೂರಿಗೆ ಹೋಗಿದ್ರೆ ಮಾತಾಜಿ? ಪೂರಿಗೆ ಹೋಗಿದ್ರೆ ದಟ್ಸ್ ಫೈನ್, ದಟ್ ಇಸ್ ಗುಡ್. ಪೂರಿಗೆ ಹೋಗಿದ್ರೆ ವೆರಿ ಗುಡ್, ಅದು ಒಳ್ಳೇದು ಮತ್ತೆ. ಅದವರಿಗೆ ಇಟ್ ಇಸ್ ಭಕ್ತಿ ಸೇವೆನೇ ಅದಾಗುತ್ತೆ. ಒಳ್ಳೇದೇ, ಒಳ್ಳೇದಾಯ್ತು. ಜೈ. ಥ್ಯಾಂಕ್ ಯು. ಹರೇ ಕೃಷ್ಣ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಸೌಜನ್ಯ ಮಾತಾಜಿ, ನೀವು ಕೇಳಿದ್ರಲ್ಲ ಈ ಮಾಸದಲ್ಲಿ ಹೋದ್ರೆ ಪುಣ್ಯ. ಮಾತಾಜಿ, ನಾವು ಯಾವ ಮಾಸದಲ್ಲಿ ಹೋದ್ರೂ ಕೂಡ ನಮ್ಮ ಭಕ್ತಿ ಏನಿರುತ್ತಲ್ಲ ಆ ಭಕ್ತಿ ಸ್ತರದಲ್ಲಿ ನಮ್ಗೆ ಪುಣ್ಯ ಸಿಗುತ್ತೆ ಮಾತಾಜಿ. ಈಗ ನಾವು ಧನುರ್ಮಾಸದಲ್ಲಿ 3 ರಂಗಗಳನ್ನ ವಿಸಿಟ್ ಮಾಡಿದ್ರೆ ನಮ್ಗೆ ನಾವು ಆ ದೇವ್ರನ್ನ ನೋಡ್ಬೇಕು ಅಂತ ಹೇಳಿ ನಾವು ಟೈಮ್ ಮಾಡ್ಕೊಂಡು ಕೃಷ್ಣನ ನೋಡಕ್ ಹೋಗೋ ಭಕ್ತಿ ಬೇರೆ. ಅಪ್ಪ, ದಿಸ್ ಇಸ್ ಅಂಡ್ ಬಿಕಮ್, ಈಗ ನೀವು ನೋಡ್ಬೋದು, ಇಟ್ ಹ್ಯಾಸ್ ಬಿಕಮ್ ಅ ಟ್ರೆಂಡ್ ನಾವು.
ಮೂರು ರಂಗಗಳನ್ನ ಒಂದೇ ದಿನ ನೋಡಿದ್ರೆ ಪುಣ್ಯ ಸಿಕ್ಬಿಡತ್ತಂತೆ, ನಮ್ಗೆ ಮೋಕ್ಷ ಸಿಕ್ಬಿಡತ್ತಂತೆ ಅಂತ ಎಲ್ಲ ಹೇಳಿ ತುಂಬಾ ಜನ ಆ ಒಂದು ಟ್ರೆಂಡ್ ತುಂಬಾ ಇಟ್ಕೊಂಡಿದ್ದಾರೆ ಈಗ. ಸೊ ಅದಕ್ಕೆ ಮಾತಾಜಿ ಕೇಳಿದ್ದು ನಾನು. ಹಾ ಅವರು ಡಿವೋಟಿ ಸೊ ಅಲ್ಲ. ಈಗ ಇದ್ ಮಾಡಿದ್ರೆ, ದರ್ಶನ ಮಾಡಿದ್ರೆ ಜಗನ್ನಾಥನ ನಮ್ಗೆ ಮುಕ್ತಿ ಸಿಗುತ್ತೆ ಅಂತ ಅವ್ರು ಹೋಗಿ ದರ್ಶನ ಖಂಡಿತ ಮಾಡಿದ್ದಾರೆ. ಇಲ್ಲ ಅದಕ್ಕೆ ಮಾತಾಜಿ. ಅಷ್ಟೇ ಮಾತಾಜಿ ನನ್ ಕ್ವಶನ್. ಅಂತದ್ ಯಾವ್ದು ಇದು ಖಂಡಿತ ಇಲ್ಲ. ನಮ್ಮ ಭಕ್ತಿ ಸ್ತರದಲ್ಲಿ ನಮ್ಮ ಕರ್ಮ ಫಲದ ಅನುಸಾರವಾಗಿ ನಮಗೆ ಏನ್ ಸಿಗುತ್ತೆ. ಸಿಗ್ಬೇಕೋ ಅದೇ ಸಿಗುತ್ತೆ ಮಾತಾಜಿ. ಓಕೆ ಮಾತಾಜಿ, ಹರೇ ಕೃಷ್ಣ. ಹರೇ ಕೃಷ್ಣ. ಜೈ ಜೈ. ಥ್ಯಾಂಕ್ ಯು ಮಾತಾಜಿ. ಅನಿ ಮಾತಾಜಿ ಏನೋ ಒಂದು ಪ್ರಶ್ನೆ ಇತ್ತು ಅನ್ಸುತ್ತೆ. ಹರೇ ಕೃಷ್ಣ ಮಾತಾಜಿ. ಎಸ್ ನಮಸ್ಕಾರ. ಹರೇ ಕೃಷ್ಣ. ಕ್ಲಾಸ್ ತುಂಬಾ ಚೆನ್ನಾಗಿತ್ತು ಮಾತಾಜಿ. ಹರಿ ಬೋಲ್. ವೆರಿ ನೈಸ್ ಬ್ಯೂಟಿಫುಲ್ ಕ್ಲಾಸ್ ಮಾತಾಜಿ. ಮಾತಾಜಿ ಏನು ಅಂದ್ರೆ ಅದೇ ನಾಳೆ ಏಕಾದಶಿ ಇದೆ ಅಲ್ವಾ? ಸೊ ಅದು ಎಸ್ ಏನ್ ತಗೊಳ್ಬೇಕು ಅಂತ ಸ್ವಲ್ಪ ನೆಟ್ವರ್ಕ್ ಪ್ರಾಬ್ಲಮ್ ಇಂದ ನನ್ ಸರಿಯಾಗಿ ಕೇಳಿಸ್ಕೊಳಕ್ ಆಗ್ಲಿಲ್ಲ. ಸೊ ಮತ್ತೊಮ್ಮೆ ಹೇಳಿದ್ರೆ ಮಾತಾಜಿ. ತುಂಬಾ ಒಳ್ಳೇದು. ಎಳ್ಳು ತಿನ್ಲೇಬೇಕಂತೆ ಮಾತಾಜಿ ನಾಳೆ. ಭಗವಂತನಿಗೆ ಆಫರ್ ನಾಳೆನಾ? ಮಾಡ್ಬಿಟ್ಟು ಎಳ್ಳನ್ನು ತಿನ್ಬೇಕು ಹಾ, ನಾಳೆ. ಅದು ನಾಳೆ ಹೌದಾ? ಇದು ಏಕಾದಶಿ ಹೆಸರೇನೆ ಷಟ್ತಿಲಾ ಏಕಾದಶಿ. ಹೌದು ಮಾತಾಜಿ. ಹಾ, ಸೊ ಎಳ್ಳು. ತಗೊಳ್ಬೋದಾ ಹಾಗಾದ್ರೆ? ಹಾ, ಎಳ್ಳು ಇವಾಗ ಇದು ಏನಪ್ಪಾ ಬೆಲ್ಲದ ಪಾಕದಲ್ಲಿ ಎಳ್ಳು ಹಾಕಿ ನಾವು ಉಂಡೆ ಮಾಡ್ತೀವಲ್ವಾ, ಅದನ್ನ ಮಾಡಿ ಭಗವಂತನಿಗೆ ಆಫರ್ ಮಾಡಿ ತಗೋಬಹುದು. ತಿನ್ಲೇಬೇಕಂತ ನಾಳೆ, ಕಂಪಲ್ಸರಿ ತಿನ್ಲೇಬೇಕು. ಅದಿರೋದೇ ಅದಕ್ಕೋಸ್ಕರ ಎಳ್ಳಿನ ಇದು ಏಕಾದಶಿನೇ ಅದು. ಹಾ, ಹಬ್ಬದಲ್ಲೇನೆ ಬಂದಿದೆ ಅಲ್ವಾ? ಸೊ ಏಕಾದಶಿ. ಎಸ್ ಮಾತಾಜಿ, ಎಸ್ ಮಾತಾಜಿ ತಗೋಬಹುದು. ಬಟ್ ಎಳ್ಳಿನ ಜೊತೆಗೆ ಹುಷಾರು, ಅದು ಇದ್ರಲ್ಲಿ ಮಿಕ್ಸ್ ಆಗಿದ್ರೆ ತಗೋಬೇಡಿ ದಯವಿಟ್ಟು. ಹೌದೌದು. ಅದೇ ಅದಕ್ಕೆ ಸೆಪರೇಟ್ ಆಗಿ ಮತ್ತೆ ನೀವು ಬೆಲ್ಲದ ಪಾಕದಲ್ಲಿ ಸ್ವೀಟ್ ಮಾಡಿ ತಗೋಬಹುದು. ಎಳ್ಳು ಒಂದೇನಾ ಹರೇ ಮಾತಾಜಿ? ಬೇರೆ ಕೃಷ್ಣ ಮಾತಾಜಿ. ಮಾತಾಜಿ 15ನೇ ತಾರೀಕು ಇದೆಯಲ್ಲ ಮಾತಾಜಿ ಸಂಕ್ರಾಂತಿ ಅಂತ? 15 ಮಾತಾಜಿ. ಸಾರಿ ಕೇಳಿಸ್ಲಿಲ್ಲ ಮಾತಾಜಿ. 15ಕ್ಕೆ ಇದೆ ಅಂತ ಅಂತಿದಾರಲ್ಲ. 15ಕ್ಕೆ ಸಂಕ್ರಾಂತಿ ಹಬ್ಬ ಇರೋದು. ಬಟ್ ನಾಳೆ ಷಟ್ತಿಲಾ ಏಕಾದಶಿ ಮಾತಾಜಿ. ನಾಳೆ ಏಕಾದಶಿ ಇದೆ, ಷಟ್ತಿಲಾ ಏಕಾದಶಿ. ಅದ್ರ ಹೆಸರೇ ಷಟ್ತಿಲಾ ಏಕಾದಶಿ. ಸೊ ನಾಳೆ ಇದೆ ಅದು ಮಾತಾಜಿ. ಮಾತಾಜಿ ಇದು ಪ್ಯಾಕೆಟ್ ಕೊಡ್ತಾರಲ್ವಾ? ಹಾ, ಏನ್ ಮಾತಾಜಿ? ಹರೇ ಕೃಷ್ಣ. ಸೊ ಹರೇ ಅದ್ರಲ್ಲಿ ಕೃಷ್ಣ. ಶುಗರ್ ಕ್ಯಾನ್ ಮತ್ತೆ ಏನೇನು ಸೊ ಅದೆಲ್ಲ ತಗೊಂಡ ಹಾಗೆ ಇಲ್ವಾ? ಸೊ ಎಳ್ಳೊಂದೇ ನಾವು ತಗೊಂಡ್ಬೇಕಾ? ಗೊತ್ತಾಗ್ಲಿಲ್ಲ, ಇನ್ನೊಂದ್ಸಲ ಹೇಳಿ. ಸಾರಿ. ಇದು ಎಳ್ ಪ್ಯಾಕೆಟ್ ಎಲ್ಲ ಕೊಡ್ತಾ ಇರ್ತಾರೆ ಅಲ್ವಾ? ಸೊ ಅದೆಲ್ಲ ತಗೊಂಡೋಗಿ ಇಲ್ವಾ ಮಾತಾಜಿ? ಸೊ ತಗೊಳ್ಳಿ ಮಾತಾಜಿ, ಇದು ಇಸ್ಕೊಳ್ಳಿ ನೀವು. ಬಟ್ ಕನ್ಸ್ಯೂಮ್ ಮಾಡ್ಬಿಡಿ ಅಷ್ಟೇನೆ. ನಾಡಿದ್ದು ತಿನ್ನಿ, ದ್ವಾದಶಿ ದಿವಸ ತಗೋಬಹುದು. ಹಾ, ಓಕೆ ಮಾತಾಜಿ. ಎಳ್ಳೊಂದೇ ತಗೊಂಡ್ಬೇಕು ಅಂತ ಹೇಳ್ತೀನಿ. ಎಳ್ಳು ಮಾತ್ರ. ಅದ್ರ ಜೊತೆಗೆ ಬೆಲ್ಲ ಪಾಕ ಮಾಡಿ ಉಂಡೆ ಮಾಡ್ತೀವಲ್ವಾ, ಎಳ್ಳಿಂದು ಉಂಡೆ ಮಾಡ್ತೀವಲ್ಲ, ಅದನ್ನ ಮಾಡಿ ತಗೋಬಹುದು ಅಂತ. ಅದನ್ನ ಬ್ಲಾಕ್ ಮಾತ್ರ ವೈಟ್ ಇರುತ್ತೆ ಮಾತಾಜಿ ಎಳ್ಳು. ಸೊ ಎರಡು ತಗೊಂಡ್ಬೋದಾ? ಅದು ಬ್ಲಾಕ್ ಅಂಡ್ ವೈಟ್ ಇರುತ್ತಲ್ವಾ ಎಳ್ಳು? ಯೂಶಲ್ ಆಗಿ ನಾವು ವೈಟ್ ಹಾಕೋದಲ್ವಾ ಮಾತಾಜಿ? ವೈಟ್ ಹಾಕೋದು. ನನಗೆ ಕಲರ್ಸ್ ಎಲ್ಲ ಮಾತಾಜಿ ಅದ್ರಲ್ಲಿ ಏನ್ ಡಿಫ್ರೆನ್ಸ್ ಇಲ್ಲ. ಬ್ಲಾಕ್ ಫ್ರಮ್ ಬ್ಲಾಕ್ ಓನ್ಲಿ ವಿ ಗೆಟ್ ದಿಸ್ ವೈಟ್. ಸೊ ಅದು White one. ಮೇಲ್ಗಡೆ ಸ್ಕಿನ್ನಿಂಗ್ ಮಾಡಿದ್ರೆ ವೈಟ್ ಬರುತ್ತೆ ಅಷ್ಟೇ. ಅದ್ರಲ್ಲಿ ಏನ್ difference ಇಲ್ಲ ಮಾತಾಜಿ. ಓಕೆ ಮಾತಾಜಿ. ಥ್ಯಾಂಕ್ ಯು ಮಾತಾಜಿ. ಹರೇ ಕೃಷ್ಣ. ದಂಡಪ್ರಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಮಾತಾಜಿ ನಿರ್ಜಲ ಮಾಡಿದವ್ರು ಏನ್ ಮಾಡ್ಬೇಕು ಮಾತಾಜಿ? ನಿರ್ಜಲ ಮಾಡಿರೋರು ಎಳ್ ತಗೋಬೇಕು ಮಾತಾಜಿ. ಎಲ್ಲರಿಗೂ ಅದು ಕಂಪಲ್ಸರಿ ಹೇಳಿದ್ರಲ್ಲ ಮಾತಾಜಿ, ಎಳ್ ತಗೊಳ್ಳೇಬೇಕು. ನಾಳೆ ತಗೊಳ್ಳೇಬೇಕಾ ಮಾತಾಜಿ? ಎಸ್ ಮಾತಾಜಿ, ಎಸ್. ಶಿಲ್ಪಾ ಮಾತಾಜಿ, ಎಸ್. ಓಕೆ ಮಾತಾಜಿ, ಥ್ಯಾಂಕ್ ಯು ಮಾತಾಜಿ. ಹರೇ ಕೃಷ್ಣ. ಹರ್ಗ್ರೇಸ್ ಮಾತಾಜಿ ನಿರ್ಜಲ ಮಾಡಿದವ್ರು ಎಳ್ಳು ತಗೊಳಂಗಿಲ್ಲಲ್ಲ? ಅಂದ್ರೆ ಮಾತಾಜಿ ಹೇಳಿದ್ರಲ್ಲ ಅವಾಗ್ಲೇ, ಹರ್ಗ್ರೇಸ್ ಲೀಲಾಮಯ ರಾಸರತಿ ಮಾತಾಜಿನೇ ಹೇಳ್ಬೇಕು ಇದಕ್ಕೆ ನಮ್ ಕರೆಕ್ಟ್ ಆಗಿ ಉತ್ತರ. ನನ್ ಕ್ವಶನ್ ಅದೇ ಇತ್ತು ಮಾತಾಜಿ. ರಾಸರತಿ ಮಾತಾಜಿ ನೀವೇ ಪ್ರಭುಜಿನ್ ಕೇಳ್ಬಿಟ್ಟು ನಮ್ಗೂ ಉತ್ತರ ಕೊಡಿ ಅದಕ್ಕಷ್ಟೇ. ಆಯ್ತು ಮಾತಾಜಿ, ಹೇಳ್ತೀನಿ ನಾನು ಅವ್ರಿಗೆ ಕೇಳಿ. ಅಂದ್ರೆ ನಿರ್ಜಲ ಅಂದ್ರೆ ನೀರು ತಗೊಳಲ್ಲ ಅವರು. ನೀರು ತಗೊಳಲ್ಲ. ಸೊ ನಿರ್ಜಲ ತಗೊಳಂಗಿಲ್ಲ ಅನ್ಸುತ್ತೆ. ಮಾರನೇ ದಿವಸ ಬ್ರೇಕ್ ಮಾಡ್ತಿರ್ತಾರಲ್ಲ ಮಾತಾಜಿ, ಆ ಟೈಮಲ್ಲಿ ಫಸ್ಟ್ ಎಳ್ಳು ತಗೊಂಡು ನೀರ್ ತಗೊಳ್ತಾರೆ ಅನ್ಸುತ್ತೆ. ಸರಿ, ಜೈ. ಒಂದ್ಸಲ ಪ್ರಭುಜಿನ್ ಕೇಳ್ಬಿಟ್ಟು ಹೇಳಿ ಮಾತಾಜಿ ನಮ್ಗೆ. ಆಯ್ತು ಮಾತಾಜಿ. ಹರೇ ಕೃಷ್ಣ. ಹರೇ ಎಲ್ಲ ವೈಷ್ಣವರಿಗೆ ಪ್ರಣಾಮ. ಹರೇ ಪ್ರಣಾಮ ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ. ಜೈ. ಸೊ ಮತ್ತೆ ಹರೇ ಕೃಷ್ಣ ಮಾತಾಜಿ. ದಂಡವತ್ ಪ್ರಣಾಮ್. ಹರೇ ಕೃಷ್ಣ. ಹರೇ ಕೃಷ್ಣ. ಆರಾಧಿಕಾ ಮಾತಾಜಿ, ದಂಡವತ್ ಪ್ರಣಾಮ್. ಕ್ಲಾಸ್ ತುಂಬಾ ಚೆನ್ನಾಗಿತ್ತು. ಹುಣಸೂರೆಲ್ಲ ಪಾವನ ಆಯ್ತು ಮಾತಾಜಿ ತಮ್ಮಿಂದ.
ಇಲ್ಲ ಮಾತಾಜಿ, ನಿಮ್ಮಷ್ಟಿಲ್ಲ ಮಾತಾಜಿ ನಾವು. ಏ ಮರ್ಸಿ ಫ್ಲೋ ಮಾಡಿ ದಯವಿಟ್ಟು ಈ ಕಡೆಗೂ. ನೀವ್ ನಮ್ಗೆ ಕೊಡ್ಬೇಕು ಹರೇ ಕೃಷ್ಣ. ಬೆಂಗಳೂರಿಂದ. ಮಾತಾಜಿ ಎಸ್ ಮಾತಾಜಿ. ಮಾತಾಜಿ, ಇದು ನಾಳೆ ಷಟ್ಟಿಲ ಏಕಾದಶಿ ಇದೆ ಅಲ್ಲ, ಅದು 5 ರೀತಿ ಏನೋ ಎಳ್ಳಲ್ಲಿ ಇದು ಮಾಡ್ಬೇಕು ಅಂತ ಹೇಳ್ತಾರಲ್ಲ. ಒಂದು ಆಫರ್ ಮಾಡ್ಬೇಕು, ಮತ್ತೆ ಒಂದು ದಾನ ಮಾಡ್ಬೇಕು, ಓಕೆ ಮತ್ತೆ ಇನ್ನೊಂದು ಪೇಸ್ಟ್ ಮಾಡ್ಬಿಟ್ಟು ಎಳ್ಳಿಂದ. ಕರೆಕ್ಟ್. ಸೊ ಅದನ್ನ ನಾವು ಸ್ನಾನದ ಬಕೆಟ್ಗೆ ಸ್ವಲ್ಪ ಹಾಕೋಬೇಕು ಅಂತ ಹೇಳ್ತಾರೆ. ಸೊ ಇನ್ನೊಂದ್ 2 ರೀತಿ ನಾನು ಮರ್ತ್ಬಿಟ್ಟಿದೀನಿ. ಸೊ ನಿಮ್ಗೆ ಏನಾರ ಜ್ಞಾಪಕ ಇದ್ರೆ ಹೇಳಿ ಅಂತ. ಓಕೆ ಯಾರಾದ್ರೂ ಸೊ 5 ಟೈಪ್ಸ್ ಎಳ್ಳಿಂದ ಮಾಡ್ಬೇಕು. ನಾಳೆ ಷಟ್ಟಿಲ ಏಕಾದಶಿ ಇದೆ ಅಲ್ಲ. ಹೌದಾ ಮಾತಾಜಿ? ಸೊ ಐ ಆಮ್ ನಾಟ್ ಶೋರ್ ಆಫ್ ದಟ್. ಯಾರಾದ್ರೂ ತಮ್ಗೆ ಗೊತ್ತಿದ್ರೆ ಹೇಳ್ಬೋದು ಬೇರೆ ಭಕ್ತರು ದಯವಿಟ್ಟು, ಯಾಕಂದ್ರೆ ನಾನು ಅದ್ರ ಬಗ್ಗೆ ಅಷ್ಟು ಗೊತ್ತಿಲ್ಲ ಮಾತಾಜಿ. ಓಕೆ ಓಕೆ ನೀವ್ ಮಾತಾಜಿ, ಹೇಳಿದ್ ಕ್ಲಾಸ್ ಕೇಳಿದೀನಿ ತುಂಬಾ ನಾನು. 5 ಟೈಪ್ಸ್ ಮಾಡ್ಬೇಕಂತ ಗೊತ್ತಿದೆ, ಬಟ್ ಡೀಟೇಲ್ಸ್ ಗೊತ್ತಿಲ್ಲ ಕರೆಕ್ಟ್ ಆಗಿ. ಕರೆಕ್ಟ್ ತಾವ್ ಹೇಳಿದ್ ಕರೆಕ್ಟ್ ಇದೆ. ಪೇಸ್ಟ್ ಮಾಡಿ ಅಂದ್ರೆ ಅದು ನಮ್ಮ ದೇಹದ ಒಂದು ಹೌದು. ಉಷ್ಣಾಂಶವನ್ನ ಹೆಚ್ಚಿಸುತ್ತೆ ಅನ್ನೋದಕ್ಕೋಸ್ಕರ. ಎಸ್ ಲೀಲಾಮಯ ಮಾತಾಜಿ, ಸುಭಾಷಿಣಿ ಮಾತಾಜಿ ಯಾರ ಆನ್ಸರ್ ಹೇಳ್ಬೋದು ಅನ್ಕೋತೀನಿ. ಎಸ್ ಮಾತಾಜಿ. ಮಂಗಳ ಸಕ್ರೆ ಮಾತಾಜಿ ಅವರ. ಮಾತಾಜಿ ದಂಡೋತ್ಪಣ. ಹರೇ ಕೃಷ್ಣ. ಹರೇ ಕೃಷ್ಣ. ಅದನ್ನ ಗಿಫ್ಟ್ ಆಗಿ ಕೊಡ್ಬೋದು ಮಾತಾಜಿ. ಎಳ್ಳನ್ನ ಗಿಫ್ಟ್ ಆಗಿ ಕೊಡಿ. ನೀರಲ್ಲಿ ಹಾಕಿ ಕುಡಿಬೇಕು ಮಾತಾಜಿ. ಓಕೆ ಹರೇ ಕೃಷ್ಣ. ಅಲ್ಲ, ನೀರಲ್ಲಿ ಹಾಕಿ ಕುಡಿಬೇಕು ಮಾತಾಜಿ. ಓಕೆ, ಅಂದ್ರೆ ಈಗ ಎಳ್ಳು ಉಂಡೆ ಆಫರ್ ಮಾಡ್ತೀವಲ್ಲ, ಸೊ ಅದನ್ನ ಕನ್ಸ್ಯೂಮ್ ಮಾಡ್ತೀವಲ್ಲ ಮಾತಾಜಿ, ಪುನಃ ನೀರಲ್ಲಿ ಕುಡಿಬೇಕಾಗುತ್ತಾ ಅಂತ. ಇಲ್ಲ ಮಾತಾಜಿ, ಲೀಲಾಮಯ ಮಾತಾಜಿ ಹೇಳ್ದಂಗೆ ಹರೇ ಕೃಷ್ಣ. ಎಳ್ಳನ್ನ ದಾನವಾಗಿ ಕೊಡ್ಬೇಕು ಒಂದು. ಇನ್ನೊಂದು ಅಗ್ನಿಯಲ್ಲಿ ಹಾಕ್ಬೇಕು. ಅಗ್ನಿಯಲ್ಲಿ ಹಾಕ್ಬೇಕಂತ ಹೇಳಿದ್ರೆ, ನಾವು ಇಲ್ಲಿ ಪಂಜಾಬ್ ಅಲ್ಲೆಲ್ಲ ಇದ್ ಮಾಡ್ತಾರಲ್ಲ, ಅಗ್ನಿ ಸುತ್ತಲೂ ಒಂದು ಡಾನ್ಸ್ ಮಾಡ್ತಾರೆ ಇದಕ್ಕೆ. ಅವರು ಅಗ್ನಿಯಲ್ಲಿ ಎಳ್ಳನ್ನ ಹಾಕ್ತಾರೆ. ಸೊ ವಿ ಹ್ಯಾವ್ ಟು ಪುಟ್ ಇನ್ ದ ಫೈರ್. ಇನ್ನೊಂದು ಪೇಸ್ಟ್ ಮಾಡಿ ಹಚ್ಕೊಡ್ಬೇಕು. ಇನ್ನೊಂದು ದಾನ ಕೊಡ್ಬೇಕು. ಎಳ್ಳನ್ನ ದಾನ ಕೊಡೋದು ತುಂಬಾ ಒಳ್ಳೇದು. ಆಮೇಲೆ ಇನ್ನೊಂದು, ನಾವು ಕನ್ಸ್ಯೂಮ್ ಮಾಡ್ಬೋದಾ ಇಲ್ವಾ ಅಂತ ನಾನು ಇಷ್ಟೊತ್ತು ಸರ್ಚ್ ಮಾಡ್ತಾ ಇದ್ದೆ. ಎಸ್, ವಿ ಕ್ಯಾನ್ ಕನ್ಸ್ಯೂಮ್ ಅಂತ. ಸೊ ಸುಮಾರು ಕಡೆ ಸರ್ಚ್ ಮಾಡಿದೆ ನಾನು, ನಿಮ್ದೆಲ್ಲ ಇದು ನಡಿಬೇಕಾದ್ರೆ. ಕನ್ಸ್ಯೂಮ್ ಮಾಡ್ಬೋದು, ತಕೊಳ್ಬಹುದು ನಾಳೆ ಎಳ್ಳನ್ನ, ಏನು ತೊಂದ್ರೆ ಇಲ್ಲ. ಬಟ್ ನಿರ್ಜಲದವರು ಒಂದು ಪ್ರಶ್ನೆ ಕೇಳಿದ್ರು, ಅದನ್ನ ರಾಸತಿ ಮಾತಾಜರೇ ಕ್ಲಿಯರ್ ಮಾಡ್ಬೇಕು. ವೇಣುಪ್ರಭು ಅವ್ರನ್ನ ಕೇಳಿ, ಅದು ಸ್ವಲ್ಪ ಡೌಟ್ ನನಗೆ. ಅವ್ರು ಹೇಳೋ ಹಾಗೆ ನೆಕ್ಸ್ಟ್ ಡೇನೆ ಅವರು ಹೇಗೆ ನೀರ್ ತಕೊಂಡು ಬ್ರೇಕ್ ಮಾಡ್ತಾರೋ ಆವಾಗ್ಲೇ ಎಣ್ಣೆ ತಗೊಳ್ಬೇಕು ಅನ್ಸುತ್ತೆ ದ್ವಾದಶಿ ದಿವಸ. ಬಟ್ ಐ ಆಮ್ ನಾಟ್ ಶೋರ್ ಅಬೌಟ್ ದಟ್. ಅದು ವೇಣುಪ್ರಭುಜಿ ಅವರೇ ಹೇಳ್ತಾರೆ. ಹರೇ ಕೃಷ್ಣ. ಹರೇ ಕೃಷ್ಣ. ಸುಭಾಷಿಣಿ ರಾಧೆ ಮಾತಾಜಿ. ಹರೇ ಕೃಷ್ಣ. ಹರಿ ಬೋಲ್. ಹರೇ ಕೃಷ್ಣ. ಚಂಪಾ ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ. ಮಾತಾಜಿ, ಇನ್ನೊಂದು, ಸ್ನಾನ ಮಾಡುವಾಗ ಒಂಚೂರು ಎಳ್ಳು ಇದ್ರೊಳಗಡೆ ಹಾಕೊಂಡು ಸ್ನಾನ ಮಾಡೋದು ಹೇಳಿದ್ದಾರೆ. ಅದ್ ಹೇಳಿದ್ರು ಅನ್ಸುತ್ತೆ ಅರುಣಾ ಮಾತಾಜಿ ಎಲ್ಲ. ಹೌದು ಮಾತಾಜಿ, ಅದೇ ಪೇಸ್ಟ್ ಮಾಡ್ಬಿಟ್ಟು ಹಾಕೋಬೇಕು ಅಂತ ಹೇಳಿದ್ದಾರೆ. ಸ್ವಲ್ಪ ಅದೇ ಸ್ನಾನದ ಆಮೇಲೆ ಬಕೆಟ್ಗೆ. ಭಗವಂತನಿಗೆ ಒಂದು ಆಫರ್ ಮಾಡೋದು ಒಂದು. ಹಾ ಮಾತಾಜಿ, ಆಮೇಲೆ ಗಿಫ್ಟ್ ಮಾಡೋದು ಒಂದು. ಹಸುಗೆ ಕೊಡ್ಬೇಕು. ಹಸು ಕೊಡೋದಿದ್ಯಾ? ಓಕೆ ಓಕೆ. ಹಸು 4 ಆಯ್ತಲ್ವಾ? ಇನ್ನೊಂದಿದೆ. ಇಲ್ಲ, 5 ಆಯ್ತು ಮಾತಾಜಿ. ಒಂದು ಸ್ನಾನ ಮಾಡೋದು, ಇನ್ನೊಂದು ಅಗ್ನಿ ಕೊಡೋದು, ಒಂದು ಗಿಫ್ಟ್ ಕೊಡೋದು, ಒಂದು ಹಸು ಕೊಡೋದು, ಇನ್ನೊಂದು ಆಫರ್ ಮಾಡೋದು ದೇವ್ರಿಗೆ. ಮಾಡೋದು ಭಗವಂತನಿಗೆ ಕೊಡೋದು. 5. ಓಕೆ, ಥ್ಯಾಂಕ್ ಯು ವೆರಿ ಮಚ್ ಮಾತಾಜಿ. ಫುಲ್ ಕ್ಲಾಸ್ ಮಾತಾಜಿ. ಥ್ಯಾಂಕ್ ಯು ವೆರಿ ಮಚ್ ಚಂಪಾ ಮಾತಾಜಿ. ಥ್ಯಾಂಕ್ ಯು ಸೋ ಮಚ್ ಮಾತಾಜಿ. ಹರೇ ಕೃಷ್ಣ. ಹರಿ ಬೋಲ್. ಹರೇ ಕೃಷ್ಣ. ಧನ್ಯವಾದ. ಐ ಥಿಂಕ್ ಏನು ಕ್ವೆಶ್ಚನ್ಸ್ ಇಲ್ಲ ಅನ್ಸುತ್ತೆ ಮಾತಾಜಿ. ಜೈ ಭಕ್ತಿನ್ ರಾಜೇಶ್ವರಿ ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ. ಪ್ರಣಾಮ ಮಾತಾಜಿ. ಮಾತಾಜಿ, ತುಂಬಾ ಚೆನ್ನಾಗಿ ನೀವು ಮಕರ ಸಂಕ್ರಾಂತಿಯ ವಿಶೇಷತೆಯನ್ನ ಇವತ್ತು ತಿಳಿಸ್ಕೊಟ್ರಿ. ನಮ್ಮೆಲ್ಲರಿಗೂ ಇನ್ನೂ ಹೆಚ್ಚು ಸ್ಫೂರ್ತಿಯಿಂದ ಹಬ್ಬದ ಆಚರಣೆ ಮಾಡುವಂತ ಆಯ್ತು. ಅದೇ ರೀತಿ ಭಕ್ತರು ಕೂಡ ತಮ್ಮ ಪ್ರಶ್ನೆಗಳನ್ನ ಎಷ್ಟು ಆಸಕ್ತಿಯಿಂದ ಅವ್ರು ಕೇಳಿದ್ದಾರೆ ಕ್ಲಾಸ್ನ, ಮತ್ತೆ ಅವರು ಹಬ್ಬದ ಆಚರಣೆ ಬಗ್ಗೆ ಅವರು ತಿಳ್ಕೊಂಡು ಅದನ್ನ ಮಾಡ್ಬೇಕು ಅಂತ ಹೇಳಿ ನಿಮ್ಮಲ್ಲಿ ಅದಕ್ಕೆ ಪ್ರಶ್ನೆಯನ್ನು ಸಹ ಮಾಡ್ತಾ ಇದ್ದಾರೆ. ಇದೆಲ್ಲ ನೋಡಿ ತುಂಬಾ ಸಂತೋಷ ಆಯ್ತು ಮಾತಾಜಿ. ಮತ್ತೆ ಯಾವ ರೀತಿ ನಾವು ಸೂರ್ಯ ಹೇಗೆ ಭಕ್ತಿ ಸೇವೆಯನ್ನ ಮಾಡ್ತಿದಾರೋ ಆ ರೀತಿ ನಮ್ಮ ಭಕ್ತಿ ಸೇವೆನೂ ಅದೇ ರೀತಿಲಿ ಇರ್ಬೇಕು ಅಂತ ಹೇಳಿದ್ರಿ. ತುಂಬಾ ಚೆನ್ನಾಗ್ ಅನ್ನಿಸ್ತು ಮಾತಾಜಿ. ಇನ್ನ ಅನೇಕ ನೀವು ಇಂಪಾರ್ಟೆಂಟ್ ಪಾಯಿಂಟ್ಸ್ ಗಳನ್ನ ಇವತ್ತು ತಿಳಿಸ್ಕೊಟ್ರಿ. ಅದಕ್ಕೆ ನಾವು ನಿಮ್ಗೆ ತುಂಬಾ ಧನ್ಯವಾದ
ಧನ್ಯವಾದಗಳನ್ನ ತಿಳಿಸ್ತೀವಿ ಮಾತಾಜಿ. ಹರೇ ಕೃಷ್ಣ. ಇದೇ ರೀತಿ ನೀವು ನಿಮ್ಮ ಸೇವೆಯನ್ನ ನಮ್ಮ ಗೋಪಿಸೇನಾ ಕಾರ್ಯಕ್ರಮಕ್ಕೆ ಕೊಡ್ತಾ ಇರಿ ಅಂತ ಹೇಳಿ ನಾವೆಲ್ಲರೂ ಸಹ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ಕೊಳ್ತೀವಿ ಮಾತಾಜಿ. ಹರೇ ಕೃಷ್ಣ ನಂಗೊಂದು ಅವಕಾಶ ಕೊಟ್ಟಿದ್ದಕ್ಕೆ ತುಂಬಾ ಧನ್ಯವಾದಗಳು ಮಾತಾಜಿ. ಆಕ್ಚುಲಿ ನನಗೆ ಏನೇನೂ ಯೋಗ್ಯತೆ ಇಲ್ಲ, ಏನೋ ತಮ್ಮಂತ ಒಂದು ಭಕ್ತರ ಒಂದು ಮಾರ್ಗದರ್ಶನದಲ್ಲಿ ಒಂದು ಇದ್ರಲ್ಲಿ ನನ್ನೊಂದು ಪ್ಯೂರಿಫಿಕೇಶನ್ಗೋಸ್ಕರ ಮಾಡ್ತೀನಿ ಮಾತಾಜಿ ಅಷ್ಟೇ. ದಯವಿಟ್ಟು ಏನಾದ್ರೂ ತಪ್ಪಿದ್ರೆ ಕ್ಷಮಿಸ್ಬೇಕು. ಹರೇ ಕೃಷ್ಣ. ಜೈ ಮಾತಾಜಿ. ನಾವುಗಳು ಸಹ ನಿಮ್ಮ ಮಾರ್ಗದರ್ಶನದಲ್ಲಿ ಮುಂದೆ ಬರುವ ರೀತಿ ಆಗ್ಲಿ ಅಂತ ನಾವು ಸಹ ಕೇಳ್ಕೊಳ್ತೀವಿ ಹರಿ ಮಾತಾಜಿ. ಬೋಲ್, ಹರಿ ಬೋಲ್ ಮಾತಾಜಿ. ಥ್ಯಾಂಕ್ ಯು ಮಾತಾಜಿ. ಹರೇ ಕೃಷ್ಣ. ಮಾತಾಜಿ. ಹರೇ ಕೃಷ್ಣ. ಈಗ ನಮ್ಮ ಮುಂದಿನ ಕಾರ್ಯಕ್ರಮ ಬಂದು ನರಸಿಂಹ ಭಜನೆ. ಇದನ್ನು ಹಾಡಲು ನಮ್ಮೊಂದಿಗೆ ಭಕ್ತಿನಿ ಆಶ್ರಯ ಮಾತಾಜಿ ಅವರು ಇದ್ದಾರೆ. ಮಾತಾಜಿ ಅವರು ಸಹ ಮಾತಾಜಿ ಅವರ ಒಂದು ಕಿರುಪರಿಚಯವನ್ನ ನಾವು ಇವಾಗ ನೋಡೋಣ. ಮಾತಾಜಿ ಅವರು ಮೈಸೂರಿನವರು. ಇವರು ಭಕ್ತಿ ಶಾಸ್ತ್ರಿಯನ್ನ ಮಾಡಿದ್ದಾರೆ. ಮಾತಾಜಿಯವರು ತುಂಬಾ ಚೆನ್ನಾಗಿ ಹಾಡ್ತಾರೆ ದಾಸರ ಪದಗಳನ್ನ, ಕೀರ್ತನೆಗಳನ್ನ. ತುಂಬಾ ಭಕ್ತರು ಇವರು. ಇವರ ಒಂದು ಸಹೋದರರು ಬಂದು ದುಬೈಯಲ್ಲಿದ್ದಾರೆ. ಅವರು ಜಯಗೋವಿಂದ ಪ್ರಭುಜಿ ಅಂತ. ಅವರು ತುಂಬಾ ಮಾತಾಜಿ ಅವರು ಭಕ್ತಿ ಸೇವೆಯನ್ನ ಮಾಡ್ತಾ ಇದ್ದಾರೆ. ಅವಾಗವಾಗ ಇವರು ಗೋವರ್ಧನ ಪ್ರವಚನ ಮಂದಿರಕ್ಕೆ ಬರ್ತಾರೆ ಮತ್ತು ಆನ್ಲೈನ್ ಕ್ಲಾಸ್ಗಳಲ್ಲೂ ಸಹ ಪ್ರವಚನವನ್ನ ಮಾಡ್ತಾ ಇದ್ದಾರೆ. ಹಾಗೆ ಕೀರ್ತನೆಗಳನ್ನ ಸಹ ಮಾತಾಜಿ ಅವರು ಆಡ್ತಾರೆ. ಮಾತಾಜಿ ಅವ್ರನ್ನ ನಾವು ಹರೇ ಕೃಷ್ಣ ಮಹಾಮಂತ್ರದ ಮೂಲಕ ಬರಮಾಡ್ಕೊಳ್ಳೋಣ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ ಮಾತಾಜಿ. ನೀವು ಈಗ ನರಸಿಂಹ ಭಜನೆಯನ್ನ ಹಾಡ್ಬೇಕಾಗಿ ನಾವು ನಿಮ್ಮಲ್ಲಿ ವಿನಂತಿಯನ್ನ ಮಾಡ್ಕೊಳ್ತೀವಿ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಎಲ್ಲರಿಗೂ ಮಕರ ಸಂಕ್ರಾಂತಿಯ ಶುಭಾಶಯಗಳು. ಈ ಶುಭ ಸಂದರ್ಭದಲ್ಲಿ ನನಗೆ ನರಸಿಂಹ ಭಜನೆಯನ್ನ ಹಾಡಕ್ಕೆ ಅವಕಾಶ ಮಾಡಿಕೊಟ್ಟ ಗೋಪಿ ಸೇನಾ ತಂಡದವರಿಗೆ ನಾನು ಅನಂತಾನಂತ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೀನಿ. ಮಾತಾಜಿ, ನನ್ನ ವಾಯ್ಸ್ ಕೇಳ್ತಾ ಇದೆ ಅಲ್ವಾ? ಹರೇ ಕೃಷ್ಣ. ನಮಸ್ತೆ ನರಸಿಂಹಾಯ ಪ್ರಹ್ಲಾದಹ್ಲಾದದಾಯಿನಿ ಹಿರಣ್ಯಕಾಶೀಪೂರ್ವಕ್ಷಃ शीलटङ्कानखालायि इतो नरसिंहा परतो नरसिंहा यतो यतो यामि ततो नरसिंहा बाहिर्नरसिंहा हृदये नरसिंहा नरसिंहमदिं शरणं प्रपद्ये तव करकमलवरे नाखाम् अद्भुतशृङ्गा डालिता हिरण्यकशिपु तनुभृङ्गा केशवधृता नरहरिरूपा जय जगदीश हरे, जय जगदीश हरे, जय जगदीश हरे। केशवधृता नरहरिरूपा जय जगदीश हरे, जय जगदीश हरे। श्री नरसिंहा जय नरसिंहा जय 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 नरसिंहा, श्री नरसिंहा जय नरसिंहा जय 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 नरसिंहा, श्री नरसिंहा जय नरसिंहा जय 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 नरसिंहा। प्रह्लादेश जय पद्ममुख पद्मभृङ्ग, श्री नरसिंहा जय नरसिंहा जय 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 नरसिंहा। प्रह्लादेश जय पद्ममुख पद्मभृङ्ग, श्री नरसिंहा जय नरसिंहा जय 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 नरसिंहा। प्रह्लादेश जय पद्ममुख पद्मभृङ्ग, उग्रं वीरं महाविष्णुं ज्वलन्तं सर्वतोमुखं नरसिंहं भीषणं भद्रं मृत्युर्मृत्युर्नमाम्यहम्। जय प्रभुपदा जय प्रभुपदा, प्रभुपदा जय प्रभुपदा, जय गुरुदेवा जय गुरुदेवा, गुरुदेवा जय गुरुदेवा। नीताय हरि नीताय गौर हरि बोल, हरि बोल, हरि बोल, नीताय गौर हरि बोल। भक्ति विघ्न विनाशक नरसिंह भगवान की जय। थैंक यू माताजी।
ಹರಿ ಬೋಲ್ ಮಾತಾಜಿ. ತುಂಬಾ ಚೆನ್ನಾಗಿ ನೀವು ನರಸಿಂಹ ಭಜನೆಯನ್ನ ಹಾಡಿದ್ದೀರಾ ಮಾತಾಜಿ. ಇದೇ ರೀತಿ ನಿಮ್ಮ ಸೇವೆ ನಿರಂತರವಾಗಿ ನಮ್ಮ ಗೋಪಿ ಸೇನಾ ಕಾರ್ಯಕ್ರಮಕ್ಕೆ ಸಿಗ್ತಾ ಇರ್ಲಿ ಅಂತ ನಾವೆಲ್ಲರೂ ಆಶಿಸ್ತೀವಿ ಮಾತಾಜಿ. ನಿಮಗೆ ನರಸಿಂಹ ಭಜನೆ ಹಾಡಿದ್ದಕ್ಕೆ ತುಂಬಾ ತುಂಬಾ ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ. ಶ್ವೇತಾ ಮಾತಾಜಿ, ಲೀಲಾಮಯಿ ಮಾತಾಜಿ, ಇವಾಗ ಏನಾದ್ರೂ ಅನೌನ್ಸ್ಮೆಂಟ್ಸ್ ಇದೆಯಾ ಮಾತಾಜಿ? ಹರೇ ಕೃಷ್ಣ. ಪ್ರಣಾಮ್ಸ್ ಮಾತಾಜಿ. ಇವತ್ತಿನ ನಿರೂಪಣೆ ಅಂತೂ ತುಂಬಾ ಚೆನ್ನಾಗಿತ್ತು. ಆಮೇಲೆ ನಮ್ಮ ಗೋಪಿ ಸೇನೆಗೆ ಯಾವಾಗ್ಲೂ ನೀವು ಹೀಗೆ ಸೇವೆಯನ್ನು ಕೊಡ್ತಾ ಇರ್ತೀರಾ. ಇದಕ್ಕೆ ನಮ್ಗೆ ನಮ್ಮೆಲ್ಲರ ಪರವಾಗಿ ನಿಮ್ಗೆ ಧನ್ಯವಾದಗಳು. ಇದೇ ರೀತಿ ನಿಮ್ಮ ಸೇವೆ ನಮ್ಮ ಗೋಪಿ ಸೇನೆ ಕಾರ್ಯಕ್ರಮಕ್ಕೆ ಇರ್ಲಿ. ಮತ್ತೆ ಚಿತ್ರದುರ್ಗದವರು ಯಾಕೋ ಎಲ್ಲ ಸೈಲೆಂಟ್ ಆಗ್ಬಿಟ್ಟಿದ್ದಾರೆ, ಯಾರೋ ಬೇರೆ ಸೇವೆಗೆ ಬರ್ತಾ ಇಲ್ಲ. ಇನ್ನೊಬ್ರು ಯಾರು ಮಾತಾಜಿ ಈಗ ಇದ್ರಲ್ಲ, ತುಂಬಾ ಆಕ್ಟಿವ್ ಆಗಿದ್ರಲ್ಲ ರಾಜೇಶ್ವರಿ ಮಾತಾಜಿ, ಇನ್ನೊಬ್ರು. ಹರೇ ಕೃಷ್ಣ ಮಾತಾಜಿ. ಹೌದು, ನೆಕ್ಸ್ಟ್ ವೀಕ್ ದೇವಸ್ಥಾನ ಇನಾಗ್ರೇಷನ್ ಮಾತಾಜಿ, ಅದಕ್ಕೆ ಎಲ್ಲ ಬಿಸಿ ಆಗ್ಬಿಟ್ಟಿದ್ದಾರೆ ಮಾತಾಜಿ. ಅವ್ರದ್ದು ನೆಕ್ಸ್ಟ್ ವೀಕ್ ಶಿವಮೊಗ್ಗದವ್ರದ್ದು ರಥಯಾತ್ರ. 24th. ಮಾತಾಜಿ 23rd ಮಾತಾಜಿ. ಹಾಗಾಗಿ ಎಲ್ಲ ಬಿಸಿ. ಫೆಬ್ರವರಿಯಿಂದ ಎಲ್ಲರಿಗೂ ಆನ್ ಡ್ಯೂಟಿ ಹಾಕೋಣ ಏರಿಯಾ ಆಗಿದ್ರೆ. ಹರೇ ಕೃಷ್ಣ. ಜೈ. ಸೊ ನೆಕ್ಸ್ಟ್ ಎಲ್ಲರಿಗೂ ನಾ ಲಾಸ್ಟ್ ವೀಕ್ ಹೇಳಿದ್ದೆ 24ಕ್ಕೆ ಶಿವಮೊಗ್ಗದಲ್ಲಿ ರಥಯಾತ್ರ ಇದೆ. ಆದಷ್ಟು ಹತ್ತಿರ ಇರೋರು ಅಥವಾ ಎಲ್ಲರೂ ದೂರ ಇರೋರ್ಗೂ ಸಾಧ್ಯವಾದಲ್ಲಿ ಎಲ್ಲರೂ ಅಟೆಂಡ್ ಆಗಿ ನಾವು ಅವ್ರಿಗೂ ಒಂದು ಪ್ರೋತ್ಸಾಹ ಕೊಡ್ಬೇಕು. ಮತ್ತೆ ನಾವು ಭಗವಂತನ ಕರುಣೆಗೆ ಪಾತ್ರರಾಗ್ಬೇಕು. ಮತ್ತೆ ಅಲ್ಲದೆ ಈ ಗೋಪಿ ಸೇನೆ ಎಲ್ಲರ ಮನೆಯಲ್ಲಿ ಮಾತಾಗಿದೆ ಇವಾಗ. ಇವನ್ ನನ್ಗೆ ಸಂತೋಷ ಆಗ್ತಿದೆ, ಗುರು ಮಹಾರಾಜರು ಇದ್ರ ಬಗ್ಗೆ ಹೋಗ್ಲಿದ್ದಾರೆ ಅಂತ ನಾನು ಕೇಳಲ್ಪಟ್ಟೆ. ಅವರು JPS ನ್ಯೂಸ್ ಇದ್ರಲ್ಲಿ ಒಂದು ನ್ಯೂಸ್ ಪೇಪರ್ ತರ ಬರ್ತದೆ, ಅದ್ರಲ್ಲಿ ಅವರು ಅದ್ರ ಬಗ್ಗೆ ಒಂದು ಪ್ಯಾರಾಗ್ರಾಫ್ ಬರೆದಿದ್ದಾರೆ ಗೋಪಿ ಸೇನೆ ಬಗ್ಗೆ. ಅದು ನಂಗೆ ತುಂಬಾ ಸಂತೋಷ ಆಯ್ತು. ಸೊ ಇದು ಎಲ್ಲರ ಸಹಕಾರ ಮತ್ತೆ ಎಲ್ಲರ ಒಂದು ಹಾರ್ಡ್ ವರ್ಕ್ ಇದ್ರ ಹಿಂದೆ ಇದೆ ನೋಡಿ. ಒಂದಿಲ್ಲ ಒಂದ್ ದಿವ್ಸ ನಾವು ಪಟ್ಟ ಶ್ರಮಕ್ಕೆ ಫಲ ಸಿಕ್ಕೇ ಸಿಗುತ್ತೆ. ಗುರು ಮಹಾರಾಜರ ಇಟ್ಸ್ ಗುಡ್ ಅಂದ್ರೆ ಸಾಕು, ಇನ್ನೇನು ಬೇಡ ನಮ್ಗೆ ಅಲ್ವಾ. ಸೊ ನಮ್ಗೆ ಉತ್ಸಾಹ ಬರುತ್ತೆ, ಇನ್ನು ನಾವು ಮಾಡ್ಬೇಕು, ಇನ್ನು ನಾವು 4 ಜನಕ್ಕೆ ಕೊಡ್ಬೇಕು ಅಂತ ಹೇಳಿ. ಸೊ ದಯವಿಟ್ಟು ಈ ನಿಟ್ಟಿನಲ್ಲಿ ಎಲ್ಲರೂ ಸೇರಿ ಕೆಲಸ ಮಾಡೋಣ. ಸೊ ಒಗ್ಗಟ್ಟಿನಲ್ಲಿ ಬಲ ಇದೆ. ನಾವ್ ಒಬ್ರೇ ಮಾಡೋದಿದ್ರೆ ಪ್ರಭುಪಾದರು ಅಸೋಸಿಯೇಷನ್ ಮುಖ್ಯ ಅಂತ ABCD ನಮ್ಗೆ ಕೊಡ್ತಾ ಇರ್ಲಿಲ್ಲ. ಫಸ್ಟ್ ಲೆಟರ್ ನಮ್ಗೆ ಅವ್ರು ಒತ್ತಿ ಹೇಳಿದ್ದಾರೆ, ಅಸೋಸಿಯೇಷನ್ ಸಂಘದಲ್ಲಿ ಬಲ ಇದೆ. ಎಲ್ಲರೂ ಈ ನಿಟ್ಟಿನಲ್ಲಿ ಕೆಲಸ ಮಾಡ್ಬೇಕಾಗಿದೆ. ನಿಮ್ಮ ಸೆಂಟರ್ಗಳಲ್ಲಿ ಎಲ್ಲಾ ಮಾತಾಜಿಸ್ಗಳನ್ನ ನಿಮ್ಮ ಫ್ರೆಂಡ್ಸ್ ಗಳಲ್ಲಿ ರಿಲೇಟಿವ್ಸ್ ಅನ್ನ ಎನ್ಕರೇಜ್ ಮಾಡಿ ಹೇಳಿ. ಈಗ ಚಂಪಾ ಮಾತಾಡಿದಾಗ ನೀವು ಒಬ್ರು ಬಂದ್ರೆ ಇನ್ನೊಬ್ಬರನ್ನ ಕರ್ಕೊಂಡ್ ಬಂದ್ರೆ ಸಾಕು, 34 ಜನ ಬಂದ್ರೆ 34 ಜನ ಕರ್ಕೊಂಡ್ ಬಂದ್ರೆ ಅದೇ 68 ಜನ ಆಗ್ಬಿಡ್ತಾರೆ. ಸೊ ನಮ್ಮ ಉದ್ದೇಶ ಇಷ್ಟೇ, ನಮ್ಮ ಸಂಖ್ಯೆಯನ್ನ ಜಾಸ್ತಿ ಮಾಡಿ ಎಲ್ಲರಿಂದ ನಾವು ಹೊಗಳಿಕೆ ತಗೊಳ್ಳೋದು, ಶಬಾಷ್ಗಿರಿ ತಗೊಳ್ಬೇಕಂತಲ್ಲ. ಎಲ್ಲರಿಗೂ ಭಗವಂತನ ನಾಮ ಸಿಗ್ಲಿ, ನಮ್ಮ ಭಗವತ್ ಪ್ರೇಮ ಏನಿದೆಯೋ, ಭಗವತ್ ಕೈಂಕರ್ಯ ಏನಿದೆಯೋ ಎಲ್ಲರವರೆಗೂ ತಲುಪಲಿ ಅನ್ನೋದೇ ನಮ್ಮೆಲ್ಲರ ಉದ್ದೇಶ. ಇದಕ್ಕಾಗಿ ಎಲ್ಲರ ಸಹಕಾರ ಬೇಕು. ಬಳ್ಳಾರಿಯಿಂದ ಮತ್ತೆ ಚಿತ್ರದುರ್ಗ ಹಾಗೂ ಶಿವಮೊಗ್ಗ ಈ ಎಲ್ಲ ಸೆಂಟರ್ಗಳಿಂದ ತುಂಬಾ ನಮ್ಗೆ ಸಹಕಾರ ಮಾಡ್ತಿದ್ದೀರಾ. ಇದು ನಮ್ಮೆಲ್ಲರ ಗೋಪಿ ಸೇನೆ, ಇದು ಮೈಸೂರವ್ರು ಮಾಡ್ತಿದ್ದಾರೆ ಅಂತ ಯಾವತ್ತೂ ಅನ್ಕೋಬೇಡಿ, ಇದು ಎಲ್ಲರದು. ಸೊ ದಯವಿಟ್ಟು ಇದೇ ರೀತಿಯ ಸಹಕಾರ ಇರಲಿ ಮತ್ತು ಇನ್ನೂ ತುಂಬಾ ಇದೇ ರೀತಿಯ ನಿಮ್ಮ ಪ್ರೋತ್ಸಾಹ ಇರ್ಲಿ ಅಂತ ಎಲ್ಲರಲ್ಲಿ ಕೇಳ್ಕೊಳ್ತೀನಿ. ಮತ್ತೆ ನೆಕ್ಸ್ಟ್ ವೀಕ್ ಕ್ಲಾಸ್ಗೆ ಯಾರಾದ್ರೂ ಕೀರ್ತನೆ ಹಾಡಕ್ಕಾಗ್ಲಿ, ನರಸಿಂಹ ಆರತಿ ಹಾಡ್ಲಿಕ್ಕೆ ಯಾರಿಗಾದ್ರೂ ಇಚ್ಛೆ ಇದ್ದಲ್ಲಿ ದಯವಿಟ್ಟು ಗ್ರೂಪ್ ಅಲ್ಲಿ ಹಾಕ್ಬೋದು, ಇಲ್ಲ ನಮ್ಗೆ ಪರ್ಸನಲ್ ಆಗಿ ಕಾಂಟ್ಯಾಕ್ಟ್ ಮಾಡ್ಬೋದು. ಹರೇ ಕೃಷ್ಣ. ಮಾತಾಜಿ ಕ್ಲೋಸಿಂಗ್ ಪ್ರೇಯರ್ಸ್ ಹೇಳ್ಬೋದು. ಎಸ್ ಮಾತಾಜಿ. ಇಂದಿನ ಗೋಪಿ ಸೇನಾ ಕಾರ್ಯಕ್ರಮ ಯಶಸ್ವಿಯಾಗಿ ನಡೆಯೋದಕ್ಕೆ ಕಾರಣಕರ್ತರಾದ ಎಲ್ಲ ಭಕ್ತರಿಗೂ ಮತ್ತು ಶ್ರೋತೃಗಳಿಗೂ ನಾನು ಧನ್ಯವಾದಗಳನ್ನ ತಿಳಿಸ್ತಾ ಇದ್ದೇನೆ. ಈಗ ವಂದನೆ ಗೀತೆ. ಏಕಂ ಶಾಸ್ತ್ರಂ ದೇವಕೀ ಪುತ್ರ ಗೀತಂ, ಏಕೋ ದೇವೋ ದೇವಕೀ ಪುತ್ರ ಏವ, ಏಕೋ ಮಂತ್ರ ತಸ್ಯ ನಾಮಾನಿ ಯಾನಿ, ಕರ್ಮಾಪಿ ಏಕಂ ತಸ್ಯ ದೇವಸ್ಯ ಸೇವಾ. ತ್ವಮೇವ ಮಾತಾ ಚ ಪಿತಾ ತ್ವಮೇವ, ತ್ವಮೇವ ಬಂಧು ಚ ಸಖಾ ತ್ವಮೇವ, ತ್ವಮೇವ ವಿದ್ಯಾ ದ್ರವಿಣಂ ತ್ವಮೇವ, ತ್ವಮೇವ ಸರ್ವಂ ಮಮ ದೇವ ದೇವ. ಕೃಷ್ಣಾಯ ವಾಸುದೇವಾಯ ಹರಯೇ ಪರಮಾತ್ಮನೆ ಪ್ರಣತ ಕ್ಲೇಶನಾಶಾಯ ಗೋವಿಂದಾಯ ನಮೋ ನಮಃ.
कृष्णाय वासुदेवाय देवकीनन्दनाय च नन्दगोपकुमाराय गोविन्दाय नमो नमः। वसुदेवं सुतं देवं कंसचाणूरमर्दनं देवकी परमानन्दं कृष्णं वन्दे जगद्गुरु। कात्यायिनी महामाये महायोगिन्यधीश्वरी नन्दगोपसुतं देवी पतिं मे कुरुते नमः। श्रीकृष्ण शरणं मम दासोऽहं कृष्ण तवास्मि। हरे कृष्णा कृष्ण कृष्ण हरे हरे, हरे राम 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 हरे हरे। हरे कृष्ण।